कस्तूरी तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः अस्ति स्वस्तरुणीकराग्रविगलत्कल्पप्रसूनाप्लुतम् वस्तु प्रस्तुत वेणुनादलहरी निर्वाण निर्व्याकुलम् स्रस्त निबद्ध निविलसद्गोपी सहस्रावृतम् हस्तन्यस्तनतापवर्गमखिलोदारं किशोराकृतिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यत्सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिम् आनतोऽस्मि। ओं नमो भगवते वासुदेवाय। ओं नमो भगवते वासुदेवाय। ओं नमो नारायणाय। श्रीकृष्ण परब्रह्मणे नमः। श्रीकृष्ण परब्रह्मणे नमः। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀಮದ್ ಭಾಗವತ ಸಪ್ತಾಹ ಜ್ಞಾನ ಯಜ್ಞದಲ್ಲಿ ಇಂದು 4ನೆಯ ದಿನ. ಇದು ಸಪ್ತಾಹ ಅಲ್ಲ, ಮತ್ತೆ ಸಪ್ತಾಹ ಅಂತ ಹೇಳ್ಬಿಡ್ತೇನೆ. ಇದು ನವಾಹ, 9 ದಿನಗಳ ಕಾಲ ನಡೀತಾ ಇರುವಂಥದ್ದು. ಇಂದು ಬೆಳಗ್ಗೆ 7ನೆಯ ಸ್ಕಂದ ಪರ್ಯಂತವಾಗಿ ಪಾರಾಯಣವನ್ನ ಮಾಡಿದೆವು. 7ನೆಯ ಸ್ಕಂದ ಪರ್ಯಂತವಾಗಿ ಪಾರಾಯಣವನ್ನ ಮಾಡಿದ್ದೇವೆ. ನಿನ್ನೆಯ ದಿನ ಒಂದು ಪಾರಾಯಣಕ್ಕೆ ಬಿಡುವನ್ನ ಕೊಟ್ಟು ಮತ್ತೆ ಇವತ್ತು 3ನೆಯ ದಿನದ ಪಾರಾಯಣವನ್ನ ಮಾಡಿದ್ದೇವೆ. ಉಪನ್ಯಾಸ 4ನೆದು, ಪಾರಾಯಣ 3ನೆಯ ದಿನದ್ದು. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನಾವು ಪ್ರತಿ ಅಧ್ಯಾಯದ ಒಂದು ಸಾರವನ್ನ ತಿಳಿದುಕೊಳ್ತಾ ಹೋಗ್ತಾ ಇದ್ದೇವೆ. ಕೃಷ್ಣ ಪರಮಾತ್ಮನ ಲೀಲಾ ವಿನೋದವನ್ನ, ಸಾಕ್ಷಾತ್ತಾಗಿ ಭಗವಂತನು ಕೃಷ್ಣ ಅಂತ ಜಗತ್ತಿನಲ್ಲಿ ಧಾರಣೆ ಮಾಡಿ, ಆ ಕೃಷ್ಣನೆಂದ ಒಂದು ವಸ್ತು, ಆ ಕೃಷ್ಣನು ಜಗತ್ತಿನಲ್ಲಿ ಆವಿರ್ಭವಿಸಿ ಅವತಾರವನ್ನ ಮಾಡಿ ಎಂತಹ ಒಂದು ಲೋಕ ಕಲ್ಯಾಣವನ್ನ ಆ ಕೃಷ್ಣ ಪರಮಾತ್ಮನು ಮಾಡದ. ನಾನು ಮುಂದೆ ಒಂದ್ಸಲಿ ಹೇಳಿದ್ದೆ ತಮಗೆಲ್ಲರಿಗೂ ಕೂಡ, ರಾಮ ಮತ್ತು ಕೃಷ್ಣನ ವಿಷಯದಲ್ಲಿ ಕೆಲವೊಂದು ಯಾವುದೇ ರೀತಿಯಾದಂತಹ ಸಾಮ್ಯತೆ ಇಲ್ಲಪ್ಪ ಅಂತ. ಯಾಕಂದ್ರೆ ರಾಮನು ಅವತರಿಸಿದಾಗ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ರಾಮನು ಎಂದೂ ಕೂಡ ತಾನು ಭಗವಂತ ಅಂತ ತೋರಿಸಿಕೊಳ್ಳಲಿಲ್ಲ. ನಾನೊಬ್ಬ ಮನುಷ್ಯ ರೂಪದನ್ನ ನಾನು ಧಾರಣೆ ಮಾಡಿದ್ದೇನೆ ಅನ್ನೋದನ್ನೇ ಅವನು ತೋರಿಸಿಕೊಂಡು ಹೋದ. ಕೃಷ್ಣನು ಹುಟ್ಟಬೇಕಾದರೆಯೇ ನಾನು ಭಗವಂತ ಅಂತ ತೋರಿಸಿಕೊಂಡೇ ಹುಟ್ಟಿದ. ಅವನು ಇನ್ನು ಚಿಕ್ಕ ಹುಡುಗನಾಗಿದ್ದಾಗೆಯೇ ಆ ಕೃಷ್ಣ ಪರಮಾತ್ಮನು ಅನೇಕ ಜನ 5 ವರ್ಷದ ಒಳಗೆ ಮುಂದೆ ಬರುತ್ತೆ, ಆ ಬಕಾಸುರನ
ವಧೆ, ಅಘಾಸುರನ ವಧೆ ಆದ ಮೇಲೆ ಗೋಪಿಕೆಯರೆಲ್ಲರೂ ಕೂಡ ಗೊಲ್ಲರ ಹಟ್ಟಿಯಲ್ಲಿ ಹೇಳ್ಕೊಳ್ತಾರೆ. ಏನಂತ ಅಂದ್ರೆ, ಇನ್ನು 5-6 ವರ್ಷದ ಹುಡುಗ ಏನಪ್ಪಾ ಇಂಥದ್ದನ್ನೆಲ್ಲ ಇವನು ಮಾಡ್ತಾ ಇದ್ದಾನೆ ಅಂತ ಅವ್ರುಗಳು ಮಾತಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಗೊತ್ತಾಗತ್ತೆ ಎಷ್ಟು ಅವನು ಜಗತ್ತಿಗೆ ಹೇಗೆ ತಾನು ಭಗವಂತ ಅನ್ನೋದು ಸಣ್ಣನಿಂದಲೂ ಕೂಡ ನಿರೂಪಣೆ ಮಾಡಿಕೊಂಡು ಹೋದ ಅನ್ನೋದು ನಮಗೆ ತಿಳಿಯತ್ತೆ. ನಿನ್ನೆಯ ದಿನ ಕೊನೆಗೆ ಆ ಕೃಷ್ಣ ಪರಮಾತ್ಮನ ಬಾಲಲೀಲೆಗಳನ್ನ ನಾವುಗಳು ನೋಡ್ತಾ ಇದ್ವಿ. ಬಾಲಲೀಲೆಗಳನ್ನ ನಾವುಗಳು ನೋಡ್ತಿದ್ವಿ. ಇಂದು ನಾವು 8ನೇ ಅಧ್ಯಾಯದ ಮಧ್ಯಭಾಗದಿಂದ ನಾವುಗಳು ನೋಡ್ಕೊಳ್ಳೋಣ. 8ನೇ ಅಧ್ಯಾಯದ ಮಧ್ಯಭಾಗ. ಅಲ್ಲಿ ಏನಾಗತ್ತೆ ಅಂದ್ರೆ, ಒಮ್ಮೆ ಆ ಕೃಷ್ಣ ಪರಮಾತ್ಮನು ಆಟ ಆಡಬೇಕಾದ್ರೆ ಮಣ್ಣು ತಿಂದ ಅಂತ ಬಂದು ಯಶೋದೆಗೆ ಎಲ್ಲರೂ ಕೂಡ ಹೇಳಿಬಿಡ್ತಾರೆ. ಮಣ್ಣು ತಿಂದ ಕೃಷ್ಣ, ಮಣ್ಣು ತಿಂದ ಅಂತ ಹೇಳಿಬಿಡ್ತಾರೆ. ಏಕದಾ ಕ್ರೀಡಮಾನಾಸ್ತೆ ರಾಮಾದ್ಯಾಹ ಗೋಪಧಾರಕಾಹ ಕೃಷ್ಣೋ ಮೃದಂ ಭಕ್ಷಿತವಾನಿತಿ ಮಾತ್ರೇ ನ್ಯವೇದಯನ್. ಕೃಷ್ಣನು ಮಣ್ಣು ತಿಂದ ಅಂತ ಎಲ್ಲ ಗೋಪಾಲಕರುಗಳು ಕೂಡ ಬಂದು ಯಶೋದೆಗೆ ಹೇಳ್ತಾರೆ. ಹಾಗೆ ಹೇಳಿದಾಗ ಸಗೃಹೀತ್ವ ಕರೆ ಕೃಷ್ಣಂ ಉಪಲಭ್ಯ ಹಿತೈಷಿಣಿ ಯಶೋದಾ ಭಯ ಸಂಭ್ರಾಂತ ಪ್ರೇಕ್ಷಣಾಕ್ಷಮ ಅಭಾಷತ. ಯಾವಾಗ್ಲೂ ಕೂಡ ತಾಯಿ ಅಂದ್ರೆ ಮಗುವಿನ ಹಿತವನ್ನೇ ಬಯಸುವಂಥವಳು. ಮಣ್ಣು ತಿಂದ ಅಂದ್ರೆ ಅಯ್ಯೋ ಏನಾಗ್ಬಿಡುತ್ತೋ ಅಂತ ಅಂದುಕೊಂಡು ಕೃಷ್ಣನ ಎರಡೂ ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಾಗ ಕೃಷ್ಣ ಸ್ವಲ್ಪ ಹೆದರಿದವನಂತೆ ನಾಟಕ ಮಾಡೋಕೆ ಶುರು ಮಾಡಿದಂತೆ. ಎಲ್ಲವೂ ನಾಟಕನೇ ಒಂದು. ಅದಕ್ಕೆ ಅವನು ಹೇಳೋದು ಲೀಲಾ ನಾಟಕ ಸೂತ್ರಧಾರಿ ಅಂತ. ಅವನು ಹೆದರಂಗ್ ಮಾಡ್ತಾನೆ, ಅತ್ತಂಗ್ ಮಾಡ್ತಾನೆ, ನಕ್ಕಂಗ್ ಮಾಡ್ತಾನೆ, ಎಲ್ಲಾ ತರಹವೂ ಮಾಡ್ತಾನೆ. ಆದ್ರೆ ಅವನು ಯಾವುದಕ್ಕೂ ಸೇರಿಲ್ಲ ಅಷ್ಟೆ. ಅವನು ಯಾವುದಕ್ಕೂ ಸೇರದೇ ಇರುವವನು ಆಗಿರ್ತಾನೆ. ಆಗ ಆ ತಕ್ಷಣ ಏನಾಗುತ್ತೆ ಅಂದ್ರೆ, ಅವನ ಮುಖ ಕಣ್ಣು ಎಲ್ಲವನ್ನು ಕೆಳಗಡೆ ಹಾಕೊಂಡು ನಿಂತಿರ್ತಾನೆ. ಯಶೋದ ಗದರಿಸ್ತಾ ಇದ್ಲಂತೆ. ಆಗ ಯಶೋದ ಕೇಳ್ತಾಳೆ ಏನಂತಂದ್ರೆ, ಕಸ್ಮಾನ್ ಮೃದಂ ಮದಾಂತಾತ್ಮನ್ ಭವಾನ್ ಭಕ್ಷಿತವಾನ್ ರಹಃ ವದಂತಿ ತಾವಕಾಹ್ಯೇತೆ ಕುಮಾರಾಹ ತೇಗ್ರಜೋಪ್ಯಯಂ. ಏನೋ ತುಂಟ, ನೀನು ಬಹಳ ಉದ್ಧಟನಾಗಿದೆಯಾ ನೀನು. ನೋಡಿ, ತಾಯಿ ಮಗು ಗದರಿಸ್ತಾ ಇರೋದು. ನಿನ್ ಬಹಳ ಆಯ್ತು ನಿಂದು ಅಂತ ಹೇಳಲ್ವ ನಾವು, ಹಾಗೆ ನೀನ್ ಬಹಳ ಉದ್ಧಟನಾಗಿದೆಯಪ್ಪ ನೀನು. ಏನು, ಯಾಕೋ ಮಣ್ಣನ್ ತಿಂದೆ ನೀನು? ಅದು ಮುಚ್ಕೊಂಡು ಬೇರೆ ತಿಂತೆ, ಯಾರಿಗೂ ಕಾಣಿಸ್ತಾ ಇದ್ದ ಹಾಗೆ ಗೋಡೆ ಕೆರ್ಕೊಂಡು ತಿಂತಾ ಇದ್ದಂತೆ. ಹಿಂದೆಲ್ಲ ಈಗೆಲ್ಲ ಈ ಸಿಮೆಂಟ್ ಗೋಡೆಗಳು ಇದೆಲ್ಲ ಕೆರೆಯಕ್ಕೆ ಬರುತ್ತೆ ಮಕ್ಳಿಗೆ. ಹಿಂದೆಲ್ಲ ಮಣ್ಣಿನ ಗೋಡೆ ಇತ್ತು, ಅದನ್ನ ಸುಮ್ನೆ ಮಣ್ಣನ್ನ ತಿಂದ ಅವನು. ನಿನ್ನ ಗೆಳೆಯರೆಲ್ಲರೂ ಕೂಡ ಹೇಳ್ತೀಯಾರೆ, ನಿನ್ ಗೆಳೆಯರು ಹೇಳಿದ್ರೆ ನಾನೇನೋ ಇದ್ ಮಾಡ್ತಿದ್ದೆ. ನಿನ್ನ ಅಣ್ಣ ಬಲರಾಮನು ಹೇಳ್ತಾ ಇದ್ದಾನೆ ಏನಂತ ಅಂದ್ರೆ, ಕೃಷ್ಣ ಮಣ್ಣು ತಿಂದ ಅಂತ ಹೇಳ್ತೀಯಾನೆ. ಏನ್ ಮಾಡ್ತಿದ್ಯಾ, ಏನ್ ಹೇಳು ಅಂತ ಹೇಳಿದಾಗ ಆ ಕೃಷ್ಣನ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೀಕೃಷ್ಣ ಉವಾಚ ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯಗಿರಿಸ್ತರಹಿ ಸಮಕ್ಷಂ ಪಶ್ಯಮೇ ಮುಖಂ. ಅಮ್ಮ, ನಾನು ಖಂಡಿತವಾಗ್ಲೂ ಕೂಡ ಮಣ್ಣನ್ನು ತಿಂದೇ ಇಲ್ಲ ಕಣಮ್ಮ, ತಿಂದೇ ಇಲ್ಲ. ಇವರೆಲ್ಲರೂ ಕೂಡ ಸುಳ್ಳೇ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸುಳ್ಬುರುಕಿದ್ದಾರೆ, ಸುಳ್ಳೇ ಹೇಳ್ತಿದ್ದಾರೆ. ನೀನ್ ಇವ್ರ ಮಾತನ್ನ ನಿಜ ಅಂತ ನೀ ತಿಳ್ಕೋಬೇಡ. ನನ್ ಮುಖ ನೋಡು, ನನ್ನ ಕೈ ಹಿಡ್ಕೊಂಡಿದ್ಯಾ, ನನ್ನ ಬಾಯಿ ಇಲ್ಲೇ ಇದೆ. ಬೇಕಾದ್ರೆ ನೋಡು, ನಾನು ಪ್ರತ್ಯಕ್ಷವಾಗಿ ನನ್ನ ಬಾಯನ್ನ ಅಗಲಿಸ್ಬಿಟ್ಟು ನೋಡು, ನಾನೇನಾದ್ರು ಮಣ್ಣು ತಿಂದಿದ್ದೀನ ಅನ್ನೋದು ನೋಡು ನೀನು ಅಂತ, ಕಣ್ಣಿಂದ ನೋಡು ಅಂತ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಏನಾಯ್ತು, ಯದ್ಯೇವಂ ತರ್ಹಿ ವ್ಯಾದೇಹಿ ಇತ್ಯುಕ್ತಸ್ಸ ಭಗವಾನ್ ಹರಿಹಿ ವ್ಯಾದತ್ತ ವ್ಯಾಹತೈಶ್ವರ್ಯ ಕ್ರೀಡಾಂ ಅನುಜ ಬಾಲಕಃ. ಅವನು ಏನಪ್ಪಾ ಅಂದ್ರೆ, ಒಂದು ಕೇವಲ ಲೀಲೆಗಾಗಿಯೇ ಆ ಮನುಷ್ಯನ ರೂಪದ ಒಂದು ಬಾಲಕನಾಗಿದ್ದಂಥವನು. ಅವನು ಕೇವಲ ಲೀಲೆಗಾಗಿಯೇ ಬಾಲಕನಾಗಿದ್ದ. ಹೀಗೆ ಹೇಳಿದಾಗ ತಕ್ಷಣ ಏನ್ ಮಾಡ್ದ ಅಂದ್ರೆ, ಕೃಷ್ಣ ಪರಮಾತ್ಮ ತನ್ನ ಬಾಯನ್ನ ಜೋರಾಗಿ ಅವನೇ ತೆಗೆದ್ನಂತೆ. ಆ ಕೃಷ್ಣ ಪರಮಾತ್ಮನು ಅನಂತ ಐಶ್ವರ್ಯದವನು ಆಗಿರ್ತಾನೆ. ಹಾಗೆ ಹೇಳ್ತಾಳೆ ಯಶೋದೆ, ಆಯ್ತಪ್ಪ ತೆರಿ ಬಾಯಿ, ನಿನ್ನ ನೋಡ್ತೀನಿ, ತೆಗಿಯೋ ಬಾಯಿನ, ನಾನು ನೋಡ್ತೀನಿ ತಿಂತಿದ್ಯೋ ಇಲ್ವೋ ಅಂತ, ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದಾಗ ತಕ್ಷಣ ಅವನು ಬಾಯಿ ತೆಗಿತಾನಂತೆ. ಆ ಬಾಯಿ ತೆಗಿದಾಗ ಆ ಯಶೋದ ಏನೇನನ್ನ ನೋಡಿದ್ಲಪ್ಪ ಅಂದ್ರೆ ಹೇಳ್ತಾರೆ,
ಸಾ ತತ್ರ ದದೃಶೇ ವಿಶ್ವಂ ಜಗತ್ಸ್ಥಾಸ್ನು ಚ ಖಂ ದಿಶಃ ಸಾದ್ರಿದ್ವೀಪಾಬ್ಧಿ ಭೂಗೋಳಂ ಸವಾಯ್ ವಾಗ್ನೀಂದು ತಾರಕಂ ಜ್ಯೋತಿಶ್ಚಕ್ರಂ ಜಲಂ ತೇಜಃ ನಭಸ್ವಾನ್ ವಿಯದೇವ ಚ ವೈಕಾರಿಕಾಣಿ ಇಂದ್ರಿಯಾಣಿ ಮನೋಮಾತ್ರ ಗುಣಾಸ್ತ್ರಯಃ. ಆ ಯಶೋದೆ ಒಮ್ಮೆ ಕೃಷ್ಣನ ಬಾಯಿಯನ್ನ ಬಗ್ಗಿ ನೋಡಿದ್ಲಂತೆ. ನೋಡಿದಾಗ ಆ ಬಾಯಲ್ಲಿ ಚರಾಚರ ಸಮಸ್ತ ಜಗತ್ತು ಅಡಕವಾಗಿರುವುದನ್ನು ನೋಡಿದ್ಲಂತೆ. ಏನೇನು ಕಂಡ್ಲಂತೆ ಆ ಕೃಷ್ಣನ ಬಾಯಲ್ಲಿ? ಆಕಾಶ, ದಿಕ್ಕುಗಳು, ಪರ್ವತಗಳು, ದ್ವೀಪಗಳು, ಸಮುದ್ರ ಸಹಿತವಾದಂತಹ ಇಡೀ ಭೂಮಂಡಲ, ಗಾಳಿ, ವಿದ್ಯುತ್ತು, ಅಗ್ನಿ, ಚಂದ್ರರು, ಚಂದ್ರ, ನಕ್ಷತ್ರಗಳು, ಸಂಪೂರ್ಣವಾದಂತಹ ಜ್ಯೋತಿರ್ಮಂಡಲ, ನೀರು, ಮತ್ತೆ ಎಲ್ಲಾ ಒಂದು ಪ್ರಾಣಿಗಳು ಕೂಡ ಓಡಾಡುವಂತಹ ಆಕಾಶ, ರಸಾತಳ, ಅಧೋತಳ, ಒಂದು ಅಧೋಲೋಕ, ಎಲ್ಲವನ್ನೂ ಕೂಡ ಆ ಪಂಚ ತನ್ಮಾತ್ರೆಗಳು ಏನೇನು ಜಗತ್ತಲ್ಲಿ ನಾವುಗಳು ನೋಡ್ತೇವೆ ಆ ಎಲ್ಲವನ್ನೂ ಕೂಡ ಕೃಷ್ಣನ ಬಾಯಲ್ಲೇ ಕಂಡುಬಿಟ್ಲಂತ. ಆ ಶ್ರೀಕೃಷ್ಣ ಪರಮಾತ್ಮನ ಬಾಯಿಯಲ್ಲಿಯೇ ಆ ಎಲ್ಲವನ್ನೂ ಕೂಡ ಕಂಡಂಥವಳು ಆಗ್ಬಿಟ್ಲಂತೆ. ಅದನ್ನ ನೋಡಿದ ತಕ್ಷಣವೇ ಏನಾಗ್ಬಿಡ್ತಂತೆ ಅಂದ್ರೆ ಯಶೋದಗೆ, ಏತದ್ವಿಚಿತ್ರಂ ಸಹಜೀವ ಕಾಲ ಸ್ವಭಾವ ಕರ್ಮ ಶಯಲಿಂಗ ಭೇದಂ ಸುನೋಸ್ತನೋ ವೀಕ್ಷ್ಯ ವಿದಾರಿತಾಸ್ಯೇ ವ್ರಜಂ ಸಹಾತ್ಮಾನಮವಾಪ ಶಂಕಾ ಕಿಂ ಸ್ವಪ್ನ ಏತದುತ ದೇವ ಮಾಯಾ ಕಿಂ ವಾ ಮದೀಯೋಪತ ಬುದ್ಧಿಮೋಹಃ ಅಥೋ ಅಮುಷ್ಯೈವ ಮಮಾರ್ಭಕಸ್ಯ ಯಃ ಕಶ್ಚನ ಔತ್ಪತ್ತಿಕ ಆತ್ಮಯೋಗಃ. ಪರೀಕ್ಷಿತನೇ, ಆ ಯಶೋದೆಯು ಆ ಕೃಷ್ಣನ ಬಾಯಿಯನ್ನ ನೋಡಿದ ತಕ್ಷಣವೇ ಅವಳು ನೋಡ್ತಾ ಇದ್ದಾಳೆ. ಆ ಕೃಷ್ಣನ ಬಾಯಿಯ ಒಳಗೆ ಇಡೀ ಭೂಮಿಯನ್ನ ನೋಡಿದ್ಲಂತೆ. ಆ ಭೂಮಿಯ ಒಂದು ಭಾಗದಲ್ಲಿ ಭಾರತವನ್ನ ನೋಡಿದ್ಲಂತೆ, ಅದರೊಳಗೆ ಗೋಕುಲವನ್ನ ನೋಡಿದ್ದಂತೆ. ಆ ಗೋಕುಲದ ಒಳಗಡೆಗೆ ಕೃಷ್ಣ ಪರಮಾತ್ಮನು ನಿಂತಿರುವುದನ್ನ ನೋಡ್ತೀಯಳೆ. ಆ ಕೃಷ್ಣನ ಬಾಯಿಯೊಳಗೆ ತನ್ನನ್ನೇ ತಾನು ನೋಡ್ಕೋತಾ ಇದ್ದಾಳಂತೆ. ಆ ಬಾಯಿಯನ್ನ ನೋಡೋದನ್ನ ಕೃಷ್ಣನ ಬಾಯಿಯೊಳಗೆ ಯಶೋದೆಯೇ ನೋಡ್ಕೋತಾ ಇದ್ದಾಳಂತೆ. ಆ ಕೃಷ್ಣನ ಬಾಯಿಯಲ್ಲಿ ಯಶೋದೆಯೇ ತನಗೆ ತಾನು ತನ್ನನ್ನ ನೋಡ್ಕೊಳ್ತಾ ಇದ್ದಾಳೆ. ಆಗ ಅವಳು ಹೇಳ್ತಾಳೆ, ನಾನೀಗ ಎಲ್ಲಿದ್ದೀನಪ್ಪ, ಏನನ್ನ ನೋಡ್ತಾ ಇದ್ದೀನಿ, ನಾನು ಎಲ್ಲಿದ್ದೀನಿ, ನಾನು ಏನನ್ನು ನೋಡ್ತಾ ಇದ್ದೀನಿ, ಇದೇನು ಸ್ವಪ್ನನ ಅಥವಾ ಭಗವಂತನ ಮಾಯೆಯ, ನನ್ನ ಬುದ್ಧಿಯಲ್ಲೇನಾದ್ರೂ ಭ್ರಮೆಯುಂಟಾಗಿದೆಯಾ, ನಿಜವಾಗಲೂ ಈ ನನ್ನ ಮಗ ಯಾವುದೋ ಒಂದು ಸಿದ್ಧಿಯಿಂದ ನನಗೆ ಹುಟ್ಟಿದವನಾಗಿದ್ದಾನೆ, ಸಮಸ್ತ ಯೋಗ ಸಿದ್ಧಿಗಳು ಕೂಡ ಇವನಿಗಿದೆ ಅಂತ ಅಂದುಕೊಂಡ್ಲು. ಆಗ ಏನಾಯ್ತು, ಇತ್ತಂ ವಿದಿತ ತತ್ವಾಯಾಂ ಗೋಪಿಕಾಯಾಂ ಸ ಈಶ್ವರಃ ವೈಷ್ಣವೀಂ ವ್ಯತನೋನ್ಮಾಯಾಂ ಪುತ್ರ ಸ್ನೇಹಮಯೀಂ ವಿಭು. ತಕ್ಷಣ ಏನಾಯ್ತು ಅಂದ್ರೆ, ತನ್ನ ತಾಯಿ ಯಶೋದೆಗೆ ಕೃಷ್ಣ ಪರಮಾತ್ಮನು ತನ್ನ ಬಾಯಿಯಲ್ಲಿ ಮೊದಲನೇ ಸಲಿ ತೊಡೆಯ ಮೇಲೆ ಮಲಗಿ ಆಕಳಿಸಿದಾಗ ಆ ಒಂದು ವಿಶ್ವರೂಪವನ್ನ ತೋರಿಸಿದ್ದ. ಈಗ ಆ ಕೃಷ್ಣ ಪರಮಾತ್ಮನು ಮಣ್ಣನ್ನ ತಿಂದ ಅಂತ ಭಾವದಿಂದ ಬಾಯನ್ನ ನೋಡಿದಾಗ ಎರಡನೆಯ ಬಾರಿ ವಿಶ್ವರೂಪವನ್ನ ತೋರಿಸ್ತಾನೆ. ನೋಡಿ, ತೋರಿಸಿದ ನಂತರ ಏನಾಗುತ್ತೆ ಅಂದ್ರೆ, ಆ ಕೃಷ್ಣನು ಯಶೋದೆಯ ಬುದ್ಧಿಗೆ ಆ ಯೋಗ ಮಾಯೆಯನ್ನ ಬಿಟ್ಟು, ಯೋಗ ಮಾಯೆಯಿಂದ ಅವಳು ಏನನ್ನ ನೋಡಿದ್ಲೋ ಅದನ್ನ ಮರೆಯುವಂತೆ ಮಾಡ್ಬಿಟ್ಲಂತೆ. ಏನನ್ನ ನೋಡಿದ್ಲೋ ಅವಳು ಮರೆಯುವಂತೆ ಮಾಡ್ಬಿಟ್ಲಂತೆ. ಆಗ ಏನಾಯ್ತು ಅಂದ್ರೆ, ತಕ್ಷಣ ಮತ್ತೆ ಆ ಕೃಷ್ಣನ ಬಾಯನ್ನು ನೋಡಿ ಹಿಂಗಂದು ಮತ್ತೆ ಕೃಷ್ಣನನ್ನ ಎಳ್ಕೊಂಡು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಂತೆ ಮತ್ತೆ ಆ ಕೃಷ್ಣನನ್ನ ಮುದ್ದು ಮಾಡೋದಿಕ್ಕೆ ಶುರು ಮಾಡಿದ್ಲಂತೆ. ನೋಡಿ ಹೇಳ್ತಾರೆ, ತ್ರಯ್ಯಾ ಚೋಪನಿಷದ್ಭಿಶ್ಚ ಸಾಂಖ್ಯ ಯೋಗೈಶ್ಚ ಸಾತ್ವತೈಃ ಉಪಗೀಯ ಮಾನ ಮಾಹಾತ್ಮ್ಯಂ ಹರಿಂ ಸಾಮಾನ್ಯತಾತ್ಮಜಂ. ಸಕಲ ವೇದಗಳು, ಉಪನಿಷತ್ತುಗಳು, ಸಮಸ್ತ ಜ್ಞಾನಶಾಸ್ತ್ರಗಳು, ಯೋಗಶಾಸ್ತ್ರಗಳು, ಎಲ್ಲಾ ಋಷಿ ಮುನಿಗಳು ಯಾವ ಒಬ್ಬ ಪರಮ ಪುರುಷನ ಮಾಹಾತ್ಮೆಯನ್ನ ನಿರಂತರವಾಗಿ ಹೊಗಳುತ್ತಿರ್ತಾರೋ, ಕೊಂಡಾಡ್ತಿರ್ತಾರೋ, ಸ್ತುತಿಸ್ತಿರ್ತಾರೋ, ಅಂತಹ ಭಗವಂತನನ್ನ ಯಶೋದಾ ಮಾತೆ
ತನ್ನ ಮಗ ಅನ್ನುವಂತಹ ಪ್ರೇಮದಿಂದಲೇ ಹಿಡಿದಿಟ್ಟುಕೊಂಡಿದ್ಲಪ್ಪ. ಅಂತಹ ಮಗನನ್ನ ಅವಳು ಪುತ್ರ ಅಂತ ಭಾವಿಸಿಕೊಂಡು ಹಿಡಿದಿಟ್ಟುಕೊಂಡಿರುವಂತವಳಾಗಿದ್ಲು. ಎಂತಹ ಮಹಾತ್ಮಳಿರ್ಬೇಕು. ಅದಾಗ ಪರೀಕ್ಷಿತನಿಗೆ ಒಂದು ಸಣ್ಣ ಸಂಶಯ ಬರುತ್ತೆ. ಏನು ಅಂದ್ರೆ, ನಂದ ಕಿಮಕರೋದ್ ಬ್ರಹ್ಮನ್ ಶ್ರೇಯ ಏವಂ ಮಹೋದಯಂ ಯಶೋದಾಚ ಮಹಾಭಾಗ ಪಪೌ ಯಸ್ಯಾಹ ಸ್ತನಂ ಹರಿಹಿ ಪಿತರೋ ನಾನ್ವವಿಂದೇತ ಕೃಷ್ಣೋದರಾರ್ಭಕೆ ಹಿತಂ ಗಾಯಂತ್ಯದ್ಯಾಪಿ ಕವಯಃ ಎಲ್ಲೋಗ ಶಮಲಾಪಹಂ. ಪರೀಕ್ಷಿತ ಮಹಾರಾಜನ ಕೇಳ್ತೀಯರೆ, ಶುಕ ಮಹರ್ಷಿಗಳೇ, ಭಗವಂತನನ್ನ ಮಗನನ್ನಾಗಿ ಪಡೆಯುವುದಕ್ಕಾಗಿ ನಂದಗೋಪ ಎಂತಹ ಒಂದು ಅದ್ಭುತವಾದ ಪುಣ್ಯ ಕೆಲಸವನ್ನ ಅವನು ಮಾಡಿದ್ನಪ್ಪ. ಮತ್ತು ಯಶೋದಾ ಮಾತೆ ಅವಳ ಜೊತೆಗೆ ಅತ್ಯಂತ ಪ್ರೇಮದಿಂದ ವ್ಯವಹಾರವನ್ನ ಮಾಡ್ತಾ ಇದ್ದಾಳಲ್ಲ. ಮಗ ಅಂತ ಯಾವಾಗಲೂ ಕೂಡ ಕೈ ಕೈ ಹಿಡ್ಕೊಂಡು ಓಡಾಡ್ತೀಯಳಲ್ಲ, ಅವನನ್ನ ಮುದ್ದಿಸ್ತಾ ಇದ್ದಾಳಲ್ಲ. ಆ ಯಶೋದಾ ಮಾಡಿದ ಪುಣ್ಯವಾದರೂ ಕೂಡ ಏನು. ಮತ್ತಿನ್ನೇನು, ಆ ಭಗವಂತನ ಬಾಲಲೀಲೆಗಳನ್ನ ನೋಡಿ ಆನಂದ ಪಡಬೇಕಾಗಿದ್ದಂಥವರು ವಸುದೇವ ಮತ್ತು ದೇವಕಿ. ವಸುದೇವ ಮತ್ತು ದೇವಕಿ ಗರ್ಭದೊಳಗೆ ಇಟ್ಟು ಭಗವಂತನು ಭೂಮಿಗೆ ಬಂದ ಮೇಲೆ ಅವರುಗಳು ಆ ಆನಂದವನ್ನ ಅನುಭವಿಸಲೇ ಇಲ್ಲ. ಎಲ್ಲಾ ಆನಂದವೂ ಕೂಡ ನಂದ ಯಶೋದರಿಗೆ ಸಿಕ್ತಲ್ಲ, ಅದು ಹೇಗೆ ಆಯಿತು ಇದನ್ನ ನನಗೆ ತಿಳಿಸಿ ಅಂತ ಪರೀಕ್ಷಿತನು ಶುಕ ಮಹರ್ಷಿಗಳಿಗೆ ಕೇಳಿದಾಗ ಶುಕರು ಹೇಳ್ತಾರೆ ನೋಡಿ, ಏನು ಅಂದ್ರೆ, ದ್ರೋಣೋ ವಸೂನಾಂ ಪ್ರವರಃ ಧರಯಾ ಸಹ ಭಾರ್ಯಯ ಕರಿಷ್ಯಮಾಣಃ ಆದೇಶಾನ್ ಬ್ರಹ್ಮಣಸ್ತಮುವಾಚಃ. ಪರೀಕ್ಷಿತನೇ, ನಂದಗೋಪನು ಹಿಂದಿನ ಜನ್ಮದಲ್ಲಿ ಒಬ್ಬ ಶ್ರೇಷ್ಠನಾದಂತಹ ವಸು ಆಗಿದ್ನಂತೆ. ವಸು ಅನ್ನೋದು ಒಂದು, ಹೇಗೆ ಮನುಷ್ಯರು ಮತ್ತು ಗಂಧರ್ವರು, ಕಿನ್ನರರು, ಕಿಂಪುರುಷರು ಅಂತ ಒಂದೊಂದು ಗಣವು, ಹಾಗೆ ವಸು ಅನ್ನುವಂಥದ್ದು ಒಂದು ಗಣ. ವಸು ಆಗಿದ್ದ. ಅವನ ಹೆಸರು ದ್ರೋಣ ಅಂತ ಇತ್ತು. ನಂದಗೋಪನ ಹಿಂದಿನ ಜನ್ಮದ ಹೆಸರೇನೋ ದ್ರೋಣ ಅಂತ. ಅದೇ ರೀತಿಯಾಗಿ ಅವನ ಧರ್ಮಪತ್ನಿ, ಅವಳ ಹೆಸರು ಧರಾದೇವಿ ಅಂತ. ಅವರಿಬ್ಬರೂ ಕೂಡ ಏನು ಅಂದ್ರೆ, ಬ್ರಹ್ಮದೇವರ ಅವರಿಬ್ಬರಿಗೂ ಕೂಡ ಒಂದು ಆಜ್ಞೆಯನ್ನ ಮಾಡ್ತಾರೆ. ಏನಂತ ಅಂದ್ರೆ, ಏನು, ನೀವು ಭೂಮಿಯಲ್ಲಿ ಹುಟ್ಟುವಂಥವರಾಗಿ ಬ್ರಹ್ಮದೇವರ ಆದೇಶವನ್ನ ಪಾಲಿಸೋದಿಕ್ಕೋಸ್ಕರ ಅವನಲ್ಲಿ ವಿಜ್ಞಾಪನೆಯನ್ನ ಮಾಡ್ಕೊಳ್ತಾರಂತೆ. ನಾವು ನಿಮ್ಮ ಆಜ್ಞೆಯಂತೆ ಭೂಮಿಯಲ್ಲಿ ಹುಟ್ಟುತ್ತೇವೆ. ಆ ಹುಟ್ಟಿದಾಗ ಏನಾಗಬೇಕು ಅಂದ್ರೆ, ನಮಗೆ ಭಗವಂತನು ನಮ್ಮ ಜೊತೆಗೆ ಇರುವವನಾಗಬೇಕು. ಅದೇ ರೀತಿಯಾಗಿ ಆ ಭಗವಂತನಲ್ಲಿ ನಮಗೆ ಅನನ್ಯವಾದಂತಹ ಪ್ರೇಮ ಉಂಟಾಗಬೇಕು. ಆ ರೀತಿಯಾಗಿ ನೀವು ನೋಡ್ಕೋಬೇಕು ಅಂತ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಬ್ರಹ್ಮದೇವರು ಹಾಗೇ ಆಗಲಿ ಅಂತ ಹೇಳ್ತಾರಂತೆ. ಅಂತಹ ದ್ರೋಣ ವಸುವೆ ವ್ರಜದಲ್ಲಿ ನಂದಗೋಪ ಅಂತ ಹುಟ್ಟುತ್ತಾನೆ. ಆ ಧರಾದೇವಿಯೇ ಯಶೋದೆಯಾಗಿ ಅವಳು ಹುಟ್ಟುತ್ತಾಳೆ. ಈ ಜನ್ಮದಲ್ಲಿ ತಥೋ ಭಕ್ತಿರ್ ಭಗವತಿ ಪುತ್ರೀ ಭೂತೆ ಜನಾರ್ದನೆ ದಂಪತ್ಯೋರ್ ನಿತರಾಮ್ ಆಸೀತ್ ಗೋಪ ಗೋಪೀಷು ಭಾರತ. ಆದ್ದರಿಂದಲೇ ಈ ಜನ್ಮದಲ್ಲಿ ಜನ್ಮ ಮತ್ತು ಮರಣ ಎಂಬ ಈ ಚಕ್ರದಿಂದ ಕಳೆಯುವುದಕ್ಕೋಸ್ಕರ, ಜನ್ಮ ಮತ್ತು ಮರಣವೆಂಬ ಚಕ್ರದಿಂದ ಕಳೆಯುವುದಕ್ಕೋಸ್ಕರವೇ ಆ ಗೋಪಿಕೆಯರಾಗಿ ಹುಟ್ಟಿದಂತಹ ವಸುವಾಗಿದ್ದರೂ ಕೂಡ ಗೋಪಿ ದ್ರೋಣ ಮತ್ತು ಧರಾವತಿ ಆ ರೂಪದಿಂದ ಹುಟ್ಟಿದಂತಹ ಧರಾದೇವಿಯೇ ಈ ಯಶೋಧ ಮತ್ತು ನಂದರಾಗ್ತಾರೆ. ಹಾಗೆ ಆಗಿ ಆ ಭಗವಂತನಾದಂತಹ ಕೃಷ್ಣನನ್ನೇ ಮಗನನ್ನಾಗಿ ಪಡಿತಾರೆ. ನೋಡಿ, ಹೇಳ್ತಾರೆ, ಕೃಷ್ಣೋ ಬ್ರಹ್ಮಣ ಆದೇಶಂ ಸತ್ಯಂ ಕರ್ತುಂ ವ್ರಜೇ ವಿಭೌ ಸಹ ರಾಮೋ ವಸಂಶ್ಚಕ್ರೆ ತೇಷಾಂ ಪ್ರೀತಿಂ ಸ್ವಲೀಲಯ. ನೋಡಿ, ಬ್ರಹ್ಮನು ಒಂದು ವರವನ್ನ ಕೊಟ್ಟ ಅಂದ್ರೆ ಭಕ್ತನು ಏನನ್ನೇ ಯಾವ ಮಾತನ್ನ ಹೇಳಿದರೂ ಕೂಡ ಅದನ್ನ ಭಗವಂತನು ಪಾಲಿಸಿಯೇ ಪಾಲಿಸ್ತಾನಂತೆ. ಸಮಸ್ತ ಲೋಕದಲ್ಲಿ ಎಲ್ಲಾ ಪದಾರ್ಥಗಳಲ್ಲಿಯೂ ಇರುವಂತಹ ಭಗವಂತನು ಸರ್ವವ್ಯಾಪಿಯೂ
ಸರ್ವಶಕ್ತನೂ ಆದಂತಹ ಭಗವಂತನನ್ನ ಆ ಪ್ರಹ್ಲಾದನು ಈ ಕಂಬದಲ್ಲಿದ್ದಾನೆ ಅಂತ ಹೇಳಿದ ತಕ್ಷಣವೇ ಭಗವಂತನು ಏನ್ ಹೇಳ್ತಾರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ನನ್ನ ಭಕ್ತ ಹೇಳಿದ ಮಾತು ಸುಳ್ಳಾಗಬಾರದು ಎಂಬ ಏಕಮಾತ್ರ ಉದ್ದೇಶದಿಂದ ಅವನು ಕಂಬದಿಂದಲೇ ತೋರಿದಂತೆ. ಹಿರಣ್ಯಕಶಿಪು ಇಷ್ಟುದ್ದ ಒಂದು ವರವನ್ನ ಬೇಡಿಕೊಂಡ, ಹೊರಗಡೆಗೆ ಒಳಗಡೆಗೆ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ದೇವತೆಗಳಾಗಲಿ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾವುದರಿಂದಲೂ ಕೂಡ ನನಗೆ ಮೃತ್ಯು, ಯಾವುದೇ ಆಯುಧಗಳಿಂದ ಅಸ್ತ್ರಶಸ್ತ್ರಾಸ್ತ್ರಗಳಿಂದ ಮೃತ್ಯು ಆಗಬಾರದು ಅಂತ ಕೇಳ್ಕೊಂಡ. ಬ್ರಹ್ಮನು ಅಸ್ತು ಅಂದ್ಬಿಟ್ಟ. ನೋಡಿ, ನರಸಿಂಹನ ಅವತಾರವನ್ನ ನಾವುಗಳು ನೋಡಿದಾಗ ಕೇವಲ ಆ ಭಕ್ತನಾದಂತಹ ಬ್ರಹ್ಮನು ಕೂಡ ಭಗವಂತನ ಭಕ್ತನೇ. ಅಂತಹ ಭಕ್ತನು ಅವರು ಬ್ರಹ್ಮನು ಹೇಳಿದಂತಹ ಮಾತು ಸುಳ್ಳಾಗಬಾರದು ಎಂಬ ಏಕಮಾತ್ರ ಉದ್ದೇಶದಿಂದ ಆ ಎಲ್ಲಾ ವರಕ್ಕೂ ಕೂಡ ಅಪವಾದ ಎಂಬಂತೆ ನರಸಿಂಹನಾಗಿ ಹುಟ್ಟಿದ. ಅವನನ್ನ ಮನುಷ್ಯ ಅಂತ ಹೇಳೋಣವಾ? ಅಲ್ಲ, ಹೇಳಕ್ಕಾಗಲ್ಲ. ಅವನನ್ನ ಮೃಗ ಅಂತ ಹೇಳೋಣವಾ? ಆಗೋದಿಲ್ಲ. ನ ಮಾನುಷಂ ನ ಮೃಗಂ. ಏನದು? ನೃಸಿಂಹ ರೂಪಂ, ನರಸಿಂಹ ರೂಪಂ. ಇನ್ನೊಂದನ್ನ ನಾವಲ್ಲಿ ಗಮನಿಸಬೇಕು. ಯಾವ ಅವತಾರದಲ್ಲೂ ಕೂಡ ಭಗವಂತನು ಉಗ್ರ ರೂಪದಿಂದ ಅವತಾರವನ್ನ ಮಾಡಿರಲಿಲ್ಲ. ಅದೇ ನಾವು ಮತ್ಸ್ಯವನ್ನ ತಗೊಳ್ಳೋಣ, ವರಾಹವನ್ನ ತೆಗೆದುಕೊಳ್ಳೋಣ, ಕೂರ್ಮ, ಪರಶುರಾಮ, ವಾಮನ, ಯಾವುದೇ ಒಂದು ಅವತಾರವನ್ನ ತೆಗೆದುಕೊಳ್ಳೋಣ, ರಾಮಕೃಷ್ಣಾದಿಗಳ ಯಾವ ಅವತಾರದಲ್ಲೂ ಕೂಡ ಭಗವಂತನು ಉಗ್ರ ರೂಪದಿಂದ ಅವತಾರವನ್ನ ಮಾಡಿದ್ದಿಲ್ಲ. ಆದರೆ ನರಸಿಂಹನ ಒಂದು ರೂಪವನ್ನ ನೋಡಿದಾಗ ಹುಟ್ಟಿದಾಗಲೇ ಅವನು ಅವತರಿಸಿದಾಗೆಯೇ ಅವನು ಉಗ್ರ ರೂಪದಿಂದ ಅವತಾರ ಮಾಡಿಬಿಟ್ಟ. ನೋಡಕ್ಕೆ ಸಾಧ್ಯವೇ ಇಲ್ಲ. ಹಿರಣ್ಯಕಶಿಪುವನ್ನ ಉದ್ಧಾರ ಮಾಡಿದ ಮೇಲೆ ಸಮಸ್ತ ದೇವಾನುದೇವತೆಗಳು ಲಕ್ಷ್ಮೀದೇವಿ ಸಹಿತವಾಗಿ ಬಂದು ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಹರಿರುಗ್ರ ಜಾತೆ. ಆ ಉಗ್ರ ರೂಪವನ್ನ ನೋಡಿ ಸಾಕ್ಷಾತ್ ಲಕ್ಷ್ಮೀದೇವಿಯೂ ಕೂಡ ಹೆದರಿ ಬಿಡ್ತಾಳೆ. ಇವನು ನನ್ನ ಗಂಡ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಡ್ತಾಳೆ. ಅಂತಹ ಉಗ್ರ ರೂಪವನ್ನ ಪಡೆದು ಬಿಟ್ಟಿರ್ತಾನೆ. ಅಂತಹ ಉಗ್ರ ರೂಪವನ್ನ ಏನಕ್ಕೆ ಪಡೆದ ಭಗವಂತ? ಅಲ್ಲಿ ಹೇಳ್ತಾರೆ, ಭಕ್ತನಿಗೆ ಆದಂತಹ ಕಷ್ಟವನ್ನ ನೋಡಿ ಭಗವಂತನು ಉಗ್ರ ರೂಪವನ್ನ ಪಡೆದುಕೊಂಡಿದ್ದ. ಏನೋ ನನ್ನ ಭಕ್ತನಿಗೆ ವಿಷಪಾನವನ್ನ ಮಾಡಿಸ್ತೀಯಾ, ನನ್ನ ಭಕ್ತನಿಗೆ ಬೆಂಕಿಯಲ್ಲಿ ಹಾಕ್ತೀಯಾ, ನನ್ನ ಭಕ್ತನಿಗೆ ನೀನು ಆ ಒಂದು ಮಂಜಿನ ಮೇಲೆ ಮಲಗಿಸ್ತೀಯಾ, ನನ್ನ ಭಕ್ತನಿಗೆ ಬೆಟ್ಟದಿಂದ ನೂಕಿಸ್ತೀಯಾ, ನನ್ನ ಭಕ್ತನಿಗೆ ಆನೆಯಿಂದ ತುಳಿಸ್ತೀಯಾ, ನನ್ನ ಭಕ್ತನಿಗೆ ಹಾವಿನಿಂದ ಕಚ್ಚಿಸ್ತೀಯಾ, ನನ್ನ ಭಕ್ತನಿಗೆ ಆಯುಧಗಳಿಂದ ಚುಚುತ್ತೀಯಾ, ನನ್ನ ಭಕ್ತನಿಗೆ ಆ ಒಂದು ಆಭಿಚಾರಿಕ ಯಜ್ಞ ಯಾಗಾದಿಗಳನ್ನ ಮಾಡಿಸ್ತೀಯಾ, ಆ ಶಂಭಾಸುರನ ಮಾಯೆಗಳನ್ನ ಮಾಡಿಸ್ತೀಯಾ. ಭಕ್ತನಿಗೆ ಆದಂತಹ ಕಷ್ಟವನ್ನ ನೋಡಕ್ಕಾಗದೆ ಭಗವಂತನು ಕೋಪಿಸಿಕೊಂಡು ಅವತಾರವನ್ನ ಮಾಡಿದ್ದಂತೆ. ಒಮ್ಮೆಲೆ ಹಿರಣ್ಯಕಶಿಪುವನ್ನ ಎತ್ತುಬಿಟ್ಟ. ಎಂತಹ ಪ್ರಹ್ಲಾದನ ಗುಣವನ್ನ ಒಂದು 50-60 ಶ್ಲೋಕಗಳಲ್ಲಿ ಹೇಳಿದೆ ಭಾಗವತ. ಅಂತಹ ಒಬ್ಬ ಭಕ್ತೋತ್ತಮನು ಪ್ರಹ್ಲಾದನು. ನಾವು ಭಕ್ತರ ಒಂದು ನಾಮಾವಳಿಯನ್ನ ಹೇಳಬೇಕಾದಾಗ ನಾವು ಮೊದಲು ಶುರು ಮಾಡುವಂಥದ್ದು ಪ್ರಹ್ಲಾದ, ಆಮೇಲೆ ನಾರದ. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸಾಂಬರೀಕ, ಶುಕ, ಶೌನಕ, ಭೀಷ್ಮದಾಲ್ಬ್ಯಾನ್. ನಾವು ಶುರು ಮಾಡೋದು ಪ್ರಹ್ಲಾದ ಮೊದಲನೇದಾಗಿ ನಿಲ್ತಾನೆ. ಆಗ ಏನಾಯ್ತು? ಆ ಭಗವಂತನು ಒಮ್ಮೆಲೆನೆ ಹಿರಣ್ಯಕಶಿಪುವನ್ನ ಎತ್ತಿಬಿಟ್ಟ. ಎತ್ತಿದವನೇ ತೊಡೆಯ ಮೇಲೆ ಹಾಕಿಕೊಳ್ತಾನೆ. ತನ್ನ ಉಗುರನ್ನೇ ಎದೆಗೆ ನಾಟಿ ಅದನ್ನು ಸೀಳಿ ಬಿಡ್ತಾನೆ. ನೋಡಿ ಹೇಗೆ ಯಶೋಧ ಮಾತೆಯು ಆ ಕೃಷ್ಣನ ಬಾಯಿಯನ್ನ ಬಗ್ಗಿ ನೋಡಿದಳೋ
ಇಲ್ಲಿ ಬಂತಲ್ಲ, ಆ ಕೃಷ್ಣನ ಬಾಯಿಯನ್ನ ಹೇಗೆ ಬಗ್ಗಿ ನೋಡಿದಳೋ ಹಾಗೆ ನರಸಿಂಹನೂ ಕೂಡ ಆ ಹಿರಣ್ಯ ಕಶುಪುವಿನ ಎದೆಯನ್ನ ಒಮ್ಮೆ ಬಗ್ಗಿ ನೋಡದ್ನಂತೆ. ಯಾಕೆ ಗೊತ್ತಾ? ಇಂತಹ ಉಗ್ರ, ಇಂತಹ ನೀಚ, ಇಂತಹ ಕೆಟ್ಟವ, ಇಂತಹ ಮನುಷ್ಯನಿಂದ ಅಂತಹ ಭಾಗವತೋತ್ತಮನಾದಂತಹ ಆ ಪ್ರಹ್ಲಾದನು ಹುಟ್ಟಿದ್ನಲ್ಲ, ಇವನ ಹೊಟ್ಟೆ ಒಳಗೆ ಇನ್ನೊಬ್ಬ ಪ್ರಹ್ಲಾದ ಏನಾದ್ರೂ ಇದನೇನೋ ಅಂತ ಬಗ್ಗು ನೋಡಿದ್ನಂತೆ. ಯಾರೋ? ಆ ನರಸಿಂಹ. ನೋಡಿ, ಇಲ್ಲಿ ಹೇಳ್ತಾರೆ, ಆ ಕೃಷ್ಣ ಮತ್ತು ಆ ಬಲರಾಮರಿಬ್ಬರೂ ಕೂಡ ಏನಕ್ಕೆ ಆ ನಂದಗೋಪನ ಮತ್ತು ಯಶೋದೆಯ ಒಂದು ತೊಡೆಯ ಮೇಲೆ ಆಟ ಆಡಿಕೊಂಡು ಬೆಳೆದ್ರು ಅಂದ್ರೆ, ಬ್ರಹ್ಮದೇವನ ಆ ಒಂದು ಅನುಗ್ರಹದಿಂದ. ಬ್ರಹ್ಮದೇವ ಹೇಳಿಬಿಟ್ಟಿದ್ದ, ಅದಕ್ಕಾಗಿ ಹಾಗಾಯ್ತು. ಅಲ್ಲಿ ಹೇಳ್ತಾರೆ, ಆ ಒಂದು ಸಹರಾಮೋ ವಸಂಶ್ಚಕ್ರೆ ತೇಷಾಂ ಪ್ರೀತಿಂ ಸ್ವಲೀಲಯ. ಅವರೆಲ್ಲರೂ ಕೂಡ ಅತ್ಯಂತ ಲೀಲಾ ವಿನೋದವಾಗಿ ಅವರು ಆ ಗೋಕುಲದಲ್ಲಿದ್ದಂತಹ ಎಲ್ಲರಿಗೂ ಕೂಡ ಸಂತೋಷಪಡಿಸಿಕೊಂಡು ಕಾಲವನ್ನ ಕಳೆದ್ರು. ಮುಂದೆ ಆ ಯಮಳಾರ್ಜುನರ ಉದ್ಧಾರ ಬರುತ್ತೆ. ಆ ಕೃಷ್ಣನನ್ನ ವರಳಿಗೆ ಕಟ್ಟುವಂತಹ ಪ್ರಸಂಗ, ಕೃಷ್ಣನನ್ನ ವರಳಿಗೆ ಕಟ್ಟುವಂತಹ ಪ್ರಸಂಗ ನೋಡಿ. ಒಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ, ಯಶೋದಾ ಮಾತೆ ತನ್ನ ಮನೆಯ ಕೆಲಸದೊಳಗೆ ಎಷ್ಟೋ ಅನೇಕ ಜನ ದಾಸಿಯರಿರ್ತಾರೆ. ಯಾಕಂದ್ರೆ ನಂದಗೋಪ ಸಾಮಾನ್ಯದವನೇನಲ್ಲ, ಆ ಊರಿನ ಮಾಂಡಲಿಕ ಅವನು. ಬೇಕಾದಷ್ಟು ಜನ ದಾಸಿಯರೆಲ್ಲರೂ ಕೂಡ ಇರ್ತಾರೆ. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ, ದಾಸಿಯರು ಎಲ್ಲರಿಗೂ ಕೂಡ ಬೇರೆ ಬೇರೆಯ ಕೆಲಸಗಳನ್ನ ನಿಯೋಜನೆಯನ್ನ ಮಾಡಿಬಿಡ್ತಾಳೆ. ಆಗ ಏನಾಗುತ್ತೆ ಅಂದ್ರೆ, ಅವತ್ತಿನ ಮೊಸರನ್ನ ಕಡಿಯುವುದಕ್ಕೆ ಯಾರೂ ಕೂಡ ಫ್ರೀ ಇರೋದಿಲ್ಲ. ಯಾರೂ ಕೂಡ ಬೇರೆ ಬೇರೆ ಎಲ್ಲರೂ ಕೆಲಸದಲ್ಲಿದ್ದಾಗ ಆ ಮೊಸರನ್ನ ಕಡಿಯಕ್ಕೆ ಯಾರೊಬ್ರು ಬರೋದಿಲ್ಲ. ಆಗ ಸಾಕ್ಷಾತ್ತಾಗಿ ಯಶೋದೆಯೇ ಮೊಸರನ್ನ ಕಡಿಯೋದಿಕ್ಕೆ ನಿಂತ್ಕೊಳ್ತಾಳಂತ. ಅವಳು ಅನೇಕ ಆಭರಣಗಳನ್ನ, ವೇಷಭೂಷಣಗಳನ್ನ ಹಾಕೊಂಡಿರ್ತಾಳೆ. ಸಾಕ್ಷಾತ್ತಾಗಿ ಆ ಊರಿನ ಮಹಾರಾಣಿ ಚೆನ್ನಾಗಿ ಒಡವೆ ಅಲಂಕಾರಗಳನ್ನೆಲ್ಲ ಮಾಡ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲ, ತುಂಬಾ ದಿನಗಳು ಆಗಿರುತ್ತೆ. ಏನು, ಆ ಮೊಸರು ಇತ್ಯಾದಿಗಳನ್ನೆಲ್ಲ ಕಡೆದು ಕೃಷ್ಣ ಹುಟ್ಟಿದ ಮೇಲೆ ಆ ಕೃಷ್ಣನ ಪಾಲನೆಯಲ್ಲಿಯೇ ಕಾಲವನ್ನ ಕಳಿತಿರ್ತಾಳೆ. ಆದ್ರೂ ಅವತ್ತಿನ ದಿನ ಅವಳಿಗೆ ಆ ಒಂದು ಭಾಗ್ಯ ಬರುತ್ತೆ. ಬಂದಾಗ ಏನಾಗತ್ತೆ ಅಂದ್ರೆ, ಅವಳು ಕೈ ತುಂಬ ಬಳೆ, ಡಾಬು, ಹೂವನ್ನ ಮುಡ್ಕೊಂಡಿಯಾಳೆ, ಸುಸ್ತಾಗ್ತಾ ಇದ್ದಾಳೆ, ಕಡಿತಾ ಇರೋ ಬೆವರು ಸುರಿಸ್ತಾ ಇದ್ದಾಳೆ. ಅಂದ್ರೂ ಆ ಬೆಣ್ಣೆಯನ್ನ, ಮೊಸರನ್ನ ಅವಳು ಕಡಿತಾ ಇದ್ದಾಳೆ. ಕಡಿತಾ ಇದ್ದಾಗ ಏನಾಯ್ತು ಅಂದ್ರೆ, ಒಮ್ಮೆಲೇನೆ ಕೃಷ್ಣ ಪರಮಾತ್ಮನು ಯಶೋದೆಯ ಹತ್ತಿರಕ್ಕೆ ಬರ್ತಾನೆ. ಯಶೋದೆಯ ಹತ್ತಿರಕ್ಕೆ ಬಂದಾಗ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾನೆ. ಯಾಕೆ? ಅವನಿಗೆ ಹೊಟ್ಟೆ ಹಸಿವಾಗಿರುತ್ತೆ. ಆ ಯಶೋದಾ ಮಾತೆಯ ಒಂದು ಸ್ತನ್ಯಪಾನ, ಹಾಲನ್ನ ಕುಡಿಬೇಕು ಅಂತ ಬರ್ತಾಳೆ. ಯಶೋದಾ ಮಾತೆ ಆ ಕೃಷ್ಣನನ್ನು ನೋಡಿದ ತಕ್ಷಣವೇ ಬಹಳ ಸಂತೋಷವಾಗುತ್ತೆ. ಸಂತೋಷವಾದಾಗ ಆ ಮೊಸರನ್ನ ಕಡಿಯುವುದನ್ನು ನಿಲ್ಲಿಸ್ತಾಳೆ. ಕೃಷ್ಣನನ್ನ ತೊಡೆಯ ಮೇಲೆ ತಗೊಂಡು ಅವಳಿಗೆ ಹಾಲನ್ನ ಕುಡಿಸೋದಿಕ್ಕೆ ಆರಂಭ ಮಾಡ್ತಾಳೆ. ಆಗ ಏನಾಯ್ತು? ತಮಂಕ ಮಾರೂಢ ಮಪಾಯಯತ್ ಸ್ತನಂ ಸ್ನೇಹಸ್ನುತಂ ಸಸ್ಮಿತ ಮೀಕ್ಷತಿ ಮುಖಂ ಅತೃಪ್ತ ಮುತ್ಸೃಜ್ಯ ಜವೇನ ಸಾಯಯ ವಿತ್ಸಿಚ್ಯಮಾನೆ ಪಯಸಿ ತ್ವಧಿಶ್ರಿತೆ. ಆ ಕೃಷ್ಣನು ಹಸಿವಿಂದ ಬಂದಿರ್ತಾನೆ, ತೊಡೆ ಮೇಲೆ ಮಲ್ಕೊಂಡು ಹಾಲು ಕುಡಿತಿರ್ತಾನೆ. ಕುಡಿಯೋಕ್ ಇನ್ನೇನು ಸ್ವಲ್ಪ ಹೊತ್ತು ಆಗಿರುತ್ತೆ. ತಕ್ಷಣ ಯಶೋದೆಗೆ ಒಲೆ ಮೇಲೆ ಹಾಲಿಟ್ಟಿದ್ದು ನೆನಪಾಗ್ಬಿಡುತ್ತೆ. ಒಲೆಯ ಮೇಲೆ ಹಾಲಿಟ್ಟಿದ್ದು ನೆನಪಾಗ್ಬಿಡುತ್ತೆ. ಆ ನೆನಪಾದ ತಕ್ಷಣ ಏನಾಗುತ್ತೆ ಅಂದ್ರೆ, ಆ ಕೃಷ್ಣನನ್ನ ಹಾಗೆಯೇ ಕೆಳಗಡೆ ಬಿಟ್ಟು ಅವಳೇನ್ ಮಾಡ್ಬಿಡ್ತಾಳೆ, ಹಾಲನ್ನ ನೋಡೋದಿಕ್ಕೋಸ್ಕರ ಅಡಿಗೆ ಮನೆಯ ಕಡೆಗೆ ಹೊರಟು ಬಿಡ್ತಾಳೆ. ಹಾಲನ್ನ ನೋಡೋದಿಕ್ಕೆ ಅಡಿಗೆಯ ಮನೆ ಕಡೆಗೆ ಹೊರಟು ಬಿಡ್ತಾಳೆ. ಇದರಿಂದ ಏನಾಗುತ್ತೆ ಅಂದ್ರೆ, ಆ ಬಾಲಕೃಷ್ಣನಿಗೆ, ಆ ಚಿಕ್ಕ ಕೃಷ್ಣನಿಗೆ ಕೋಪ ಬರುತ್ತೆ. ಹೇಳ್ತಾರೆ, ಸಂಜಾತ ಕೋಪಃ ಸ್ಫುರಿತಾರುಣಾಧರಂ ಸಂದಶ್ಯ ದದ್ಭಿಹಿ ದದಿ ಮಂಥ ಭಾಜನಂ ಭಿತ್ವಾ ಮೃಷಾಶ್ರುತ್ ದೃಶದಶ್ಮನಾರಹೋ ಜಘಾಸ ಹಯ್ಯಂಗವ ಮಂತರಂ ಗತಃ. ಅವಳ ಹಾಲನ್ನು, ಒಲೆ ಮೇಲಿದ್ದ ಹಾಲನ್ನ ಇಳಿಸೋದಿಕ್ಕೆ ಹೋದ ತಕ್ಷಣವೇ ಈ ಕೃಷ್ಣನಿಗೆ ಸ್ವಲ್ಪ ಸಿಟ್ಟು ಬಂದ್ಬಿಡ್ತಂತೆ.
ಯಾಕೆ ಅಂದ್ರೆ ನಾನಿನ್ನು ಅರ್ಧ ಹಾಲು ಕುಡ್ದಿದ್ದೀನಿ, ಇನ್ನು ಪೂರ್ತಿ ಹೊಟ್ಟೆ ತುಂಬಿಲ್ಲ, ಹಿಂಗೆ ಇಳಿಸ್ಬಿಟ್ಲಲ್ಲ ಇವಳು ಅಂತ ಅಂದುಕೊಂಡು ಅವನು ಆ ತುಟಿಯನ್ನ ಕಚ್ಚಿಕೊಂಡು ಆ ಮಡಿಕೆಯಲ್ಲಿ, ಯಾವ ಮಡಿಕೆಯಲ್ಲಿ ಅವಳು ಮೊಸರನ್ನ ಕಡಿತಾ ಇದ್ಲೋ, ಆ ಮೊಸರನ್ನ ಕಡಿತಾ ಇದ್ಲೋ, ತಕ್ಷಣ ಏನ್ ಮಾಡ್ಬಿಟ್ನಂತೆ ಅಂದ್ರೆ ಆ ಮೊಸರು ಗಡಿಗೆಯನ್ನ ಕೆಳಗಡೆ ಎಳೆದು ಬಿಟ್ನಂತೆ. ಮೊಸರು ಗಡಿಗೆಯನ್ನ ಕೆಳಗಡೆ ಎಳೆದು ಕೂಡಲೇ ಆ ಮಣ್ಣಿನ ಗಡಿಗೆ ಕೆಳಗಡೆ ಬಿತ್ತು, ಒಡೆದು ಹೋಯ್ತು. ಒಡೆದು ಹೋದ್ಮೇಲೆ ಏನಾಯ್ತು, ಅವನು ನಿಧಾನಕ್ಕೆ ಅಲ್ಲಿಂದ ಅವನು ಹೊರಟು ಬಿಟ್ಟ. ಕೃಷ್ಣ ಪರಮಾತ್ಮ ಹೊರಟುಬಿಟ್ಟ. ಎಲ್ಲಿಗೆ ಹೊರಟ? ಉತ್ತಾರ್ಯ ಗೋಪಿ ಸುಶ್ರುತಂ ಪಯಃ ಪುನಃ ಪ್ರವಿಶ್ಯ ಸಂದೃಶ್ಯ ಚ ದಧ್ಯ ಮಾತ್ರಕಂ ಭಗ್ನಂ ಬಿಲೋಕ್ಯ ಸ್ವಸುತಸ್ಯ ಕರ್ಮ ತತ್ ಜಹಾಸತಂ ಚಾಪಿ ನ ತತ್ರ ಪಶ್ಯತಿ. ನೋಡಿ, ಅವನಿಗೆ ಏನಾಯ್ತು ಅಂದ್ರೆ ಯಶೋದೆಗೆ ಇದರಿಂದ ಸಿಟ್ಟು ಬರ್ಲಿಲ್ವಂತೆ. ನಾನು ಇಷ್ಟೆಲ್ಲಾ ಕಷ್ಟಪಟ್ಟಿದ್ದೆ, ಹೊಡೆದಾಕ್ಬಿಟ್ನಲ್ಲ ಕೃಷ್ಣ ಅಂತ ಸಿಟ್ಟು ಬರ್ಲಿಲ್ಲಂತೆ. ಜಹಾಸ ನಕ್ಕದ್ಲಂತೆ. ಓ, ಕೃಷ್ಣ ಇಂಥ ಕೆಲಸ ಮಾಡ್ಕೊಂಡು ಹೋದ್ನಲ್ಲ ಅಂತ ಅಂದುಕೊಂಡು ಅವಳ ಹಾಲನ್ನ ಕೆಳಗಡೆ ಇಳಿಸಿ ಬಂದು ನೋಡಿ ಮಡಿಕೆ ಎಲ್ಲ ಒಡೆದೋಗಿರೋದನ್ನ ನೋಡಿ ನಕ್ಬಿಟ್ಲು. ಆ ನಕ್ಕಿದ ತಕ್ಷಣ ಏನಾಯ್ತು ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲ ಕಡೆಗೂ ಕೂಡ ಹುಡುಕ್ತಾಳೆ. ಹುಡುಕಿದಾಗ ಏನಾಯ್ತು ಅಂದ್ರೆ ತಕ್ಷಣವೇ ಆ ಇದು ಸಿಗೋದಿಲ್ಲ, ಎಂತದ್ದು ಕೃಷ್ಣ ಕಾಣೋದಿಲ್ಲ. ಆಗ ಏನ್ ಮಾಡಿದ್ಲು? ಉಲೂಖಲಾಂಘ್ರೇ ರೂಪರಿ ವ್ಯವಸ್ಥಿತಂ ಮರ್ಕಾಯ ಕಾಮಂ ದದತಂ ಶಚಿಸ್ಥಿತಂ ಹಯ್ಯಂಗವಂ ಚೌರ್ಯ ವಿಶಂಕಿತೆ ಕ್ಷಣಂ ನಿರೀಕ್ಷ್ಯ ಪಶ್ಚಾತ್ ಸುತಮಾಗಮಚ್ಚನೈಹಿ. ಅವನೇನ್ ಮಾಡ್ತಾನೆ, ಅಲ್ಲಿ ಇಲ್ಲಿ ಹುಡುಕ್ದಾಗ ಮತ್ತೊಂದು ಕೋಣೆಗೆ ಹೋಗ್ತಾನೆ. ಆ ಕೋಣೆ ಏನಪ್ಪಾ ಅಂದ್ರೆ ಮೊಸರನ್ನ ಕಡೆದು ಬೆಣ್ಣೆಯನ್ನ ಸಂಗ್ರಹ ಮಾಡುವಂತಹ ಒಂದು ಕೋಣೆ. ಬೆಣ್ಣೆಯನ್ನ ಸಂಗ್ರಹ ಮಾಡುವಂತಹ ಕೋಣೆ. ಅಲ್ಲಿಗೆ ಹೋಗಿ ಆ ನೆಲುವಿನ ಮೇಲಿದ್ದಂತಹ ಬೆಣ್ಣೆಯನ್ನ ತೆಗೆದು ಅವನು ತಿನ್ನೋದಿಕ್ಕೆ ಶುರು ಮಾಡಿದಾನೆ. ಸಾಕಷ್ಟು ತಿಂದಿದ್ದಾನಂತೆ. ತಿಂದ ಮೇಲೆ ಏನ್ ಮಾಡಿದಾನೆ, ಅಕ್ಕಪಕ್ಕ ಇದ್ದಂತಹ ಕೋತಿಗಳಿಗೆಲ್ಲ ಕೊಡ್ತಾ ಇದ್ದಾನೆ. ಕಿಟಿಕಿಯಿಂದ ಕರೆದು ತನ್ನ ಸ್ನೇಹಿತರೆಲ್ಲರಿಗೂ ಕೂಡ ಆ ಹಯ್ಯಂಗವಿಯನ್ನ ಅವನೇನ್ ಮಾಡ್ತೀಯಾನೆ, ಎಲ್ಲರಿಗೂ ಕೂಡ ಆ ಒಂದು ಕೊಟ್ಟು. ಹಯ್ಯಂಗವಿ ಅಂದ್ರೆ ಏನ್ ಗೊತ್ತಾ? ಹಿಂದಿನ ದಿನ ರಾತ್ರಿ ಕರೆದಂತಹ ಹಾಲನ್ನ ಹೆಪ್ಪಾಕಿ ಮಾರನೆಯ ದಿನ ಬೆಳಗ್ಗೆ ಕಡೆದಾಗ ಅದು ಶುದ್ಧವಾದಂತಹ ಹೊಸ ಬೆಣ್ಣೆ. ಅದಕ್ಕೆ ಹಯ್ಯಂಗವಿ ಅಂತ ಕರೀತಾರೆ. ಅದು ರಾತ್ರಿ ಹಾಲು ಕರೆದಿರ್ಬೇಕು. ಹಾಲು ಕರೆದು ಕಾಯಿಸಿ ಅದಕ್ಕೆ ಹೆಪ್ಪ ಹಾಕ್ಬೇಕು. ಮಾರನೇ ದಿನ ಬೆಳಗ್ಗೆನೆ ಅದನ್ನ ಕಡಿಬೇಕು. ಮಾರನೆಯ ದಿನ ಬೆಳಗ್ಗೆನೆ ಅದನ್ನ ಕಡೆದಾಗ ಅದನ್ನ ಹಯ್ಯಂಗವಿ ಅಂತ ಹೇಳ್ತಾರೆ. ನೋಡಿ, ಆ ರೀತಿಯಾಗಿ ಆ ಒಂದು ಬೆಣ್ಣೆಯನ್ನೆಲ್ಲವನ್ನೂ ಕೂಡ ಕೊಟ್ಟು ಖಾಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ತಕ್ಷಣ ಯಶೋದೆಗೆ ಸಿಟ್ಟು ಬಂದು ಬಿಡುತ್ತೆ. ಯಾಕೆ? ಬೆಳಗಿನಿಂದ ಕೆಲಸದವರು ಮಾಡಿಲ್ಲ ಕೆಲಸವನ್ನ, ಸ್ವಯಂ ಆಗಿ ಯಶೋದ ಮಾಡಿದಾಳೆ. ಬೆಣ್ಣೆ ಕಡ್ದು 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 ಏನ್ ಮಾಡಿದಾಳೆ, ಶೇಖರಣೆ ಮಾಡಿದಾಳೆ. ಇಷ್ಟು ದಿನ ಏನಾಗ್ತಿತ್ತು, ಇರೋ ಊರವರೆಲ್ಲರೂ ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ರು ಯಶೋದೆಗೆ. ಏನಂತ? ಅಮ್ಮ, ನಿನ್ ಮಗ ತುಂಬಾ ಕಾಟ ಕೊಡ್ತೀಯಾನೆ, ನಾವು ಮಾಡಿದಂತಹ ಬೆಣ್ಣೆ ಇತ್ಯಾದಿಗಳೆಲ್ಲವನ್ನೂ ಕೂಡ ಅವನು ಹಾಳು ಮಾಡ್ತಾ ಇದ್ದಾನೆ. ಈ ರೀತಿ ಎಲ್ಲರೂ ಕೂಡ ಏನ್ ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟರು ಕೂಡ ಯಶೋದ ಅಷ್ಟೊಂದು ಗಮನ ಕೊಡ್ತಿರ್ಲಿಲ್ಲ. ಹೌದಾ ಬಿಡು ಆಗ್ಲಿ ಅಂತ ಇದು ಬಿಡ್ತಿದ್ಲು. ಆದರೆ ಯಾವಾಗ ತಾನು ಸ್ವತಃ ಕಷ್ಟಪಟ್ಟಂತಹ ಆ ಬೆಣ್ಣೆಯನ್ನ ಕೃಷ್ಣ ಪರಮಾತ್ಮನು ಹಾಳು ಮಾಡಿಬಿಟ್ನೋ ಅದನ್ನ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ ಯಶೋದೆ. ತಾನು ಸ್ವತಃ ಕಷ್ಟಪಟ್ಟಂತಹ ಬೆಣ್ಣೆ ಅದು. ನಾವು ಯಾರೋ ಒಬ್ರು ನಮ್ಮನೇಲಿ ದಿನ ಕೆಲಸದವಳು ಬರ್ತಾಳೆ. ಕೆಲಸದವಳು ಬಂದಾಗ ನಿತ್ಯ ನೆಲ ಒರೆಸ್ತಾಗ ನಾವು ಅಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ. ಓಡಾಡ್ಬೇಕಾದ್ರೆ ರೀ ಒಂದ್ ಕಡೆ ಕುತ್ಕೊಳ್ರಿ, ಯಾಕ್ರಿ ಹಿಂಗ್ ಓಡಾಡ್ತೀರಾ ಅಂತ ಮನೆಯವಳು ಹೇಳ್ತಾಳೆ. ನಾವ್ ಅದಕ್ಕೆ ಗಮನ ಕೊಟ್ಟಿಲ್ಲ ಅಂದ್ರೆ ಅವಳ ಪಾಡಿಗಳು ಇರ್ತಾಳೆ, ನಮ್ಮ ಪಾಡಿ ನಾವ್ ಇರ್ತೀವಿ. ಯಾವತ್ತೋ ಒಂದಿನ ಕೆಲಸದವಳು ಬರೋದಿಲ್ಲ, ಅವತ್ತಿನ ದಿನ ಸ್ವತಃ ಅಕ್ಕಿ ಒರೆಸ್ತಿರ್ತಾಳೆ. ನಾವು ಮಾಮೂಲಿ ಹಂಗೆ ಓಡಾಡ್ಬಿಟ್ರೆ ಮುಗೀತು. ನೆಲ ಒರೆಸ್ಬೇಕಾದ್ರೆ ಏನಾದ್ರೂ ಮಧ್ಯದಲ್ಲಿ ನಿತ್ಯ ಓಡಾಡಿಸ್ಬೇಕಾದ್ರೆ ಅಕ್ಕಿ ಶ್ರಮ ಇರಲ್ಲ, ಆಗ ಅಷ್ಟೊಂದು ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಏನಾದ್ರೂ ನಮ್ಮ ಹನುಮ ಹೇಳ್ತಾನೆ ಇರ್ತಾನೆ ಯಾವಾಗ್ಲೂ, ನಿನ್ ತಂಗಿ ಸಿಟ್ಟು ಮಾಡ್ಕೋತಾಳೇನೋ ಅಂತ ಹೇಳಿದಾಗ, ಗುರುಗಳೇ ಯಾವಾಗ್ಲೂ ಸಿಟ್ಟು ಮಾಡ್ಕೊಳ್ಳಲ್ಲ. ಅಕ್ಕಿ ಏನಾದ್ರೂ ಬಂಡೆ ಅಂದ್ರೆ ನೆಲ ಒರೆಸ್ಬೇಕಾದ್ರೆ ಏನಾದ್ರೂ ಓಡಾಡ್ಬಿಟ್ರೆ ಮತ್ ನಾವೇ ಒರೆಸ್ಬೇಕಾಗತ್ತೆ, ಅಕ್ಕಿ ಅಲ್ಲೇ ಬಿಟ್ಟು ಹೊರಟು ಬಿಡ್ತಾಳೆ ಅಂತ. ದಾಕ್ಷಾಯಿಣಿ ಅಂತ ನಮ್ಮ ಹನುಮನ ತಂಗಿ ಹೆಸರು. ಎಷ್ಟು ಚಂದ ಇದೆ ನೋಡಿ.
ನಾವು ಈಗಿನ ಕಾಲದಲ್ಲೂ ಆ ಹೆಣ್ಣು ಮಕ್ಕಳ ಹೆಸರುಗಳನ್ನು ನಾವು ನೋಡ್ತೇವೆ, ಏನೇನೋ ಇಟ್ಟುಕೊಳ್ತಾರೆ. ಸಾನ್ವಿ ಅಂತೆ, ಚಾರ್ವಿ ಅಂತೆ, ಯಾರೂ ಇಟ್ಕೊಳ್ದೆ ಇರುವಂತದ್ದನ್ನ ನನ್ನ ಮಕ್ಕಳಿಗೆ ಇಡಬೇಕು ಅಂತ. ಅದಕ್ಕೊಂದು ಅರ್ಥ ಗರ್ಭಿತವಾಗಲಿ, ಅದಕ್ಕೊಂದು ಕರೆಯೋಕೆ ಚಂದ ಚಾರುಗಳಾಗಲಿ ಏನು ಕೂಡ ಇರೋದಿಲ್ಲ. ಆದ್ರೂ ಕೂಡ ಏನ್ ಮಾಡೋದು, ನಾವು ಒಂದು ಏನೋ ಹೆಸರಿಡ್ಬೇಕಲ್ಲ ಅನ್ನೋ ಒಂದು ಹೆಸರನ್ನ ಇಟ್ಟು ಬಿಡೋದು. ಖಂಡಿತವಾಗ್ಲು ಹಿಂದೆಲ್ಲ ನೋಡಿ ನಮ್ಗಳ ಹೆಸರು ಏನಿರ್ತಿತ್ತು, ವೆಂಕಟೇಶ, ಗಣೇಶ, ಶ್ರೀನಿವಾಸ, ಸುಬ್ರಹ್ಮಣ್ಯ, ಬಾಲಸುಬ್ರಹ್ಮಣ್ಯ, ಮಂಜುನಾಥ, ಲಕ್ಷ್ಮೀನಾರಾಯಣ. ಇದೇ ಭಾಗವತದಲ್ಲಿ ಒಂದು ಕಥೆ ಬರುತ್ತೆ, ಅಜಾಮೀಳನ ಕಥೆ. ಅದು ಮಹಾನ್ ಪಾಪಿಷ್ಠ ಚಿಕ್ಕ ಹುಡುಗ ಇರ್ತಾನೆ, ಕೊನೆ ಮಗನಿಗೆ ಆ ಪುಣ್ಯದ ಪ್ರಭಾವವಾಗಿ ನಾರಾಯಣ ಅಂತ ಹೆಸರಿಟ್ಬಿಡ್ತಾನೆ. ಅವನಿನ್ನೇನು ಮುಕ್ತನಾಗಬೇಕು ಅನ್ನೋ ಸಂದರ್ಭದಲ್ಲಿ ಯಮದೂತರು ಬಂದಿದ್ದು ಗೊತ್ತಾಗ್ಬಿಡುತ್ತೆ ಅವನಿಗೆ. ದೂರದಲ್ಲಿ ಆಟ ಆಡ್ತಿರ್ತಾನೆ ಮಗ, ನಾರಾಯಣ ಅಂದ್ಬಿಡ್ತಾನೆ ಅವನು. ಮಹಾನ್ ಪಾಪಿಷ್ಠ ಋಷಿಯಾದವನು ಕೇವಲ ಒಂದು ಇದಕ್ಕೆ, ಯಾವುದಕ್ಕೆ, ಆ ಒಂದು ಬೇಡರ ಹೆಣ್ಣು ಮಗಳನ್ನ ನೋಡಿ ಇಷ್ಟಪಟ್ಟು ಮದುವೆಯಾಗಿ ಆ ಕುಟುಂಬ ಪೋಷಣೆಗಾಗಿ ಸಮಸ್ತ ಪಾಪಗಳನ್ನು ಮಾಡಿರ್ತಾನೆ. ಹೀಗಿದ್ದಾಗ ಕೊನೆಗೆ ಮಗ, ದೂರದಲ್ಲಿದ್ದಂಥ ಮಗ ನಾರಾಯಣನನ್ನ ಕೂಗಿದ್ದವನು ವಿಷ್ಣು ದೂತರು ಬಂದು ಬಿಡ್ತಾರೆ. ವಿಷ್ಣು ದೂತರು ಬಂದು ಕೇಳ್ತಾರೆ, ಇವನ್ ಕೊನೆಗೆ ಅಂತಕಾಲೇ ಮಾಮನು ಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಏನಂತ ನೋಡಪ್ಪ, ಕೊನೆಯ ಕಾಲದಲ್ಲಿ ಯಾವಾಗ ಯಾರು ನನ್ನನ್ನ ಸ್ಮರಿಸ್ತಾರೆ ಅವನು ನನ್ನನ್ನೇ ಬಂದು ಸೇರ್ತಾನೆ ಅಂತ. ನಾವ್ ಈಗಿಂದ ಯಾಕೆ ಈ ಭಾಗವತ ಇತ್ಯಾದಿಗಳೆಲ್ಲವನ್ನೂ ಕೂಡ ಕೇಳಬೇಕು? ಏನಕ್ಕೆ ಕೇಳಬೇಕು ನಾವು? ಕೊನೆಯ ಸಂದರ್ಭದಲ್ಲಿ ನಮಗಿದು ನೆನಪು ಬರಲಿ ಅಂತ. ಅಯ್ಯೋ, ಆಗಿಂದಾಗ್ಲೇ ನಮಗೆ ಗೊತ್ತಾಗ್ಬಿಟ್ರೆ ಏನ್ ಮಾಡತ್ತೆ, ಪರವಾಗಿಲ್ಲ, ಈಗ ಏನ್ ಮಾಡ್ಬೇಕು? ಖಂಡಿತ ಬರೋದಿಲ್ಲ. ನಾವು ಮಾಡಿದಂತ ಎಲ್ಲ ಪಾಪಗಳು ಕಣ್ಣು ಮುಂದೆ ಬರೋಕ್ ಶುರುವಾಗುತ್ತೆ, ಅಷ್ಟೇ, ಒಳ್ಳೇದಂತೂ ಬರೋದಿಲ್ಲ. ಆಗ ಏನಾಗುತ್ತೆ ಅಂದ್ರೆ ತಕ್ಷಣವೇ ಆಗ ವಿಷ್ಣು ದೂತರು ಬಂದು ಹೇಳ್ತಾರೆ, ಯಮದೂತರು ಹೇಳ್ತಾರೆ, ನಾರಾಯಣ ಅಂತ ನಿನ್ ಮಗ ನಿಮ್ ಇವನನ್ನೇನ್ ಕೂಗಿದ್ದಲ್ಲಪ್ಪ. ನಾರಾಯಣ ಅಂತ ಕೂಗಿದ್ದು ಯಾರನ್ನ? ಅವನ ಮಗ ನಾರಾಯಣನ ಕೂಗಿದ್ದು ಅಂತ ಹೇಳ್ತಾರೆ. ಆಗ ವಿಷ್ಣು ದೂತರು ಹೇಳ್ತಾರೆ, ಯಮದೂತರು ಆತರ ಹೇಳಿದಾಗ ವಿಷ್ಣು ದೂತರು ಹೇಳ್ತಾರೆ, ಏನು ಪರವಾಗಿಲ್ಲ, ಒಟ್ಟು ಅವನು ಬಾಯಲ್ಲಿ ಬಂದದ್ದು ನಾರಾಯಣ, ಅದು ಮಗನೇ ಆಗ್ಲಿ ನಮ್ ನಾರಾಯಣನೇ ಆಗ್ಲಿ, ಅವನು ನಾನು ವಿಷ್ಣು ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನಾವು ಯಾಕೆ ಮಕ್ಕಳಿಗೆಲ್ಲರಿಗೂ ಕೂಡ ಒಳ್ಳೆಯ ಹೆಸರನ್ನ ಇಡಬೇಕು, ಅರ್ಥಗರ್ಭಿತವಾದ ಹೆಸರನ್ನ ಇಡಬೇಕು ಅಂದ್ರೆ, ಆ ಹೆಸರನ್ನ ಹೇಳಿದರೂ ಕೂಡ ನಮಗೆ ಪುಣ್ಯ ಬರುತ್ತೆ. ನನಗೊಬ್ಬ ಸ್ನೇಹಿತ ಇದ್ದಾನೆ, ಶ್ರೇಯಸ್ ಅಂತ. ನಾವು ಲೋಕಾಭಿರಾಮವಾಗಿ ಲೋಕದಲ್ಲಿ ಹೆಸರು ಒಂದು ಶ್ರೇಯಸ್ ಅಂತ. ಗುರುಚರಣ ಅಂತ ಅವನ ತಂಗಿಯ, ಅವರ ಭಾವದ ಗುರುಚರಣ ಅಂತ ಅವ್ರ ತಂಗಿಯ ತಮ್ಮ. ಅವನು ಹೇಳಿದ್ ನೆನಪಿದೆ, ಶ್ರೇಯಸ್ ಹೇಳಿ. ಅವ್ರ ತಂದೆ ಅವನನ್ನ ಸುಬ್ರಹ್ಮಣ್ಯ ಅಂತಲೇ ಕರಿತಿದ್ರಂತೆ. ಯಾರನ್ನಾರು ಪರಿಚಯ ಮಾಡ್ಕೊಡ್ಬೇಕಾದ್ರೂ ಕೂಡ ನಿಮ್ ಮಗ ಅಂದ್ರೆ ಇವನೇ ಸುಬ್ರಹ್ಮಣ್ಯ ಅಂತ ಪರಿಚಯ ಮಾಡ್ಕೊಡೋರಂತೆ. ಇವನಿಗೊಂಥರ ಆಗೋದಂತೆ, ನನ್ನ ಹೆಸರು ಶ್ರೇಯಸ್ ಅಂತ ಎಷ್ಟು ಚೆನ್ನಾಗಿದೆ, ಸುಬ್ರಹ್ಮಣ್ಯ ಅಂತ ನಮ್ಮ ಅಪ್ಪ ಕರೀತಾರಲ್ಲ ಅಂತ ಅನ್ಕೊಂತ ಇದ್ದೆ ಅಂತ. ಆದ್ರೆ ಆ ಭಗವಂತನ ನಾಮದ ಬೆಲೆ ಯಾರಿಗೆ ತಿಳಿದಿದೆಯೋ ಅವರು ಖಂಡಿತವಾಗಲೂ ಕೂಡ ಆ ಭಗವಂತನ ಹೆಸರನ್ನ ಕರೀತಾರೆ. ಈಗ ಅವನ ಹೆಸರು ಹನುಮೇಶ, ಅವರ ಅಣ್ಣನ ಹೆಸರು ಪಾಂಡುರಂಗ, ಅವನ ತಮ್ಮನ ಹೆಸರು ತಿರುಮಲ, ತಂಗಿಯ ಹೆಸರು ದಾಕ್ಷಾಯಣಿ. ನೋಡಿ, ಅವ್ರಿಗೇನು ಗೊತ್ತಿರ್ಲಿಲ್ಲ ಏನು, ಯಾಕೆ ಈ ಹೆಸರುಗಳನ್ನ ಇಡ್ಬೇಕಿತ್ತು ಅವರಪ್ಪ? ಹನುಮೇಶ ಅಂದ್ರೆ ರಾಮ ಅಂತ ಅರ್ಥ, ಹನುಮನಿಗೆ ಒಡೆಯ ರಾಮ ಅಂತ ಅರ್ಥ. ಏನಕ್ಕೆ ಇಡಬೇಕಿತ್ತು ಅಂದ್ರೆ, ಅದು ನಮ್ ಹಿಂದಿಂದಲೂ ಅದೊಂದು ಪರಂಪರೆ. ಯಾರೂ ಇಡದೇ ಇರುವಂತಹ ಹೆಸರನ್ನ ನಾವ್ ಯಾರೂ ಇಡ್ಬೇಕಾಗಿಲ್ಲ. ಇದೊಂದು ಭ್ರಾಂತಿಯನ್ನ ಬುದ್ಧಿಯಿಂದ ಬಿಟ್ಬಿಡಿ ಎಲ್ಲರೂ. ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆನಂದವಾಗಿರುವಂತಹ ಭಗವಂತನ ಹೆಸರನ್ನ ಇಡಿ. ಅದರಿಂದ ಏನಾಗುತ್ತೆ ಅಂದ್ರೆ, ಹೇಗೆ ಒಂದು ಪಾತ್ರೆಯೊಳಗೆ ಅಮ್ಮ ಹಾಲನ್ನ ಕಾಯಿಸಿ ಬರ್ತಾಳೆ, ಹಾಲನ್ನ ಕಾಯಿಸಿ ಬಂದಾಗ, ಅರುಣ, ಹಾಲು ಕಾಯಿಸಿದ್ದೀನಿ ಕಣ, ಹಾಕೊಂಡು ಕುಡಿಯೋ ಅಂತ ಹೇಳಿ ಹೋಗ್ಬಿಡ್ತಾರೆ. ಆಗ ನೀ ಹೋಗ್ಬಿಟ್ಟು ಪಾತ್ರೆ ಮುಟ್ಟದ್ ಕೂಡ್ಲೆ, ಆ ಪಾತ್ರೆ ಅನ್ಕೊಳುತ್ತಾ, ಅಯ್ಯೋ ಗೊತ್ತಿಲ್ಲದೆ ಮುಟ್ತಾ ಇದ್ದಾನಪ್ಪ ಇವನಿಗೆ ಸುಡಬಾರದು ಅಂತ ಏನಾರು ಅನ್ಕೊಳುತ್ತೇನು ಪಾತ್ರೆ ಕೆಲಸ, ಬೆಂಕಿ ಕೆಲಸ ಏನು? ನೀನು ಗೊತ್ತಿದ್ದು ಮುಟ್ಟು, ಗೊತ್ತಿಲ್ಲದೆ ಮುಟ್ಟು, ಅದ್ರ ಕೆಲಸ ಸುಡೋದೆ. ಹಾಗೆಯೇ ನೀನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ನೀನು ಮಗ ಪಾಂಡುರಂಗನಾರು ಕರೆ,
ಮಗ ತಿರು ವೆಂಕಟೇಶನನ್ನಾರು ಕರಿ, ಆದ್ರೆ ಆ ವೆಂಕಟೇಶ ಎಂಬ ಶಬ್ದ ಉಚ್ಚಾರಣೆ ಆಗುತ್ತಲ್ಲ ನಿನ್ನ ಬಾಯಲ್ಲಿ, ಆ ಪುಣ್ಯ ನಿನಗುಂಟೆ ಉಂಟು. ಅದಕ್ಕಾಗಿಯೇ ಮಕ್ಕಳಿಗೆ ಆನಂದವಾಗಿ, ನನ್ನ ದೊಡ್ಡ ಮಗಳ ಹೆಸರು ಪಾರ್ವತಿ, ಎರಡನೇ ಮಗಳ ಹೆಸರು ಶ್ರೀ ಗೌರಿ. ಚೆನ್ನಾಗಿಲ್ವಾಪ? ಪಾರ್ವತಿ ಶ್ರೀ ಗೌರಿ ಚೆನ್ನಾಗಿಲ್ವಾ? ಕರೆಯೋದು ನಾವು ಸನ್ಮತಿ ಸನ್ನಿಧಿ ಅಂತ ಕರಿತೇವೆ, ಇದು ಮಾಡಿದ್ರೆ ನಾವು ಪಾರಮ್ಮ ಗೌರಮ್ಮ ಅಂತ ಕರಿತೇವೆ. ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿಲ್ಲ? ಖಂಡಿತ ಚೆನ್ನಾಗಿದೆ. ನಾವು ಇಟ್ಟುಕೊಂಡ್ರೆ ಆಯ್ತಷ್ಟೇ. ನಾವು ಯಾರೂ ಇಟ್ಕೊಳ್ಳದೆ ಇರುವಂತದ್ದನ್ನ ನಾವು ಏನಕ್ಕೆ ಇಟ್ಕೋಬೇಕು, ಏನಕ್ಕೆ ಮಾಡ್ಬೇಕು? ಅದರಲ್ಲೂ ಪಾಪ ಈ ಹೆಣ್ಣು ಮಕ್ಕಳಿಗಂತೂ ಎಷ್ಟು ದುಃಖ ಆಗತ್ತೆ ಅಂದ್ರೆ, ತುಂಬಾ ಬೇಕಾದವರು ಅವ್ರ ಮೊಮ್ಮಗಳಿಗೆ ತಾನ್ಯ ಅಂತ ಹೆಸರಿಟ್ಟಿದ್ದಾರೆ. ಅರ್ಥ ಏನು ಅಂತ ಕೇಳಿದ್ರೆ, ಯಾವ್ದೋ ಇಂಟರ್ನೆಟ್ ಅಲ್ಲಿ ನೋಡಿದ್ರಂತೆ ಅದಕ್ಕೆ ಲಕ್ಷ್ಮಿ ಅಂತ ಅರ್ಥ ಇದೆಯಂತೆ. ಹೆಂಗಮ್ಮ ಲಕ್ಷ್ಮಿ ಆಗತ್ತೆ? ತಾನ್ಯ ಅಂದ್ರೆ ಲಕ್ಷ್ಮಿ ಅಂತ ಹೆಂಗಾಗತ್ತೆ? ಯೋಚನೆ ಮಾಡಿ ನೋಡು. ಇದು ಇಂಟರ್ನೆಟ್ ಅಲ್ಲಿ ಹುಡುಕ್ ಬಿಡ್ತಾರೆ, ಅದಕ್ಕೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟಿದಾರಂತೆ ತಾನ್ಯ ಅಂದ್ರೆ. ಆದ್ರಿಂದ ದಯಮಾಡಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ, ಇದೊಂದು ನೆನಪಿಟ್ಟುಕೊಳ್ಳಿ. ಏನು ಅಂದ್ರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಭಗವಂತನ ಹೆಸರನ್ನಿಡಿ. ಎಷ್ಟು ಸಹಸ್ರನಾಮಗಳು ಬೇಕು ನಿಮಗೆ? ಗಣೇಶನದೇ 1000 ಸಹಸ್ರನಾಮಗಳು, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಸುಬ್ರಹ್ಮಣ್ಯ ಸಹಸ್ರನಾಮ, ರಾಮ ಸಹಸ್ರನಾಮ. ನಿಮಗೆ ಹೆಣ್ಣು ಮಕ್ಕಳಿಗೆ ಒಂದು 50 ಸಹಸ್ರನಾಮಗಳಿದೆ. 50 ಸಹಸ್ರನಾಮ ಅಂದ್ರೆ ಎಷ್ಟು? 50,000 ಹೆಸರು. ಅದರಲ್ಲಿ ಯಾವ್ದೋ 50,000 ಹೆಸರಲ್ಲಿ ಹುಡುಕಕ್ಕಾಗಲ್ಲೇನು? ಹುಡುಗರಿಗೆ ಒಂದು 50,000 ಹೆಸರುಗಳಿದಾವೆ, ಅದ್ರೊಳಗೆ ಒಂದು ಹುಡುಕಕ್ಕಾಗಲ್ಲೇನು ಭಗವಂತನ ಹೆಸರನ್ನ? ನಾವು ಹುಡ್ಕೊಂಡ್ರಾಯ್ತೋ, ಮಾಡಿದ್ರಾಯ್ತೋ. ಅದರಿಂದ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ. ಹೇಗೆ ಕೊನೆಗೆ ಏನಾಗ್ಬಿಡುತ್ತೆ, ಅಜಾಮೀಳನಿಗೆ ಆ ವಿಷ್ಣು ದೂತರು ಹೇಳ್ಬಿಡ್ತಾರೆ, ನೀನು ಕರ್ಕೊಂಡು ಹೋಗಿಲ್ಲ, ನೀನು ಕರ್ಕೊಂಡು ಹೋಗಂಗಿಲ್ಲ, ಏನ್ ಮಾಡ ದಡಿ ಆ ಕಡೆ, ನೀನು ಕರ್ಕೊಂಡು ಹೋಗ್ಬೇಡ, ನಾನು ಕರ್ಕೊಂಡು ಹೋಗ್ಬೇಡ ಅಂತ ಮತ್ತೆ ಏನ್ ಮಾಡ್ಬಿಡ್ತಾರೆ, ಆ ಅಜಾಮೀಳನ ಪ್ರಾಣವನ್ನ ಆ ಒಂದು ಶರೀರಕ್ಕೆ ಎಸ್ದು ಬಿಡ್ತಾರೆ. ಆ ಅಜಾಮೀಳನಿಗೆ ಜ್ಞಾನೋದಯ ಆಗುತ್ತೆ. ಅಯ್ಯೋ, ನಾನು ಗೊತ್ತಿಲ್ಲದೆ ಭಗವಂತನ ಹೆಸರನ್ನ ಹೇಳಿದ್ದಕ್ಕೇನೆ ವಿಷ್ಣು ದೂತರು ನನ್ನನ್ನ ನರಕಕ್ಕೆ ಹೋಗುವುದನ್ನ ತಡೆದು ಕಾಪಾಡುದ್ರಲ್ಲ. ನಾನು ಗೊತ್ತಿದ್ದೂ ಭಗವಂತನ ಸ್ಮರಣೆಯನ್ನ ಮಾಡಿದ್ದಾದರೆ ಅದೆಷ್ಟು ಪುಣ್ಯ ಅನ್ಕೊಂಡು ಹರಿದ್ವಾರಕ್ಕೆ ಹೋಗಿ ಅವನು ಭಗವಂತನ ತಪಸ್ಸನ್ನ ಮಾಡ್ತಾನೆ. ಅವನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಕ್ಷಾತ್ತಾಗಿ ಭಗವಂತನಾದ ಮಹಾವಿಷ್ಣು ವಿಮಾನವನ್ನ ತಂದು ಬಾಪ ಬಾ 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 ಅಂತ ಕರ್ಕೊಂಡು ಹೋಗ್ತಾನೆ. ನಾವ್ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ನಾನು ಪಾಪ ಮಾಡಿದ್ದೀನಲ್ಲ ಅಂತ. ಕಲ್ಪನೆನೂ ಮಾಡಕ್ಕಾಗಲ್ಲ ನಾವು ಅಜಾಮೀಳ ಮಾಡಿದಷ್ಟು ಪಾಪವನ್ನ. ಅಂಥವನೇ ಉದ್ಧಾರ ಆದ ಅಂದ್ರೆ ನಾವೆಲ್ಲ ಏನ್ ಲೆಕ್ಕ? ಪಾಪ ಮಾಡಿಲ್ಲ ಅಂತಿಲ್ಲ, ಬೇಕಾದಷ್ಟು ಪಾಪಗಳು ಮಾಡಿದೀನಿ. ಆದ್ರೆ ಅಜಾಮೀಳಂಗ್ ಹೋಲಿಸ್ಕೊಂಡ್ರೆ ಇಷ್ಟೇ. ಒಂದು ಕ್ವಿಂಟಾಲ್ ಅಕ್ಕಿಯೊಳಗೆ ಎಷ್ಟು ಕಾಳಿರುತ್ತೋ? ಎಷ್ಟು ಕಾಳಿರುತ್ತೆ ಒಂದು ಕ್ವಿಂಟಾಲ್ ಅಕ್ಕಿಯೊಳಗೆ? ಅಷ್ಟು ಕಾಳಷ್ಟು ಅಜಾಮೀಳ ಪಾಪ ಮಾಡಿದ್ರೆ ನಾವೆಲ್ಲರೂ ಪಾಪ ಮಾಡೋದು 50 ಗ್ರಾಮ್ ಅಕ್ಕಿ ಅಷ್ಟು. ಕ್ವಿಂಟಾಲ್ ಅಕ್ಕಿ ಪಾಪನೇ ಭಗವಂತನ ನಾಮ ಹೊಡೆದಾಕ್ತು ಅಂದ್ಮೇಲೆ ಈ 50 ಗ್ರಾಮ್ ಅಕ್ಕಿ ಲೆಕ್ಕ ಏನಪ್ಪಾ? ಖಂಡಿತ ಹೊಡೆದಾಕತ್ತೆ. ನಾವು ಭಗವಂತನ ನಾಮವನ್ನ ಉಚ್ಚಾರಣೆಯನ್ನ ಮಾಡ್ಬೇಕಷ್ಟೆ, ಉಚ್ಚಾರಣೆಯನ್ನ ಮಾಡ್ಬೇಕು. ಆದ್ರಿಂದ ಏನಂದ್ರೆ, ನಾವಿಲ್ಲಿ ಆ ಬ್ರಹ್ಮನ ಮಾತನ್ನ ಆಗೇನಾಗ್ಬಿಡುತ್ತಂದ್ರೆ, ಯಶೋದೆಗೆ ನೋಡಿ, ಈ ಪ್ರಕರಣಕ್ಕೆ ನೋಡಿದಾಗ ಸಂಜಾತ ಕೋಪ, ಯಶೋದೆ ಒಂದು ದೊಡ್ಡ ಕೋಲನ್ನ, ಬಡಿಗೆಯನ್ನ ಹಿಡ್ಕೊಂಡು, ಒಂದು ಬಡಿಗೆಯನ್ನ ಹಿಡ್ಕೊಂಡು ಏನ್ ಮಾಡ್ತಾಳೆ ಅಂದ್ರೆ, ಕೃಷ್ಣ ಇದನ್ನ ಒಡೆದಾಕಿದ್ದಕ್ಕೆ, ಕೃಷ್ಣ ಅಂದ್ರೆ ಏನರ್ಥ? ಕರ್ಷನಾಥ್ ಕೃಷ್ಣ, ನಮ್ಮೆಲ್ಲರ ಪಾಪವನ್ನ ಪುಡಿ ಪುಡಿ ಮಾಡುವವನಿಗೆ ಕೃಷ್ಣ ಅಂತ ಹೆಸರು. ಹರಿ ಅಂದ್ರೆ ಏನು? ಹರಣಾದ್ ಹರಿಹಿ, ನಮ್ಮೆಲ್ಲರ ಪಾಪಗಳನ್ನ ಕೊಂಡೊಯ್ತನಂತೆ, ಅವನಿಗೆ ಹರಿ ಅಂತ ಹೆಸರು. ರಾಮ, ರಮಂತೆ ಅಸ್ಮಿನ್ ಯೋಗಿನಃ ಹೃದಯೇ, ಯಾರ ಹೃದಯದೊಳಗೆ ಯಾವಾಗಲೂ ಯಾವೊಬ್ಬ ಪರಮಾತ್ಮನು ಆನಂದದಿಂದ ಕುಳಿತಿರ್ತಾನೋ, ಋಷಿಗಳ ಹೃದಯದಲ್ಲಿ ಯಾರು ಆನಂದವನ್ನು ಕೊಡ್ತಾನೋ ಅವನಿಗೆ ಹೆಸರು ರಾಮ ಅಂತ. ಅವನಿಗೆ ಹೆಸರು ರಾಮ ಅಂತ. ಅವಳು ಏನ್ ಮಾಡ್ಬಿಡ್ತಾಳೆ ಅಂದ್ರೆ, ಯಾವಾಗ ಅವನು ಒಡೆದು ಮೊಸರನ್ನು ಗಡಿಗೆ ಒಡೆದು ಹಾಕ್ತಾಗೂ ಏನ್ ಯಶೋದೆಗೆ ಸಿಟ್ಟು ಬರಲಿಲ್ಲ. ತಾನು ಮಾಡಿಟ್ಟಂತಹ ಆ ಒಂದು ಮೊಸರನ್ನ ತಾನು ತಿನ್ನೋದಲ್ದೆ ಕೋತಿಗಳಿಗೆ ಕೊಡ್ತೀನಿ,
ತನ್ನ ಸ್ನೇಹಿತರಿಗೆ ಕೊಡ್ತೀನಿ ಅನ್ನೋದನ್ನ ಈ ರೀತಿ ಹಾಳು ಮಾಡ್ತಾ ಇದ್ದಾನಲ್ಲ ಅನ್ಕೊಂಡು ದುಃಖ ಪಟ್ಕೊಂಡಂಥವಳು ಏನ್ ಮಾಡಿದ್ಲು, ಉಲೂಖಲ ಅಂದ್ರೇನೋ ಕೋಲನ್ನ ಬಡಿಗೆ ಹಿಡ್ಕೊಂಡು ಓಡ್ ಬಂದ್ಲಂತೆ. ಏನ್ ಮಾಡಿದ್ಲು ಅವಳು, ಬಡಿಗೆ ಹಿಡ್ಕೊಂಡು ಓಡ್ ಬಂದಂತೆ. ಓಡ್ ಬಂದಾಗ ಏನಾಗತ್ತೆ ಅಂದ್ರೆ ಕೃಷ್ಣನು ಜೋರಾಗಿ ಹೆದರದವಂಗಾಗ್ಬಿಟ್ನಂತೆ. ಹೆದರಿ ಏನ್ ಮಾಡತ್ನಂತೆ, ಅತ್ತ ಓಡಾಡಕ್ ಶುರು ಮಾಡದಂತೆ. ನೋಡಿ, ಶುಕ ಮಹರ್ಷಿಗಳು ಒಂದು ಶ್ಲೋಕ ಬರೀತಾರೆ, ತಾಮಾತ್ತ ಎಷ್ಟಿಂ ಪ್ರಸಮೀಕ್ಷ ಸತ್ವರಹ ತಥೋ ತತಃ ಅವರುಹ್ಯ ಅಪಸಸಾರ ಭೀತವತ್ ಗೋಪ್ಯನ್ವ ಧಾವನ್ನ ಯಮಾಪ ಯೋಗಿನಾಂ ಕ್ಷಮಂ ಪ್ರವೇಷ್ಟುಂ ತಪಸೇರಿತಂ ಮನಃ. ಏನು, ಕ್ಷಮಂ ಪ್ರವೇಷ್ಟುಂ ತಪಸಾ ಈರಿತಂ ಮನಃ. ಹೀಗೆ ಆ ತಾಯಿಯ ಕೈಯಲ್ಲಿ ಕೋಲನ್ನ ಹಿಡಿದುಕೊಂಡು ಅವಳು ತನ್ನ ಕಡೆಗೆ ಬರೋದನ್ನು ನೋಡಿದಾಗ ಕೃಷ್ಣ ಒಡನೆಯೇ ಆ ಒರಳು ಮೇಲೆ ಹತ್ತು ಬಿಟ್ಟು ಬೆಣ್ಣೆಯನ್ನ ಎತ್ಕೊಳ್ತಾ ಇದ್ನಲ್ಲ, ಬೆಣ್ಣೆಯನ್ನ ಎತ್ತಿ ಇಳಿಸ್ತಿದ್ನಲ್ಲ, ಆಗೇನಾಯ್ತಂತೆ, ತಕ್ಷಣ ಅವನು ಅದರಿಂದ ಕೆಳಗೆ ಧಟ್ ಅಂತ ಹಾರಿ ಹೆದರ್ದವನಂಗೆ ಓಡಕ್ಕೆ ಶುರು ಮಾಡದ್ನಂತೆ. ಯಶೋಧ ಆ ಕೃಷ್ಣನನ್ನ ಹಿಡಿಯೋದಿಕ್ಕೆ ಕೈಯಲ್ಲಿ ಒಂದು ಕಡೆಗೆ ಕೋಲನ್ನ ಹಿಡಿದುಕೊಂಡು ಅಕ್ಕಿ ಓಡ್ತಾ ಇದ್ದಾಳಂತೆ. ಶುಕ ಮಹರ್ಷಿಗಳು ಹೇಳ್ತಾರೆ, ಯಾವ ಯೋಗಿಗಳು 100 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದರೂ ಕೂಡ ಏನಕ್ಕೋಸ್ಕರ ಮಾಡ್ತಾರೆ, ಆ ಭಗವಂತನನ್ನ ಪಡಿಬೇಕು ಅಂತ ಮಾಡ್ತಾರೆ. ಅಂತಹ ಭಗವಂತನನ್ನ ಯಶೋಧ ತನ್ನ ತಾಯಿ ಪ್ರೇಮದಿಂದ ಹಿಡಿಯೋಕೆ ಹೋಗ್ತಾ ಇದ್ದಾಳೆ. 100 ವರ್ಷ 1000 ವರ್ಷ ತಪಸ್ಸನ್ನ ಮಾಡ್ತಾರೆ. ಏನಕ್ಕೋಸ್ಕರ ಮಾಡ್ತಾರೆ, ನಾನು ಆ ಭಗವಂತನನ್ನ ಪಡಿಬೇಕು ಅಂತ. ನಾನು ಆ ಭಗವಂತನನ್ನ ಪಡಿಬೇಕು ಅಂತ ತಪಸ್ಸನ್ನ ಮಾಡ್ತಾರೆ. ಅಂತಹ ಭಗವಂತನು ತಾಯಿಯ ಮುಂದೆ ಓಡ್ತಾ ಇದ್ದಾನಂತೆ. ಏನಕ್ಕೋಸ್ಕರ ಓಡ್ತಾ ಇದ್ದಾನೆ ಅಂದ್ರೆ ಹೇಳ್ತಾರೆ ಇಲ್ಲಿ, ಆ ಒಂದು ತಪಸಾ ಈರಿತಂ ಮನಃ. ಆ ಯೋಗಿಗಳಿಗೂ ಕೂಡ ಸಿಗದೇ ಇರುವವನು ಆ ತಾಯಿಗೆ ಸಿಗುವಂಥವನಾದ. ನೋಡಿ, ತಕ್ಷಣ ಏನಾಯ್ತು ಅಂದ್ರೆ ಮೊದ್ಲಿಗೆನೆ ಸಿಗ್ಲಿಲ್ಲ. ಮೊದಲಿಗೆನೆ ಆ ಕೃಷ್ಣ ಪರಮಾತ್ಮನೇನೋ ಸಿಗ್ಲಿಲ್ಲ. ಏನಾಯ್ತು, ಅವನು ಮುಂದಕ್ಕೆ ಓಡೋದಿಕ್ಕೆ ಶುರು ಮಾಡದ್ನಂತೆ. ಆ ರೀತಿಯಾಗಿ ಓಡೋದಿಕ್ಕೆ ಶುರು ಮಾಡಿದಾಗ ಏನಾಯ್ತು ಅಂದ್ರೆ ಇವಳು ಹಿಂದಿಂದಕ್ಕೆ ಓಡೋದಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಶುರುವಾದಾಗ ಹಿಂದಿಂದಕ್ಕೆ ಓಡೋದಿಕ್ಕೆ ಶುರು ಮಾಡ್ತಾಳೆ. ಆಗ ಯಶೋದೆ ಬೆವಿಯೋದಿಕ್ಕೆ ಶುರು ಮಾಡ್ತಾಳಂತೆ. ಎಷ್ಟು ಬೆವುತು ಬಿಡ್ತಾಳೆ ಅಂದ್ರೆ ಯಶೋಧ ಮಾತೆ ಕೃಷ್ಣನನ್ನ ಹಿಡಿಯೋದಿಕ್ಕೆ ಸಾಧ್ಯವೇ ಆಗ್ಲಿಲ್ವಂತೆ. ಕೃಷ್ಣ ಪರಮಾತ್ಮನನ್ನ ಹಿಡಿಯೋದಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ತನ್ನ ಅಮ್ಮನ ಕಷ್ಟವನ್ನ ನೋಡಿಕೊಂಡು ಹೇಳ್ತಾನೆ, ನಚಾಂತರ್ನ ಬಹಿರ್ಯಸ್ಯ ನ ಪೂರ್ವಾಂ ನಾಪಿ ಚಾಪರಂ ಪೂರ್ವಾಪರಂ ಬಹಿಶ್ಚಾಂತಹ ಜಗತೋಯೋ ಜಗಚ್ಚಯ ತಮ್ಮತ್ವ ಆತ್ಮಜಮವ್ಯಕ್ತಂ ಮರ್ತ್ಯಲಿಂಗ ಮಧೋಕ್ಷಜಂ ಗೋಪಿಕಾ ಉಲೂಕಲೆ ಧಾಮ್ನ ಬಬಂಧ ಪ್ರಾಕೃತಂ ಯಥಾ. ಸರ್ವಾತ್ಮಕನಾದಂತಹ ಇವನಿಗೆ ಒಳಗೆ ಹೊರಗೆ ಎಂಬುದೇ ಇಲ್ಲ, ಆದಿ ಅಂತ್ಯ ಅನ್ನುವಂಥದ್ದಿಲ್ಲ. ಇವನು ಆ ಜಗತ್ ಸೃಷ್ಟಿಗೆ ಮೊದಲೂ ಇದ್ದನು, ಜಗತ್ ಪ್ರಳಯದ ನಂತರವೂ ಕೂಡ ಇವನು ಇರುವವನಾಗ್ತಾನೆ. ಅಂತಹ ಪರಮಾತ್ಮನನ್ನ ಯಶೋಧ ಗಟ್ಟಿಯಾಗಿ ಹಿಡಿದು ಮಾಡ್ತೀನಿ ತಡಿ ನಿನಗೆ ಅನ್ಕೊಂಡು ಒರಳಿಗೆ ಕಟ್ಟಾಕ್ತೀನಿ ಅಂತ ಅನ್ಕೊಂಡಂತೆ. ಒರಳಿಗೆ ನಾನು ಕಟ್ಟಾಕ್ತೀನಿ ಅಂತ ಅಂದುಕೊಂಡು, ಈ ಹಗ್ಗ ಇರುತ್ತಲ್ಲ ನಿಮಗೆ, ಮೊಸರನ್ನ ಕಡಿಬೇಕು ಅಂದ್ರೆ ಹಗ್ಗ ಬೇಕು. ಆ ಹಗ್ಗವನ್ನ ಹಿಡಿದು ಕೃಷ್ಣ ಪರಮಾತ್ಮನನ್ನ ಕಟ್ಟೋದಿಕ್ಕೆ ಶುರು ಮಾಡಿದ್ಲಂತೆ. ಏನಾಯ್ತು, ತದ್ಧಾಮ ಬದ್ಧಮಾನಸ್ಯ ಸ್ವಾರ್ಭಕಸ್ಯ ಕೃತಾಗಸಃ ದ್ವಂಗುಲೋ ನಮಭೂತ್ತೇನ ಸಂದದೆ ಅನ್ಯಚ್ಚ ಗೋಪಿಕಾ. ಕಟ್ಟೋದಿಕ್ಕೆ ಶುರು ಮಾಡಿದ್ಲಂತೆ. ಶುರು ಮಾಡಿದ ತಕ್ಷಣ ಏನಾಯ್ತಪ್ಪ ಅಂದ್ರೆ ಆ ಒಂದು ಹಗ್ಗ 2 ಇಂಚು ಕಡಿಮೆ ಆಯ್ತಂತೆ ಕೃಷ್ಣನಿಗೆ. 2 ಇಂಚು ಕಡಿಮೆ ಆಯ್ತಂತೆ ಸೊಂಟಕ್ಕೆ ಕಟ್ಟಬೇಕಾದ್ರೆ. ಆಗ ತಕ್ಷಣ
ಆ ಕೆಲಸದ ಗೋಪಿಕೆ ಏ ಗೋಪಿಕಾ ಬಾಯ್ಲು ಅಮ್ಮನವ್ರೆ ಇನ್ನೊಂದು ಹಗ್ಗ ತಗೊಂಬಲ್ಲಿ ಆ ಮೊಸರು ಕಡಿಯೋ ಹಗ್ಗ ತಗೊಂಬ ಅಂದ. ಆ ಹಗ್ಗಕ್ಕೆ ಇದನ್ನ ಸೇರಿಸ್ಕೊಂಡಂತೆ. ಮತ್ತಿಷ್ಟುದ್ದ ಆಯ್ತು ಹಗ್ಗ. ಮತ್ತೆ ಒಂದಿಷ್ಟುದ ಒಂದು ಮಾರಷ್ಟು ಹಗ್ಗ ಸೇರಿಸಿದ್ಲು. ಮತ್ತೆ ಕೃಷ್ಣನನ್ನ ಕಟ್ಟಕ್ಕೆ ಹೋಗುದಂತೆ. ಮತ್ತೆ ಅದು 2 ಇಂಚ್ ಕಡಿಮೆ ಆಯ್ತಂತೆ. ಮತ್ತೆ 2 ಇಂಚ್ ಕಡಿಮೆ ಆಯ್ತಂತೆ. ಏವಂ ಸ್ವಗೇಹದಾಮಾನಿ ಯಶೋದ ಸಂಧದತ್ಯಪಿ ಗೋಪೀನಾಂ ಸುಸ್ಮಯಂತೀನಾಂ ಸ್ವಯಂತೀನಾಂ ವಿಸ್ಮತಾ ಭವತೆ. ಮತ್ತೆ ಹೇಳ್ತಾಳೆ, ಇನ್ನೂ ಹಗ್ಗ ತಗೊಂಬಾರೆ, ನಿಮ್ಮನೆದು ತಗೊಂಬ, ನಿಮ್ಮನೆದು ತಗೊಂಬ. ಆ ಬೇರೆ ಬೇರೆಯವರ ಮನೆಯಲ್ಲಿದ್ದಂತಹ ಹಗ್ಗಗಳನ್ನೆಲ್ಲ ತರಿಸಿ ಆ ಒಂದು ಒರಳಿಗೆ ಕೃಷ್ಣನನ್ನ ಕಟ್ಟಾಕ್ತೀನಿ ಅಂತ ನೋಡಿದ್ರೆ ಮತ್ತೆ ಇನ್ನೊಂದು ಹಗ್ಗವನ್ನ ಸೇರಿಸ್ಕೊಂಡು ಕಟ್ಟಿದ್ರೆ ಮತ್ತೆ ಅದು 2 ಇಂಚ್ ಕಡಿಮೆ ಆಯ್ತು. ಮತ್ತೆ ಅದು 2 ಇಂಚ್ ಕಡಿಮೆ ಆಯ್ತು. ಇದರಿಂದ ಏನಾಗ್ಬಿಡ್ತು ಅಂದ್ರೆ ಅವಳಿಗೆ ಆ ದಾರವನ್ನ ತಂದು ಕಟ್ಟಿ 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 ಪೂರ್ತಿ ಸುಸ್ತಾಗ್ಬಿಟ್ಲಂತೆ ಯಶೋಧ. ಸ್ವಮಾತು ಸ್ನಿಗ್ಧ ಗಾತ್ರಾಯ ವಿಸ್ರಸ್ತಕಪರಸ್ರಜ ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾಸೀತ್ ಸ್ವಬಂಧನೆ. ತನ್ನ ತಾಯಿ ಪಡ್ತಾ ಇದ್ದಂತಹ ಕಷ್ಟವನ್ನ ನೋಡಿ ತಕ್ಷಣವೇ ಕೃಷ್ಣ ಪರಮಾತ್ಮನು ಅಂದುಕೊಳ್ತಾನೆ, ಇನ್ನು ನನ್ನ ತಾಯಿ ಕಷ್ಟಪಡಬಾರದು ಅಂತ ಅಂದುಕೊಂಡು ತಕ್ಷಣ ಅವನು ಏನು ಮಾಡ್ತಾನೆ ಅಂದ್ರೆ ಆ ಬಂಧನದೊಳಗೆ ಅವನೇ ಸಿಗ ಹಾಕಿಕೊಂಡು ಬಿಟ್ಟ. ಯಾವ ಯೋಗಿಗಳಿಗೂ ಕೂಡ ಸಿಗದೇ ಇರುವಂತಹ ಆ ಕೃಷ್ಣ ಪರಮಾತ್ಮನು, ಆ ಯೋಗಿಗಳಿಗೂ ಕೂಡ ಸಿಗದೇ ಇದ್ದಂತಹ ಕೃಷ್ಣ ಪರಮಾತ್ಮನು ತಾಯಿಯ ಪ್ರೀತಿಗೆ ಸಿಗ ಹಾಕಿಕೊಂಡಂಥವನು ಆದಂತೆ. ಏವಂ ಸಂದರ್ಶಿತಾಹ್ಯಂಗ ಹರಿಣಾ ಭೃತ್ಯವಶ್ಯತಾ ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಶೇ. ಆ ಭಗವಂತನಾದಂತಹ ಶ್ರೀಕೃಷ್ಣನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಬ್ರಹ್ಮಾದಿ ಸಮಸ್ತ ದೇವತೆಗಳೊಂದಿಗೆ ಈ ಸಂಪೂರ್ಣ ಜಗತ್ತು ಕೂಡ ಅವನ ವಶದಲ್ಲಿದೆ. ಹೀಗಿದ್ದರೂ ಕೂಡ ತಾಯಿಯಿಂದ ಬಂಧಿತನಾಗಿ ತಾನು ತನ್ನ ಪ್ರಿಯ ಭಕ್ತರ ವಶನಾಗಿದ್ದೇನೆ ಅನ್ನೋದನ್ನ ಜಗತ್ತಿಗೆ ಅವನು ತೋರಿಸಿಕೊಟ್ಟಂತೆ. ತಾನು ತನ್ನ ಇಡೀ ಜಗತ್ತಿಗೆ ಏನು ತೋರಿಸಿಕೊಟ್ಟನಪ್ಪ ಕೃಷ್ಣ ಪರಮಾತ್ಮ ಅಂದ್ರೆ, ಭಕ್ತಿಯಿಂದ ಯಾರು ಯಾರು ನನ್ನನ್ನ ಸ್ತುತಿಸುವಂಥವರು ಆಗುತ್ತಾರೋ ಅವರೆಲ್ಲರ ವಶದಲ್ಲಿ ನಾನು ಇದೀನಿ ಅನ್ನುವುದನ್ನ ಆ ಕೃಷ್ಣ ಪರಮಾತ್ಮನು ತೋರಿಸಿಕೊಟ್ಟ. ನೇಮಂ ವಿರಿಂಚೋ ನಭವೋ ನ ಶ್ರೀರಪ್ಯಂಗ ಸಂಶ್ರಯ ಪ್ರಸಾದಂ ಲೇಭಿರೇ ಗೋಪಿ ಎತ್ತತ್ ಪ್ರಾಪ ವಿಮುಕ್ತಿದಂ. ಆಗ ಏನಾಯ್ತು ಅಂದ್ರೆ ಆ ಯಶೋಧಾದೇವಿ ಆ ಮುಕ್ತಿಪ್ರದನಾದಂತಹ ಮುಕುಂದನಿಂದ ಪಡೆದುಕೊಂಡಂತಹ ಅನಿರ್ವಚನೀಯವಾದಂತಹ ಆ ಒಂದು ಆನಂದವನ್ನ ಯಾರೂ ಕೂಡ ಪಡೆಯೋದಿಕ್ಕೆ ಆಗ್ಲಿಲ್ವಂತೆ. ಆ ಕೃಪಾ ಪ್ರಸಾದವನ್ನ ಬ್ರಹ್ಮನಾಗಲಿ ಶಂಕರನಾಗಲಿ ವಕ್ಷಸ್ಥಳದಲ್ಲಿ ಇದ್ದಂತಹ ಮಹಾಲಕ್ಷ್ಮಿಯೂ ಕೂಡ ಅದನ್ನ ಪಡೆಯೋದಿಕ್ಕೆ ಸಾಧ್ಯವಾಗಲಿಲ್ಲ. ಅಂತಹ ಪ್ರೇಮವನ್ನ ಕೃಷ್ಣ ಪರಮಾತ್ಮನು ಆ ಯಶೋದಾ ಮಾತೆಗೆ ಕೊಟ್ಟಂಥವನು ಆಗ್ತಾನೆ. ಮತ್ತಿನ್ನೇನು, ನಾಯಂ ಸುಖಪಃ ಭಗವಾನ್ ದೇಹಿನಾಂ ಗೋಪಿಕಾ ಸುತಃ ಜ್ಞಾನಿನಾಂ ಚಾತ್ಮಭೂತಾನಾಂ ಯಥಾ ಭಕ್ತಿಮತಾಮಿಹ. ಆ ಗೋಪಿಕಾನಂದನಾದಂತಹ ಭಗವಂತನಾದ ಶ್ರೀಕೃಷ್ಣನು ಅನನ್ಯ ಪ್ರೇಮಿಗಳಾದಂತಹ ಭಕ್ತರಿಗೆ ಸುಲಭನಾಗಿರುವಂತೆ ದೇಹಾಭಿಮಾನಿಗಳಾದಂತಹ ಕೇವಲ ಕರ್ಮವನ್ನೇ ಹೆಚ್ಚು ಅಂದುಕೊಂಡಿರುವವರಿಗಾಗಲಿ ಬರೀ ಕೇವಲ ತಪಸ್ಸಿನಿಂದಲೇ ಆರಾಧನೆ ಮಾಡ್ತೀನಿ ಅಂಥವರಿಗೂ ಕೂಡ ಸಿಗೋದಿಲ್ಲ. ಆ ಭಗವಂತನು ಏನಾಯ್ತು, ಅತ್ಯಂತ ಸುಲಭವಾಗಿ ಆ ಯಶೋದೆಗೆ ಸಿಗ ಹಾಕಿಕೊಂಡಂಥವನು ಆಗ್ತಾನೆ. ಹೀಗಾದಾಗ ಮುಂದೆ ಈ ವರಳನ್ನ ಕಟ್ಟಾಕಿಸಿಕೊಂಡದ್ದೂ ಕೂಡ ಒಂದು ಲೀಲೆಯೇ ಆದಂಥದ್ದು ಆಗಿತ್ತು. ಆ ವರಳನ್ನ ಕಟ್ಟಾಕಿಕೊಂಡಾಗ ಏನಾಯ್ತು ಅಂದ್ರೆ, ಆ ಕೃಷ್ಣ ಪರಮಾತ್ಮನು ಯಶೋದೆಯಿಂದ ವರಳಿಗೆ ಕಟ್ಟಾಕಿಸಿಕೊಂಡಂಥದ್ದು ಕೂಡ ಒಂದು ಲೀಲೆಯೇ ಆಗಿರುತ್ತೆ. ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ, ಕೃಷ್ಣನ ನಂದಗೋಪನ ಮನೆಯ ಮುಂದೆ ಕೃಷ್ಣಸ್ತು ಗೃಹ ಕೃತ್ಯೇಷು ವ್ಯಗ್ರಾಯಾಂ ಮಾತರಿ ಪ್ರಭೋ ಅದ್ರಾಕ್ಷೀದ್ ಅರ್ಜುನೌ ಪೂರ್ವಂ ಗುಹ್ಯಕೌ ಧನದಾತ್ಮಜೌ ಪುರಾ ನಾರದ ಶಾಪೇನ ವೃಕ್ಷತಾಂ ಪ್ರಾಪಿತೋ ಮದಾತ್
ನಲಕೂಬರ ಮಣಿಗ್ರೀವಾ ವಿಧಿಖ್ಯಾತೌ ಶ್ರಿಯಾನ್ವಿತೌ. ಕೃಷ್ಣ ಅಂದುಕೊಂಡ, ನೋಡಿ, ಕೃಷ್ಣ ಜಗತ್ತಲ್ಲಿ ಅವತಾರವನ್ನ ಮಾಡಿರುವುದು, ಕೃಷ್ಣ ಪರಮಾತ್ಮನು ಜಗತ್ತಿನಲ್ಲಿ ಅವತಾರವನ್ನ ಮಾಡಿರುವಂಥದ್ದು ಹೇಗೆ ಅಂತ ಅಂದ್ರೆ, ಯಾರ್ಯಾರು ಅವನ ಒಂದು ಭಕ್ತಿ ಪರವಶವಾಗಿ ಯಾರ್ಯಾರು ಮಾತನ್ನ ಕೊಟ್ಟಿರ್ತಾರೋ ಅವರೆಲ್ಲರಿಗೂ ಕೂಡ ಅವರವರುಗಳ ಮಾತನ್ನ ನೆರವೇರಿಸಿ ಕೊಡೋದಿಕ್ಕೋಸ್ಕರವೇ ಅವನು ಅವತಾರವನ್ನ ಮಾಡಿರ್ತಾನೆ. ಆ ವರುಳು ಕಲ್ಲಿಗೆ ಕೃಷ್ಣನನ್ನ ಕಟ್ಟಾಕಿ ಏನಾಯ್ತು, ಯಶೋದೆ ತನ್ನ ಗೃಹ ಕೃತ್ಯಗಳೊಳಗೆ ಅವಳು ನಿರತಳಾಗ್ಬಿಡ್ತಾಳೆ. ಆ ಬಂಧಿತನಾದಂತಹ ಭಗವಂತನಾದ ಕೃಷ್ಣ ಪರಮಾತ್ಮನು ತನ್ನ ತಾಯಿ ಯಾವಾಗ ಇವನ್ ಕಡೆ ಗಮನ ಕೊಡೋದಿಲ್ಲ ಅಂತ ಆಗತ್ತೆ, ಆ ತಾಯಿ ಅವನ ಕಡೆ ಗಮನ ಕೊಡೋದಿಲ್ಲ, ಅವಳು ಕೆಲಸದೊಳಗೆ ಮಗ್ನಳಾಗ್ಬಿಡ್ತಾಳೆ. ಇದನ್ನ ಅರ್ಥಂತಹ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ನಾರದರ ಶಾಪದಿಂದ ಇಬ್ಬರು ಕುಬೇರನಿಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬನ ಹೆಸರು ಮಣಿಗ್ರೀವ ಅಂತ, ಇನ್ನೊಬ್ಬನ ಹೆಸರು ನಳಕೂಬರ ಅಂತ. ಮಣಿಗ್ರೀವ ಮತ್ತು ನಳಕೂಬರ ಅನ್ನೋದು ಹೆಸರು. ಹೀಗಿದ್ದಾಗ ಏನಾಗುತ್ತೆ ಅಂದ್ರೆ, ಅವರಿಬ್ಬರು ನಾರದರ ಶಾಪಕ್ಕೆ ತುತ್ತಾಗಿ ಅರ್ಜುನ ವೃಕ್ಷಗಳಾಗಿರ್ತಾರೆ. ಎರಡು ದೊಡ್ಡ ದೊಡ್ಡ ವೃಕ್ಷಗಳು, ಅರ್ಜುನ ವೃಕ್ಷ ಅಂದ್ರೇನು, ದೊಡ್ಡ ದೊಡ್ಡ ವೃಕ್ಷಗಳು ಅವರಾಗಿರ್ತಾರೆ. ಅವರನ್ನ ಉದ್ಧಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಏನ್ ಮಾಡ್ತಾನೆ ಅಂದ್ರೆ, ಆ ಕೃಷ್ಣ ಪರಮಾತ್ಮನು ನಿಧಾನವಾಗಿ ವರಳು ಕಲ್ಲು ಸಹಿತವಾಗಿ ಎಳೆದುಕೊಂಡು ಹೋಗೋದಿಕ್ಕೆ ಶುರು ಮಾಡ್ತಾನೆ. ನೋಡಿ, ಏನಕ್ಕೆ ಇವರಿಗೆ ನಾರದರ ಶಾಪ ಬಂತು ಈ ಮಣಿಗ್ರೀವ ಮತ್ತು ನಳಕೂಬರರಿಗೆ ಅಂದ್ರೆ, ಅದಕ್ಕೊಂದು ವೃತ್ತಾಂತವನ್ನ ಹೇಳ್ತಾರೆ. ಇದಕ್ಕೆ ಯಮಳಾರ್ಜುನ ಉದ್ಧಾರ ಅನ್ನೋದು ಹೆಸರು. ಈ ಕುಬೇರನ ಮಕ್ಕಳು ಈ ಹಣದ ಮದಕ್ಕೆ ಸಿಗಹಾಕಿಕೊಂಡವರಾಗಿ ವಾರುಣಿ ಅನ್ನುವಂತಹ ಒಂದು ಮದಿರೆಯನ್ನ ಕುಡಿದು ಅಪ್ಸರಾ ಸ್ತ್ರೀಯರ ಜೊತೆಗೆ ಒಂದು ನದಿಯೊಳಗೆ ಜಲಕ್ರೀಡೆಯನ್ನ ಆಡ್ತಾ ಇರ್ತಾರೆ. ಹಾಡ್ತಾ ಕುಣಿತಾ ಇದ್ದಂಥವರಾಗ್ತಾರೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ ನಾರದರು ಆ ಒಂದು ಜಾಗಕ್ಕೆ ಬರ್ತಾರೆ. ಬಂದಾಗ ನಾರದರನ್ನು ನೋಡಿದ ತಕ್ಷಣ ಅಪ್ಸರಾ ಸ್ತ್ರೀಯರೆಲ್ಲರೂ ಕೂಡ ಅವರವರ ಒಂದು ವಸ್ತ್ರಗಳನ್ನ ಹಾಕಿಕೊಂಡು ಅವರು ಹೊರಟು ಬಿಡ್ತಾರೆ. ಆದರೆ ಈ ಮಣಿಗ್ರೀವ ಮತ್ತು ನಳಕೂಬರರಿಬ್ರು ಏನಿದ್ರು, ನಾರದರ ಬಂದ್ರೂ ಕೂಡ ಉದ್ಧಟತನದಿಂದ, ಅಹಂಕಾರದಿಂದ ನಾರದರ ಎದುರಿಗೆ ಹೇಗೆ ಅವರು ಜಲಕ್ರೀಡೆಯನ್ನು ಆಡ್ತಿದ್ರು, ಯಾಕಂದ್ರೆ ಅವರಿಗೆ ಆ ಮದ್ಯಪಾನದ ಮದವೂ ಇತ್ತು ಮತ್ತು ಕುಬೇರನ ಮಕ್ಕಳು ನಾವು ಅನ್ನುವಂತಹ ಹಣದ ಮದವೂ ಇತ್ತು. ಆದ್ರಿಂದ ಏನಾಗುತ್ತೆ ಅಂದ್ರೆ, ತಕ್ಷಣವೇ ಅವರು ಆ ನಾರದರ ಎದುರಿಗೆ ಹಾಗೇ ಬಂದು ಮಾತನಾಡೋದಿಕ್ಕೆ ಶುರು ಮಾಡ್ತಾರೆ. ಆಗ ನಾರದರು ಹೇಳ್ತಾರೆ, ಏವಂ ಸಾಧಾರಣಂ ದೇಹಂ ಅವ್ಯಕ್ತಂ ಪ್ರಭವಾಪ್ಯಯಂ ಕೋ ವಿದ್ವಾನ್ ಆತ್ಮಸತ್ಕೃತ್ವ ಹಂತಿ ಜಂತೂನ್ ಋತೆ ಸತಃ ಅಸತಃ ಶ್ರೀ ಮದಾಂಧಸ್ಯ ದಾರಿದ್ರ್ಯಂ ಪರಮಂಜನಂ ಆತ್ಮೋಪಮ್ಯೇನ ಭೂತಾನಿ ದಾರಿದ್ರ್ಯ ಪರಮೀಕ್ಷತೆ ಯಥಾ ಕಂಟಕ ವಿದ್ಧಾಂಗಃ ಜಂತೋಃ ನೆಚ್ಛತಿ ತಾಂ ವ್ಯಥಾಂ ಜೀವಸಾಮ್ಯಂ ಗತೋ ಲಿಂಗೈಃ ನತತಾ ವಿದ್ಧ ಕಂಟಕಃ. ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಮಾತು. ಏವಂ ಸಾಧಾರಣಂ ದೇಹಂ ಅವ್ಯಕ್ತಂ ಪ್ರಭವಾಪ್ಯಂ. ನೋಡಪ್ಪ, ಈ ಶರೀರ ಒಬ್ಬ ಮನುಷ್ಯನಿಗೆ ಸಿಗುವಂಥದ್ದು ಬಹಳ ಕಷ್ಟವಾಗಿದೆ. ಹೀಗಿದ್ದರೂ ಕೂಡ, ಆ ಕಷ್ಟವಿದ್ದರೂ ಕೂಡ ನಮ್ಮೆಲ್ಲರಿಗೂ ಕೂಡ ಈ ಶರೀರ ಸಿಕ್ಕಿದೆ. ಶರೀರ ಸಿಕ್ಕಿದಾಗ ಅದನ್ನ ನಾವು ಭಗವಂತನ ಕಡೆಗೆ ಈ ಶರೀರವನ್ನ ತೆಗೆದುಕೊಂಡು ಹೋಗದೆ ಕೇವಲ ಲೌಕಿಕ ಸುಖ, ಶಾರೀರಿಕ ಸುಖಕ್ಕಾಗಿಯೇ ಈ ಶರೀರವನ್ನ ನಾವುಗಳು ಹಾಳು ಮಾಡಿಕೊಂಡಾಗ ನಾವು ಹುಟ್ಟಿದಂತಹ ಒಂದು ಪರಮಾರ್ಥ ಏನಾಯ್ತು? ಒಂದು ಜನ್ಮ ಬಂತು ನಮಗೆ, ಅದರಿಂದ ಉಪಯೋಗ ಏನಾಯ್ತು? ಆ ರೀತಿಯಾಗಿ ನಾವು ಹಾಳು ಮಾಡ್ಕೊಳ್ಬಾರದು. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಬಡತನದ ಒಂದು ಮಹಾತ್ಮೆಯನ್ನ ನಾರದರು ಹೇಳಿದ್ದಾರೆ.
ಬಡತನದ ಮಾಹಾತ್ಮೆಯನ್ನು. ಏನು ಅಂದ್ರೆ ನಿಜವಾಗಲೂ ಕೂಡ ಭಗವಂತನು ಯಾರಿಗೆ ಸಮೀಪ ಅಂದರೆ ಯಾರು ಕಷ್ಟದಿಂದ ಇರ್ತಾರೋ ಅವರಿಗೆ ಭಗವಂತನು ಸಮೀಪ ಅಂತ. ಶ್ರೀಮಂತರಿಗಾಗಲಿ ಇವರಿಗೆಲ್ಲ ಭಗವಂತನು ಸಮೀಪನಲ್ವಂತೆ. ಎಷ್ಟು ಜನ ದಾರಿದ್ರ್ಯ ನಿರಹಂ ಸ್ತಂಭ ಮುಕ್ತ ಸರ್ವ ಮದೈರಿಹ ಕೃಚ್ಛ್ರಂ ಯದೃಚ್ಛಯಾಪ್ನೋತಿ ತದ್ಧಿ ತಸ್ಯ ಪರಂತಪಃ ನಿತ್ಯಂ ನಿತ್ಯಂ ಕ್ಷುತ್ಕ್ಷಾಮ ದೇಹಸ್ಯ ದರಿದ್ರಸ್ಯಾನ್ನಕಾಂಕ್ಷಿಣಃ ಇಂದ್ರಿಯಾಣಿ ಅನುಶುಷ್ಯಂತಿ ಹಿಂಸಾಪಿ ವಿನಿವರ್ತತೆ ದರಿದ್ರಸ್ಯೇವ ಯುಜ್ಯಂತೆ ಸಾಧವಃ ಸಮದರ್ಶಿನಃ ಸದ್ಭಿಃ ಕ್ಷೀಣೋತಿ ತಂ ವರಶಂ ತಂ ಆರಾತ್ ವಿಶುದ್ಧ್ಯತಿ. ಆ ಸಾಧು ಸತ್ಪುರುಷರು ಸಮದರ್ಶಿಗಳಾಗಿ ಇರುವಂಥವರಾಗಿರ್ತಾರೆ. ಆದುದರಿಂದ ಅವರ ಸಮಾಗಮವು ಬಹಳ ಬೇಗ ಬಡವರಿಗೆ ಆಗುವಂಥದ್ದು ಆಗುತ್ತಂತೆ. ಏಕೆಂದರೆ ಅವರೊಳಗೆ ಈ ಭೋಗಾದಿಗಳು ಇಲ್ಲದೆ ಇರೋದ್ರಿಂದ ಬಹಳ ಬೇಗ ಅವರು ಭಗವಂತನನ್ನ ಪಡೆಯುವಂಥವರು ಆಗ್ತಾರೆ. ಹೀಗೆ ಆದಾಗ ಏನಾಗುತ್ತೆ ಅಂದ್ರೆ ಆ ಮನಸ್ಸು ಬಹಳ ಬೇಗ ಶುದ್ಧವಾಗತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರೂ ಕೂಡ ಆ ಕುಬೇರನ ಮಕ್ಕಳಾಗಿದ್ರಿಂದ ಅವರಿಗೆ ಆ ಒಂದು ವಿಚಾರದಲ್ಲಿ ತಲೆಗೆ ಹೋಗೋದೇ ಇಲ್ಲ. ಆಗ ತಕ್ಷಣ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವರು ಶಾಪವನ್ನ ಕೊಟ್ಟು ಬಿಡ್ತಾರೆ. ಏನಂತ ಶಾಪವನ್ನ ಕೊಟ್ಟು ಬಿಡ್ತಾರೆ? ಅತೋರ್ಹತ ಸ್ಥಾವರತಾಂ ಸ್ಯಾತಾಂ ನೈವಂ ಯಥಾ ಪುನಃ ಸ್ಮೃತಿ ಸ್ಯಾನ್ ಮತ್ ಪ್ರಸಾದೇನ ತತ್ರಾಪಿ ಮದನುಗ್ರಹಾತ್ ವಾಸುದೇವಸ್ಯ ಸಾನ್ನಿಧ್ಯಂ ಲಬ್ಧ್ವಾ ದಿವ್ಯ ಶರಚ್ಛತೆ ವೃತ್ತೆ ಸ್ವರ್ಲೋಕತಾಂ ಭೂಯಃ ಲಬ್ಧ ಭಕ್ತಿ ಭವಿಷ್ಯತಃ. ಎಷ್ಟು ಚೆನ್ನಾಗಿದೆ ನೋಡಿ. ಅಥೋ ಅರ್ಹತಃ, ಆದ್ದರಿಂದ ನೀವಿಬ್ಬರು ಏನ್ ಮಾಡ್ರಿ ಅಂದ್ರೆ ನೀವಿಬ್ಬರು ಈಗಲೇ ಒಂದು ಸ್ಥಾವರತ್ವವನ್ನ ಪಡೆದು ಬಿಡ್ರಿ. ಸ್ಥಾವರತ್ವ ಅಂದ್ರೇನು? ಒಂದೇ ಕಡೆಗೆ ಇರುವಂಥದ್ದು ಸ್ಥಾವರ. ಜಂಗಮ ಅಂದ್ರೇನು? ಜಂಗಮ ಅಂದ್ರೇನು ಅಂದ್ರೆ ಯಾವಾಗ ಜಂಗಮ ಅಂದ್ರೇನು? ಒಂದೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡುವಂಥದ್ದು ಜಂಗಮ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡುವಂಥದ್ದನ್ನ ಜಂಗಮ ಅಂತ ಹೇಳ್ತೇವೆ. ಸ್ಥಾವರ ಅಂತ ಹೇಳಿದ್ರೆ ಒಂದೇ ಕಡೆಗೆ ಇರುವುದನ್ನ ನಾವು ಸ್ಥಾವರ ಅಂತ ಹೇಳ್ತೇವೆ. ಜಂಗಮ ಅಂದ್ರೆ ಏನು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡುವುದನ್ನ ನಾವು ಜಂಗಮ ಅಂತ ಹೇಳ್ತೇವೆ. ಇಷ್ಟೊಂದು ಮದೋನ್ಮತ್ತರಾಗಿ ಒಬ್ಬ ಸಾಧು ಬಂದರೂ ಕೂಡ ನೀವುಗಳು ಗಮನಿಸದೆ, ಸಾಧು ಬಂದರೂ ಕೂಡ ನೀವುಗಳು ಗಮನಿಸದೆ ಹಾಗೆ ಇರೋದ್ರಿಂದ ನಿಮಗೆ ಅಂತಹ ಮದ ಜನ್ಮ, ಅಸ್ಥಾವರ ಜನ್ಮ ಬರಲಿ ಅಂತ ಶಾಪವನ್ನು ಕೊಟ್ಬಿಡ್ತಾರೆ. ವೃಕ್ಷಗಳಾಗಿ ಹುಟ್ಟಿ ಅಂತ. ಮತ್ತಿನ್ನೊಂದು ಮಾತು ಹೇಳ್ತಾರೆ, ನೀವು ವೃಕ್ಷಗಳಾಗಿ ಹುಟ್ಟಿದ ಮೇಲೂ ಕೂಡ ನಿಮಗೆ ಈ ಎಲ್ಲಾ ನೆನಪುಗಳೂ ಕೂಡ ಇರ್ಲಿ. ನಿಮಗೇನಾಗ್ಲಿ? ಈ ಎಲ್ಲಾ ನೆನಪುಗಳು ಕೂಡ ಇರುವಂಥದ್ದು ಆಗ್ಲಿ. ನಿಮಗೆ ನಿಮ್ಮನ್ನ ಉದ್ಧರಿಸುವುದಕ್ಕಾಗಿ ಸಾಕ್ಷಾತ್ತಾಗಿ ಭಗವಂತನೇ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಈ ಮಾತನ್ನ ಒಂದು ಹೇಳಿದ ನಂತರ ಆ ಕೃಷ್ಣನ ಸಾನ್ನಿಧ್ಯ ನಿಮಗೆ ಪ್ರಾಪ್ತವಾಗುತ್ತೆ, ಕೃಷ್ಣನ ದರ್ಶನ ನಿಮಗೆ ಸಿಗತ್ತೆ ಅಂತ ಹೇಳಿದ ಮೇಲೆ ಅವರಿಗೆ ನಾರದರು ಶಾಪವನ್ನು ಕೊಟ್ಬಿಡ್ತಾರೆ. ಆ ಶಾಪವನ್ನ ಕೊಟ್ಟಾಗ ಆ ಇಬ್ಬರು ಕೂಡ, ನಳಕೂಬರ ಮತ್ತು ಮಣಿಗ್ರೀವರಿಬ್ಬರೂ ಕೂಡ ನಂದಗೋಪನ ಮನೆಯ ಮುಂದೆ ಎರಡು ದೊಡ್ಡ ದೊಡ್ಡ ಅರ್ಜುನ ವೃಕ್ಷಗಳಾಗಿ ಹುಟ್ಟು ಬಿಟ್ಟಿರ್ತಾರೆ. ಅವರನ್ನ ಉದ್ಧರಿಸಬೇಕು ಅಂತ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಆ ಒರಳನ್ನ ಕಟ್ಟಿರ್ತಾರಲ್ಲ ಅದನ್ನ ಎಳ್ಕೊಂಡು ಹೋಗ್ತಾನೆ. ಎಲ್ಲರೂ ಕೂಡ ಅವರವರ ಕೆಲಸದಲ್ಲಿ ಮಗ್ನರಾಗಿರ್ತಾರೆ. ಆ ಎರಡು ಮರಗಳು ಹೀಗಿರುತ್ತೆ. ಅದರ ಮಧ್ಯಭಾಗದಲ್ಲಿ ಕೃಷ್ಣ ಬಂದು ಬಿಡ್ತಾನೆ. ಬಂದಾಗ ಆ ಕಟ್ಟಿದ ಒರಳಿತ್ತಲ್ಲ ಆ ಬಂದು ಆ ಮರದ ಮುಂದಕ್ಕೆ ಬಂದು ಸಿಗ ಹಾಕೊಳ್ಳುತ್ತೆ. ಒರಳು ಕಲ್ಲು ಸಿಗ ಹಾಕೊಳ್ಳುತ್ತೆ. ಇವನ್ ಜೋರಾಗಿ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಆ ಎರಡೂ ದೊಡ್ಡ ದೊಡ್ಡ ವೃಕ್ಷಗಳು ಬುಡ ಸಮೇತವಾಗಿ ಕೆಳಗಡೆ ಮುರ್ಕೊಂಡು ಬೀಳುತ್ತೆ. ಬುಡ ಸಮೇತವಾಗಿ ಮುರಿದುಕೊಂಡು ಕೆಳಗಡೆಗೆ ಬೀಳತ್ತೆ. ಬಿದ್ದಾಗ ಅದರಿಂದ ಇಬ್ಬರು, ಆ ಅರ್ಜುನ ವೃಕ್ಷಗಳಿಂದ ಅತ್ಯಂತ ತೇಜಸ್ವಿಯಾದಂತಹ ಇಬ್ಬರು ದೇವತಾ ಪುರುಷರು ಎದ್ದೇಳ್ತಾರೆ. ಅವರೇ ಮಣಿಗ್ರೀವ ಮತ್ತು ನಳಕೂಬರ, ಕುಬೇರನ ಮಕ್ಕಳು. ಅವರು ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಬದ್ಧಾಂಜಲಿ ವಿರಜಸ ಅವಿದಂ ಊಚತುಸ್ಮಾಂ ಕೃಷ್ಣ ಕೃಷ್ಣ ಮಹಾಯೋಗಿನ್ ಸ್ವಮಾದ್ಯ ಪುರುಷ ಪರಃ ವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣ ವಿದುಃ.
ಯಸ್ಯಾವತಾರ ಜ್ಞಾಯಂತೆ ಶರೀರೇಷು ಅಶರೀರಿಣಃ ತೈಃ ಅತುಲ್ಯಾತಿಶೈಃ ವೀರ್ಯೈಃ ದೇಹೇಶು ಅಸಂಗತೈಃ. ನಮಃ ಪರಮ ಕಲ್ಯಾಣ ನಮಃ ಪರಮ ಮಂಗಳ ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ. ಆ ಕೃಷ್ಣನೇ, ಮಹಾಯೋಗಿಯೇ, ನಿಜವಾಗ್ಲೂ ನೀನು ಸಾಕ್ಷಾತ್ ಭಗವಂತನೇ ಆಗಿದೆಯಪ್ಪ. ನಮ್ಮೆಲ್ಲರನ್ನೂ ಕೂಡ ಉದ್ಧರಿಸುವುದಕ್ಕಾಗಿಯೇ ಜಗತ್ತಲ್ಲಿ ನೀನು ಅವತಾರವನ್ನು ಮಾಡಿರುವಂಥವನಾಗಿದೆಯಾ. ನೀನು ಪರಮ ಕಲ್ಯಾಣ ಸ್ವರೂಪನಾಗಿದೆಯಾ, ಪರಮ ಮಂಗಳ ಸ್ವರೂಪನಾಗಿದೆಯಾ, ವಸುದೇವನ ಮಗನಾಗಿದೆಯಾ, ಸದಾಕಾಲವು ಶಾಂತನಾಗಿ ಇರುವಂಥವನಾಗಿದೆಯಾ. ಅಂಥವನನ್ನು ನಾನು ನಮಸ್ಕರಿಸ್ತೇನೆ. ನಮಗೆ ನೀನು ಏನು ಆಶೀರ್ವಾದ ಮಾಡಬೇಕಪ್ಪ ಇನ್ನು ಮುಂದೆ ಅಂದ್ರೆ, ಎಂದೂ ಕೂಡ ನಮ್ಮ ಹೃದಯ ಆ ಒಂದು ಅಜ್ಞಾನದಲ್ಲಿ ಮುಳುಗಬಾರದು. ಆ ರೀತಿಯಾಗಿ ನಮಗೆ ನೀನು ಅನುಗ್ರಹಿಸು ಅಂತ ಹೇಳಿ ಒಂದು ಸ್ತೋತ್ರವನ್ನ ಮಾಡ್ತಾರೆ ನೋಡಿ. ನನಗೇನು ಆಶೀರ್ವಾದ ಮಾಡು ಕೃಷ್ಣ ಪರಮಾತ್ಮ ನೀನು ಅಂದ್ರೆ, ಇದನ್ನ ನೀನು ಆಶೀರ್ವಾದ ಮಾಡು. ಏನು? ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಃ ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಸ್ತವ ನಿವಾಸ ಜಗತ್ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವಾತ್ತನೂನಾಂ. ಪ್ರಭೋ, ನಮ್ಮ ಈ ಮಾತು ಯಾವಾಗಲೂ ಕೂಡ ನಿನ್ನ ಮಂಗಳವಾದ ಗುಣಗಳನ್ನ ಹೇಳುತ್ತಿರುವಂಥವರಾಗಲಿ. ಭಗವಂತ, ನಮ್ಮ ಈ ಕಿವಿಗಳು ನಿನ್ನ ರಸವತ್ತಾದಂತಹ ಆ ಒಂದು ಕಥಾ ಶ್ರವಣದಲ್ಲಿ ತೊಡಗಿರುವುದಾಗಲಿ. ನಮ್ಮ ಕೈಗಳು ನಿನ್ನ ಸೇವೆಯನ್ನ ಮಾಡುವಂಥದ್ದಾಗಲಿ. ನನ್ನ ಚರಣ ಕಮಲಗಳಲ್ಲಿ ನನ್ನ ಮನಸ್ಸು ನಿನ್ನ ಚರಣ ಕಮಲಗಳ ಸ್ಮರಣೆಯಲ್ಲಿ ತೊಡಗಿರುವಂಥದ್ದಾಗಲಿ. ಸಮಸ್ತ ಜಗತ್ತು ನಿನ್ನ ನಿವಾಸ ಸ್ಥಾನವಾಗಿದೆಯಪ್ಪ. ಎಲ್ಲರೆದುರಿಗೂ ಕೂಡ ನಮ್ಮ ತಲೆ ಸದಾಕಾಲವೂ ಕೂಡ ನಿನ್ನಗೆ ನಮಸ್ಕಾರ ಮಾಡುವಂಥದ್ದಾಗಲಿ. ಮತ್ತಿನ್ನೇನು ಅಂದ್ರೆ, ಯಾವಾಗಲೂ ಕೂಡ ನಮ್ಮ ಹೃದಯದಲ್ಲಿ ನೀನು ವಾಸ ಮಾಡಿಕೊಂಡಿರುವವನಾಗಪ್ಪ. ನನ್ನ ಕಣ್ಣುಗಳು ನಿನ್ನನ್ನ ನೋಡ್ತಾ ಇರುವಂಥದ್ದಾಗಲಿ ಅಂತ ಕೈ ಮುಗಿದುಕೊಂಡು ಆ ಮಣಿಗ್ರೀವರು ಮತ್ತು ನಳಕೂಬರರು ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಕೃಷ್ಣನಿಗೆ ಮತ್ತೆ ಮತ್ತೆ ಭಗವಂತನು ನೋಡಿ, ಕೃಷ್ಣ ಪರಮಾತ್ಮ ಅವರ ಜೊತೆಗೆ ಮಾತಾಡ್ತಾನೆ. ಜ್ಞಾತಂ ಮಮ ಪುರೈರ್ವೈತತ್ ಋಷಿಣಾ ಕರುಣಾತ್ಮನ ಶ್ರೀ ಮದಾಂಧಯೋರ್ ವಾಗ್ಭಿಃ ವಿಭ್ರಂಶೋ ಅನುಗ್ರಹ ಕೃತಃ ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾನ್ನೋ ಭವೇದ್ ಬಂಧಃ ಪುಂಸೋಕ್ಷ್ಣೋ ಸವಿತುಃ ಯಥಾ. ನೋಡ್ರಪ್ಪ, ನೀವು ಧನದ ಮದದಿಂದ ಕುರುಡರಾಗಿ ಬಿಟ್ಟುಬಿಟ್ಟಿದ್ರಿ. ಆ ಪರಮ ಕಾರುಣಿಕರಾದಂತಹ ನಾರದ ಮಹರ್ಷಿಗಳು ನಿಮಗೆ ಶಾಪವನ್ನ ಕೊಟ್ಟು ನಿಮ್ಮ ಐಶ್ವರ್ಯವನ್ನೆಲ್ಲವನ್ನೂ ಕೂಡ ನಾಶಗೊಳಿಸಿದ್ರು. ಆದರೆ ಆ ಶಾಪವೂ ಕೂಡ ನಿಮಗೆ ಮಂಗಳ ಆಗುವಂತೆ ಆಯ್ತಪ್ಪ. ಅದರಿಂದ ಏನಾಯ್ತು? ನನ್ನ ದರ್ಶನ ನಿಮಗೆ ಆದಂಥದ್ದು ಆಯಿತು. ಯಾರ ಬುದ್ಧಿ ಸದಾಕಾಲವೂ ಕೂಡ ಸಮದರ್ಶಿಯಾಗಿರುತ್ತೋ, ಯಾರ ಹೃದಯದೊಳಗೆ ಸದಾಕಾಲವೂ ಕೂಡ ಭಗವಂತನು ವಾಸ ಮಾಡಿಕೊಂಡಿರುವಂಥವನಾಗ್ತಾನೋ, ಹೇಗೆ ಸೂರ್ಯನು ಉದಯ ಆದ ತಕ್ಷಣವೇ ಜಗತ್ತಲ್ಲಿರುವಂತಹ ಅಂಧಕಾರ ಕತ್ತಲು ನಾಶವಾಗುತ್ತೋ, ಹಾಗೆ ಸಾಧು ಸಂತರ ದರ್ಶನದಿಂದ ನಮ್ಮೆಲ್ಲರ ಹೃದಯದಲ್ಲಿರುವಂತಹ ಅಜ್ಞಾನ ಎಂಬ ಅಂಧಕಾರ ನಾಶವಾಗುತ್ತಪ್ಪ. ಆದ್ದರಿಂದ ಈ ಒಂದು ಸಂಸಾರ ಚಕ್ರದಿಂದ ನೀವೆಲ್ಲರೂ ಕೂಡ ಬಿಡುಗಡೆ ಹೊಂದಿದಂಥವರಾಗಿದ್ದೀರಾ ಅಂತ ಕೃಷ್ಣ ಪರಮಾತ್ಮನು ಆ ನಳಕೂಬರರಿಗೆ ಆಶೀರ್ವಾದವನ್ನು ಮಾಡ್ತಾನೆ. ನಳಕೂಬರರಿಗೆ ಆಶೀರ್ವಾದವನ್ನು ಮಾಡಿದಾಗ ತಕ್ಷಣ ಅವರಿಬ್ಬರೂ ಕೂಡ ಏನಾಗುತ್ತೆ, ಆ ಭಗವಂತನಿಗೆ ಒಂದು ಪ್ರದಕ್ಷಿಣೆಯನ್ನ ಬರ್ತಾರೆ. ಭಗವಂತನಿಗೆ ಮಣಿಗ್ರೀವ ಮತ್ತು ನಳಕೂಬರರಿಬ್ಬರೂ ಕೂಡ ಭಗವಂತನಿಗೆ ಪ್ರದಕ್ಷಿಣೆಯನ್ನ ಬಂದು ಅವರ ಲೋಕಕ್ಕೆ ಹೋಗ್ತಾರೆ. ಇತ್ತ ಏನಾಗ್ಬಿಡುತ್ತೆ ಅಂದ್ರೆ, ಗೋಕುಲದೊಳಗೆ ಪೂತನೆ ಬಂದ್ಲು, ಆಮೇಲೆ ಶಕಟಾಸುರ ಬಂದ, ಅದಾನಂತರ ತೃಣಾವರ್ತ ಬಂದ, ಈಗ ನಳಕೂಬರರು ಬಂದ. ಈ ತರಹ ಒಂದು ಅರ್ಜುನ ವೃಕ್ಷಗಳು ಬಿದ್ದು ಹೋಯ್ತು. ಇದೆಲ್ಲವೂ ಕೂಡ ಏನಾಗ್ಬಿಡುತ್ತೆ ಅಂದ್ರೆ, ಅವರು ಏನೋ ಗೋಕುಲಕ್ಕೆ ಏನೋ ಆಪತ್ತು ಬಂದೊದಗಿದೆ ಅಂತ ಗೋಕುಲದ ಜನರೆಲ್ಲರೂ ಕೂಡ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ನಾವೇನ್ ಮಾಡೋಣ ಅಂದ್ರೆ, ಅದ್ರಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡೋಣ, ಈ ಒಂದು ಗೋಕುಲವನ್ನ ಬಿಟ್ಟು ನಾವೆಲ್ಲರೂ ಕೂಡ ಮುಂದೊಂದು ದಿನ ಮುಂದೆ ಒಂದು ತುಂಬಾ ಸಸ್ಯದಿಂದ ಸಮೃದ್ಧವಾದಂತಹ ಒಂದು ಜಾಗ ಇದೆ. ಆ ಜಾಗದ ಹೆಸರು ವೃಂದಾವನ ಅಂತ.
ಆ ವೃಂದಾವನಕ್ಕೆ ಹೋಗೋಣ ಅಂತ ಆ ಗೋಪಾಲಕರುಗಳಲ್ಲಿ ಹಿರಿಯರು, ಗೋಪಾಲಕರುಗಳಲ್ಲಿ ಹಿರಿಯರೆಲ್ಲರೂ ಕೂಡ ಮಾತನಾಡಿಕೊಳ್ತಾರೆ, ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ. ನೋಡಿ, ಆ ಗೋಪಿಕೆಯರು ಹೇಗೆ ಕುಣಿಸ್ತಾರೋ ಹಾಗೆ ಕೃಷ್ಣ ಪರಮಾತ್ಮ ಕುಣಿತಾ ಇದ್ದಂತೆ. 2 ಶ್ಲೋಕದಲ್ಲಿ ಹೇಳ್ತಾರೆ, ಗೋಪಿಭಿಃ ಸ್ತೋಭಿತೋ ಅನೃತ್ಯತ್ ಭಗವಾನ್ ಬಾಲವತ್ ಕ್ವಚಿತ್ ಉದ್ಗಾಯತಿ ಕ್ವಚಿನ್ ಮುಗ್ಧಃ ತದ್ವಶೋ ದಾರು ಯಂತ್ರವತ್ ಬಿಭರ್ತಿ ಕ್ವಚಿದಾಜ್ಞಪ್ತಃ ಪೀಠಕೋನ್ಮಾನಪಾದುಕಂ ಬಾಹುಕ್ಷೇಪಂಚ ಕುರುತೆ ಸ್ವಾನಾಂಚ ಪ್ರೀತಿಮಾವಹನ್. ಆ ಸರ್ವಶಕ್ತನಾದಂತಹ ಭಗವಂತನು ಕೆಲವೊಮ್ಮೆ ಗೋಪಿಕೆಯರು ಏನಾದ್ರೂ ಅವನನ್ನ ಸ್ವಲ್ಪ ಪುಸಲಾಯಿಸಿ ಬಿಟ್ರೆ ಏನ್ ಮಾಡ್ತಿದ್ದಂತೆ, ಒಬ್ಬ ಸಾಧಾರಣ ಬಾಲಕನಂತೆ ಅವನು ಕುಣಿತಾ ಇದ್ದಂತೆ, ಕೆಲವೊಮ್ಮೆ ಮುಗ್ಧ ಬಾಲಕನಂತೆ ಹಾಡ್ತಾ ಇದ್ದಂತೆ, ಅವರ ಕೈಗೊಂಬೆಯ ತರಹ ಇದ್ದಂತೆ. ಕೃಷ್ಣ ಅಂದ್ರೆ ನಮ್ಮವಾಪ, ಕೃಷ್ಣ ಅಂದ್ರೆ ನಮ್ಮವ, ಅವನ ಕೈಗೊಂಬೆಯ ತರಹ ಅವನು ಇದ್ದಂತೆ. ಅವನು ಒಮ್ಮೊಮ್ಮೆ ಮಣೆಗಳನ್ನ, ಪಾತ್ರೆಗಳನ್ನ, ಪಾದುಕೆಗಳನ್ನ ಹೊತ್ತು ತರುತ್ತಿದ್ದಂತೆ. ನೋಡಿ, ಗೋಪಿಕೆಯರ ಪಾದ ರಕ್ಷೆಗಳನ್ನ ಕೃಷ್ಣ ಪರಮಾತ್ಮ ಕೈಯಲ್ಲಿ ಹಿಡ್ಕೊಂಡು ಬರೋನಂತೆ. ಅವರ ಅಂದ್ರೆ ಭಕ್ತರನ್ನ ಎಷ್ಟು ಪ್ರೀತಿಸ್ತಿದ್ದ ಭಗವಂತ ಅಂತ. ಅದಕ್ಕೆ ನಾರದ ಮಹರ್ಷಿಗಳು ಆ ಒಂದು ಪರಿಪೂರ್ಣವಾಗಿ ಆತ್ಮ ಸಮರ್ಪಣಾ ಭಕ್ತಿಯರು ಯಾರು ಮಾಡಿದ್ದು ಅಂತ ಕೇಳಿದ್ರೆ ಯಥಾ ವ್ರಜಗೋಪಿಕಾನಾಮ್ ಅಂತ ಬರೆದಿದ್ದಾರೆ. ವ್ರಜದಲ್ಲಿದ್ದಂತಹ ಗೋಪಿಕೆಯರು ಹೇಗೆ ತಮ್ಮನ್ನ ತಾವು ಪರಿಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಂಡು ಬಿಟ್ರಂತೆ, ಹಾಗೆ ಭಗವಂತನೂ ಕೂಡ 2 ಕೈಗಳಿಂದ ಆ ಗೋಪಿಕೆಯರನ್ನ, ಗೋಪಾಲಕರನ್ನ ತಬ್ಬಿ ಹಿಡಿದಿದ್ದಂತೆ, ನನ್ನ ಭಕ್ತರಿವರು ಅಂತ. ಆ ರೀತಿಯಾಗಿ ಆ ಗೋಪಿಕೆಯರಿಗೆ ಅತ್ಯಂತ ಆನಂದವನ್ನ ಆಗಾಗ ಕೃಷ್ಣ ಪರಮಾತ್ಮನು ಉಂಟು ಮಾಡ್ತಿದ್ನಂತೆ. ಒಮ್ಮೆ ಏನಾಗ್ಬಿಡ್ತಂತೆ ಅಂದ್ರೆ, ಕೃಷ್ಣ ಕ್ರೀಣೀಹಿ ಭೋ ಫಲಾನೀತಿ ಶುತ್ವಾ ಸತ್ವರಮಚ್ಯುತಃ ಫಲಾರ್ತಿಧ್ಯ ಧಾನ್ಯಮಾದಾಯ ಯಯೌ ಸರ್ವಫಲಪ್ರದ. ಹಣ್ಣೋ ಹಣ್ಣೋ ಅಂತ ಮಾರ್ಕೊಂಡು ಕೃಷ್ಣ ಪರಮಾತ್ಮನ ಮನೆ ಮುಂದೆ ಒಬ್ಬಳು ಬಂದಂತೆ. ಕೃಷ್ಣ ಪರಮಾತ್ಮನಿಗೆ ಆ ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತಂತೆ. ಆಗ ಏನಾಯ್ತಂದ್ರೆ, ಮನೆ ಒಳಗೆ ಹೋದ್ನಂತೆ, ತನ್ನ 2 ಕೈಗಳನ್ನು ಹಿಡಿಕೊಂಡು ಒಂದಷ್ಟು ಧಾನ್ಯವನ್ನ ಹಿಡಿದುಕೊಂಡು ಅವನೇನ್ ಮಾಡ್ತಾನೆ, ಆ ಹಣ್ಣು ತೆಗೆದುಕೊಳ್ಳೋಕ್ಕೋಸ್ಕರ ಬೊಗಸೆಯಲ್ಲಿ ಇಟ್ಟುಕೊಂಡು ಅವನು ಬಂದಂತೆ. ಆ ಬೊಗಸೆ ಇಷ್ಟು ಚಿಕ್ಕ ಬೊಗಸೆ, ಚಿಕ್ಕ ಹುಡುಗ, ಆ ತಗೊಂಡು ಬರಬೇಕಾದ್ರೂ ಕೂಡ ಎಲ್ಲಾ ಆ ಧಾನ್ಯಗಳೆಲ್ಲ ರಸ್ತೆ ಉದ್ದಕ್ಕೂ ಕೂಡ ಏನ್ ಮಾಡ್ಕೊಂತಾನಂತೆ, ಚಲ್ಕೊಂಡು ಬಂದಂತೆ. ಹೀಗಿದ್ರೂ ಕೂಡ ಏನಾಯ್ತು ಅಂದ್ರೆ, ಆ ಕೃಷ್ಣ ಪರಮಾತ್ಮನು ಎಷ್ಟೋ ಒಂದಷ್ಟು ತಂದು ಆ ಧಾನ್ಯವನ್ನ ಆ ಹಣ್ಣು ಮಾರುವವಳ ಬುಟ್ಟಿಗೆ ಹಾಕಿದ್ನಲ್ಲ, ಆ ಹಣ್ಣು ಮಾರುವವಳ ಬುಟ್ಟಿಗೆ ಹಾಕಿದ ತಕ್ಷಣ ಅವನು ಹಾಕಿದಂತಹ ಧಾನ್ಯಗಳ ಜೊತೆಗೆ ಆ ಬುಟ್ಟಿಯಲ್ಲಿದ್ದಂತಹ ಅಷ್ಟೂ ಧಾನ್ಯಗಳು ಕೂಡ ನವರತ್ನ ಖಚಿತವಾಯ್ತಂತೆ. ಒಂದೊಂದು ವಜ್ರ ವೈಡೂರ್ಯಗಳು ತುಂಬಿ ಹೋಯ್ತಂತೆ. ಆಗ ಎಲ್ಲರೂ ಕೂಡ ಆ ಹಣ್ಣು ಮಾರುವವಳಿಗೆ ಅತ್ಯಂತ ಆನಂದವಾಯ್ತಂತೆ. ಹೀಗೆ ಆ ಹಣ್ಣು ಮಾರುವವಳಿಗೂ ಕೂಡ ಕೃಷ್ಣನು ಅನುಗ್ರಹವನ್ನ ಮಾಡದಂತೆ. ನೋಡಿ, ಒಮ್ಮೆ ಏನಾಗ್ಬಿಡುತ್ತಂತೆ ಅಂದ್ರೆ, ಕೃಷ್ಣ ಪರಮಾತ್ಮನು ಆಡ್ತಾ ಇದ್ದಾಗ ಯಶೋಧ ಬಂದು ಕೃಷ್ಣನನ್ನ ಕೂಗ್ತಾಳೆ. ಕ್ರೀಡಂತಂ ಸಾ ಸುತಂ ಬಾಲೈಹಿ ಅತಿವೇಲಂ ಸಹಾಗ್ರಜಂ ಯಶೋದಾ ಆಜಹೋವಿತ್ ಕೃಷ್ಣಂ ಪುತ್ರ ಸ್ನೇಹಸ್ತುತಸ್ತನಿ. ಕೃಷ್ಣ ಅರವಿಂದಾಕ್ಷ ತಾತಯೇಹಿ ಸ್ತನಂ ಪಿಬ ಅಲಂ ವಿಹಾರೈಹಿ ಕೃಚ್ಛಾಂತಃ ಕ್ರೀಡಶ್ರಾಂತೋಸಿ ಪುತ್ರಕ. ಏ ಕೃಷ್ಣ, ಬಾರೋ, ಎಷ್ಟೊತ್ತ ಆಡ್ತೀಯ? ಮೋಹನ, ರಂಗ, ಬಾರೋ, ಎಷ್ಟೊತ್ತ ಆಡ್ತೀಯ? ಯಾವಾಗ್ಲೂ ಆಟ 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 ನಿಂದು. ಮನೆಗ್ ಬಂದು ಕೈಕಾಲು ತೊಳ್ಕೊ ಬಾ, ಏನಾರು ಒಂದ್ ಸ್ವಲ್ಪ ತಿನ್ನು ಬಾ ಅಂತ ಕೂಗಿ ಹೇಳ್ತಾಳಂತೆ. ಕೃಷ್ಣನಿಗೆ ಆಟದೊಳಗೆ ಎಷ್ಟು ಆಸಕ್ತಿ ಇತ್ತಪ್ಪ ಅಂದ್ರೆ, ಅಮ್ಮನ ಮಾತನ್ನ ಅವನು ಕೇಳಿಸಿಕೊಂಡ್ರೂ ಕೂಡ ಆಟದಲ್ಲೇ ಮಗ್ನನಾಗಿದ್ನಂತೆ. ಆಗ ಅವಳು ಹೇಳ್ತಾಳೆ, ಜನ್ಮರ್ಕ್ಷ ಮಧ್ಯ ಭವತಃ ವಿಪ್ರೇಭ್ಯೋ ದೇಹಿ ಗಾಶುಚಿಹಿ. ಈಗಿಂದೀಗೆ ಬಾ ನೀನು, ಇವತ್ತು ನಿನ್ನ ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರ ಇದೆ, ಕೈಕಾಲು ತೊಳ್ಕೊಂಡು ಬಟ್ಟೆ ಎಲ್ಲ ಹಾಕೊಂಡು ಎಲ್ಲರಿಗೂ ಕೂಡ ಹಸುಗಳನ್ನ ದಾನ ಮಾಡು ಬಾರಪ್ಪ
ಬಾರೋ ಕೃಷ್ಣ ಅಂತ ಅತ್ಯಂತ ಪ್ರೇಮದಿಂದ ಅವಳು ಕರೆದಾಗ ಕೃಷ್ಣ ಓಡೋಡಿ ಬಂದು ಯಶೋದೆಯನ್ನ ಅಪ್ಪುಕೊಂಡಂತೆ ನೋಡಿ. ಆ ರೀತಿಯಾಗಿ ಕೃಷ್ಣನು ಆ ಗೋಕುಲದೊಳಗೆ ಆನಂದದಿಂದಿದ್ದಾಗ ಯಾವಾಗ ಈ ರೀತಿಯಾದಂತಹ ಕೆಟ್ಟ ಘಟನೆಗಳು ನಡೀತೋ ಅವರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ ಆ ಗೋಕುಲವನ್ನ ಬಿಟ್ಟು ವೃಂದಾವನದ ಕಡೆಗೆ ಪ್ರಯಾಣವನ್ನ ಮಾಡ್ತಾರೆ. ಆ ವೃಂದಾವನದ ಕಡೆಗೆ ಪ್ರಯಾಣವನ್ನ ಮಾಡಿದ ಮೇಲೂ ಕೂಡ ಆ ಕೃಷ್ಣನು ಬಹಳವಾಗಿ ವೃಂದಾವನ ಪೂರ್ತಿ ಹಸಿರಿನಿಂದ ಕೂಡಿತ್ತು. ಅಷ್ಟೇ ಅಲ್ಲ, ಆ ಹಸಿರಿನಿಂದ ಜೊತೆಗೆ ಆ ಅವನಿಗೆ ಕೃಷ್ಣನಿಗಾಗಲೇ ಆಡುವ ವಯಸ್ಸು ಕೂಡ ಬಂದಿತ್ತು. 4-5 ವರ್ಷದ ಹುಡುಗನಾಗಿದ್ದ. ಯಾವಾಗ್ಲೂ ಆಟ ಆ ಕೃಷ್ಣನ ಆಡುವುದನ್ನ ಹೇಳ್ತಾರೆ. ಏವಂ ವ್ರಜೋಕಸಾಂ ಪ್ರೀತಿಂ ಯಚ್ಚಂತೌ ಬಾಲಚೇಷ್ಟಿತೈಃ ಕಲವಾಕ್ಯೈಃ ಸ್ವಕಾಲೇನ ವತ್ಸಪಾಲೋ ಬಭೂವತುಃ ಅವಿದೂರೇ ವ್ರಜಭುವಃ ಸಹ ಗೋಪಾಲಧಾರಕೈಃ ಚಾರಯಾನ್ ಮಾಸುತುರ್ವತ್ಸಾನ್ ನಾನಾ ಕ್ರೀಡ ಪರಿಚ್ಛದೋ ಕ್ವಚಿದ್ವಾದ್ವಾಯುತೋ ವೇಣುಂ ಕ್ಷೇಪಣೈಃ ಕ್ಷಿಪತಃ ಕ್ವಚಿತ್ ಪಾದೈಃ ಕಿಂಕಣೀಭಿಃ ಕ್ವಚಿತ್ ಕೃತ್ರಿಮಗೋ ವೃಷೈಃ. ಅವರಿಬ್ಬರೂ ಕೂಡ ತೊದಲು ಮಾತನಾಡೋದಿಕ್ಕೆ ರಾಮ ಮತ್ತು ಕೃಷ್ಣರಿಬ್ಬರೂ ಕೂಡ ಮಾತಾಡೋದಿಕ್ಕೆ ಆರಂಭ ಮಾಡ್ತಾರೆ. ಅವರು ಬಹಳ ಬೇಗ ಏನ್ ಮಾಡ್ತಾರೆ ಅಂದ್ರೆ ಅವರವರ ಹಸುಗಳನ್ನ ಅವರೇ ಹೊಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ವೃಂದಾವನದ ಬೆಟ್ಟಗಳಿಗೆ ಹೊಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಅವರು ಹೊಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅವ್ರ ಅನೇಕ ಆಟಗಳನ್ನ ಆಡ್ತಾ ಇದ್ರಂತೆ. ಅನೇಕ ಸಲಿ ಅವರು ಕವಡೆ ಕಲ್ಲುಗಳಿಂದ ಆಡ್ತಾ ಇದ್ರಂತೆ. ಕೆಲವೊಮ್ಮೆ ಕಾಲುಗಳಿಗೆ ಗೆಜ್ಜೆಗಳನ್ನ ಕಟ್ಟಿಕೊಂಡು ಕುಣಿದ್ರೆ ಕೆಲವೊಮ್ಮೆ ತಾವೇ ಹಸುಗಳು ಮತ್ತು ಕರುಗಳಾಗಿ ಆಟವನ್ನ ಆಡ್ತಿದ್ರಂತೆ. ಕೆಲವೊಮ್ಮೆ ಹೋರಿಗಳಂತೆ ಗುಡುರ ಹಾಕ್ತಿದ್ರಂತೆ. ಪರಸ್ಪರವಾಗಿ ಹೊಡೆದಾಡ್ತಿದ್ರಂತೆ, ಜಗಳ ಮಾಡ್ತಿದ್ರಂತೆ. ನವಿಲು, ಕೋಗಿಲೆ, ಕೋತಿ, ನರಿ, ನಾಯಿ ಮುಂತಾದಂತಹ ಪಶು ಪಕ್ಷಿ ಪ್ರಾಣಿಗಳ ಶಬ್ದಗಳನ್ನ ಅಣಕು ಮಾಡ್ತಿದ್ರಂತೆ. ಹೀಗೆ ಆ ಸರ್ವಶಕ್ತನಾದಂತಹ ಆ ಬಾಲಕನು ಶ್ರೀಕೃಷ್ಣ ಭಗವಂತನು ಕೃಷ್ಣ ಪರಮಾತ್ಮನು ಸಾಮಾನ್ಯ ಬಾಲಕರಂತೆ ಆಟಾಡಿಕೊಂಡು ಕಾಲವನ್ನ ಕಳೀತಾ ಇದ್ದಂತೆ ವೃಂದಾವನದಲ್ಲಿ. ಒಮ್ಮೆ ಏನಾಗತ್ತೆ ಅಂದ್ರೆ ಕಂಸನಿಂದ ಪ್ರೇರಿತನಾಗಿ ಒಬ್ಬ ರಾಕ್ಷಸ ಬರ್ತಾನೆ. ಅವನ ಹೆಸರು ವತ್ಸಾಸುರ ಅಂತ. ಈ ಕೃಷ್ಣನು ಈ ರೀತಿ ಎಲ್ಲ ಆಡ್ಬೇಕಾದ್ರೆ ಒಬ್ಬ ದೈತ್ಯ ಒಬ್ಬ ಕರುವಿನ ರೂಪದಿಂದ ಅವನು ಬಂದು ಬಿಡ್ತಾನಂತೆ. ಆಗೆಲ್ಲಾ ಗೋಪಾಲಕರು ಕರುಗಳನ್ನು ಹೊಡ್ಕೊಂಡು ಹೋಗ್ಬೇಕಾದ್ರೆ ಒಂದು ದೊಡ್ಡ ಬೇಲದ ಹಣ್ಣಿನ ಮರ ಕಂಡು ಬಿಡುತ್ತೆ. ಆಗ ಈ ರಾಮ ಮತ್ತು ಕೃಷ್ಣ ಮತ್ತು ಬಲರಾಮರೇ ಆ ಗುಂಪಿಗೆ ಲೀಡರ್. ಅವರೆಲ್ಲ ಬಂದು ಹೇಳ್ತಾರೆ, ಕೃಷ್ಣ ಆ ಬೇಲ್ದಣ್ಣು ತಿನ್ಬೇಕು ಅನಿಸ್ತಿದೆ ಕಣ ಅಂತ. ಅಷ್ಟೊತ್ತಿಗೆ ಕೃಷ್ಣ ಆಯ್ತು ತಿನ್ನೋಣ ಬಿಡು, ಅದು ಏನಾದ್ರು ತಗೊಂಡು ಹೊಡೆದ್ರೆ ಬಿದ್ದೋಗುತ್ತೆ ಬೇಲ್ದಣ್ಣು ಅಂತ ಅಂದ್ಕೊಳ್ತಾರೆ. ಕೃಷ್ಣ ಆ ಕರುಗಳ ಜೊತೆಗಿದ್ದಂತಹ ಆ ವತ್ಸಾಸುರನನ್ನ ಗಮನಿಸ್ತಾನೆ. ಆ ಗಮನಿಸಿದಷ್ಟೇ ಅಲ್ಲ, ಏನಾಗತ್ತೆ ಅಂದ್ರೆ ನಿಧಾನಕ್ಕೆ ಆಟ ಆಡ್ಕೊಂಡು ಅದ್ರ ಹಿಂದೆ ಹೋಗಿ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಆ ಬಾಲವನ್ನ ಹೋಗ್ಬಿಟ್ಟು ಆ ಕರುವಿನ ಬಾಲವನ್ನ ಗಟ್ಟಿಯಾಗಿ ಅವನು ಹಿಡಿದು ಬಿಡ್ತಾನಂತೆ. ಹಿಡಿದಿದ್ದಷ್ಟೇ ಅಲ್ಲ, ಏನು ಗೃಹೀತ್ವಾ ಪರಪಾದಾಭ್ಯಾಂ ಸಹಲಾಂಗೂಲ ಮಚ್ಚುತಃ ಭ್ರಾಮಯಿತ್ವಾ ಕಪಿತ್ಥಾಗ್ರೆ ಪ್ರಾಹಿಣೋದ್ಗತ ಜೀವಿತಂ ಸಕಪಿತ್ತೈಃ ಮಹಾಕಾಯಃ ಪಾತ್ಯಮಾನೈಹಿ ಪಪಾತಃ. ಏನಾಯ್ತು? ಆ ಬಾಲವನ್ನ ತಿರುಗಿಸಿದವನೇ ನಿಮಗೆಲ್ಲ ಹಣ್ಣು ಬೇಕಲ್ರೇನೋ ತಗೊಳ್ರು ಅನ್ಕೊಂಡು ಆ ವತ್ಸಾಸುರನನ್ನ ಆ ಬೇಲದ ಹಣ್ಣಿನ ಮರದ ಮೇಲೆ ಎಸ್ದು ಬಿಡ್ತಾನಂತ. ಆ ವತ್ಸಾಸುರನು ಕೆಳಗಡೆ ಬೀಳುವುದರ ಜೊತೆಗೆ 100 ಹಣ್ಣುಗಳು ಕೂಡ ಕೆಳಗಡೆ ಬೀಳತ್ತೆ. ಎಲ್ಲರೂ ಕೂಡ ಏನೋ ನೀನು ಕಲ್ಗಿಲ್ ಎಸಿತೀಯ ಅಂದ್ರೆ ಕರುಣೆ ಎಸ್ಬಿಟ್ಟಿಯಲ್ಲೋ ನೀನು. ಆಗ ಅವನು ಕೆಳಗಡೆ ಬಿದ್ದಾಗ ಅವನು ರಾಕ್ಷಸ ರೂಪದಿಂದ ಕೆಳಗಡೆ ಬಿದ್ದದ್ದನ್ನು ನೋಡಿ ಇವನು ದುಷ್ಟನಾಗಿದ್ನ ಅಂತ ಅಂದುಕೊಳ್ತಾರೆ. ಎಲ್ಲ ದೇವತೆಗಳಿಗೂ ಕೂಡ ಸಂತೋಷವಾಗುತ್ತಂತೆ. ಒಮ್ಮೆ ಹೀಗೆ ಆ ಹಸುಗಳನ್ನ ಹೊಡ್ಕೊಂಡು ಹೋಗ್ತಿರ್ತಾರೆ. ಸಂಜೆ ಹೊತ್ತಾದ ಕೂಡಲೇ ಏನಾಗ್ಬೇಕು ಅಂದ್ರೆ ಆ ಹಸುಗಳೆಲ್ಲವೂ ಕೂಡ ಒಂದು ನೀರಿನ ಸೆಲೆ ಹತ್ರ ಕರ್ಕೊಂಡು ಹೋಗ್ಬೇಕು. ಅವು ಚೆನ್ನಾಗಿ ನೀರು ಕುಡಿದು ಬಿಟ್ಟು ತಮ್ಮ ಕೊಟ್ಟಿಗೆಗೆ ಹೋಗುತ್ತೆ ಹಸುಗಳು. ಆ ನೀರನ್ನ ಕುಡಿಸಿಕೊಳ್ಳಕ್ಕೆ ಹೋದಾಗ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದು ದೊಡ್ಡ ಬಕ ಅನ್ನುವಂತಹ ಒಬ್ಬ ರಾಕ್ಷಸ, ಬಕ ಅಂದ್ರೆ ಕೊಕ್ಕರೆ ಅಂತ, ಉದ್ದನೆಯ ಒಂದು ಚುಂಚು ಅಂದ್ರೆ ಅದರ ಒಂದು ಕೊಕ್ಕನ್ನ ಇಟ್ಟುಕೊಂಡು ಆ ಬಕಾಸುರನು ಕೃಷ್ಣನನ್ನ ಕೊಲ್ಲೋದಿಕ್ಕೋಸ್ಕರ ಬರ್ತಾನೆ.
ಅವರೆಲ್ಲರೂ ಕೂಡ ಅತಿ ತೀಕ್ಷ್ಣವಾದಂತಹ ಕೊಕ್ಕಿತ್ತಂತೆ. ಅವನೇನ್ ಮಾಡ್ತಾನೆ ಅಂತ ಅಂದ್ರೆ, ಆ ಕೃಷ್ಣ ಪರಮಾತ್ಮನನ್ನ ಕೃಷ್ಣಂ ಮಹಾಬಕಗ್ರಸ್ತಂ ದೃಷ್ಟ್ವಾ ರಾಮಾದಯೋರ್ಭಕಾಹ ಬಭೂವುಹು ಇಂದ್ರಿಯಾಣೀವ ವಿನಾ ಪ್ರಾಣಂ ವಿಚೇತನಃ. ಆ ಕೊಕ್ಕಿನಿಂದ ಕುಕ್ಕಿ 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 ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಆ ಕೃಷ್ಣ ಪರಮಾತ್ಮನನ್ನ ಒಮ್ಮೆಯ ಅಗಲವಾದ ಕೊಕ್ಕನ್ನ ಹಾಕಿ ಆ ಕೃಷ್ಣನನ್ನ ನುಂಗೆ ಬಿಟ್ಟಂತ ಅವನು ಬಕಾಸುರ. ಆ ಚಿಕ್ಕ ಕೃಷ್ಣನನ್ನ ಏನ್ ಮಾಡ್ಬಿಟ್ಟಂತೆ, ಅವನು ನುಂಗೆ ಬಿಟ್ಟಂತೆ. ಆ ನುಂಗದಾಗ ಏನಾಯ್ತು, ದವಡೆ ಒಳಗೆ ಹೋಗ್ತಾ ಇದ್ದಾನೆ, ಕೃಷ್ಣನು ಬಿಸಿ ಆಗೋದಿಕ್ಕೆ ಶುರು ಆದ್ನಂತೆ. ಬಿಸಿ ಎಷ್ಟರ ಮಟ್ಟಿಗೆ ಬಿಸಿ ಆಗ್ಬಿಟ್ನಪ್ಪ ಕೃಷ್ಣ ಪರಮಾತ್ಮ ಅಂದ್ರೆ, ಏನೂ ಮಾಡೋದಿಕ್ಕಾಗದೆ ಸುಡೋದಿಕ್ಕೆ ಶುರುವಾದಾಗ ಬಕಾಸುರ ಆ ಒಂದು ಕೃಷ್ಣನನ್ನ ಹೊರಗಡೆ ಮತ್ತೆ ಹಾಕದ್ನಂತೆ. ಹೊರಗಡೆ ಹಾಕಿದಾಗ ಏನಾಯ್ತು, ಆ ಕೃಷ್ಣ ಪರಮಾತ್ಮನು ಒಮ್ಮೆಲೆನೆ ಆ ಬಕಾಸುರನ ಕೊಕ್ಕನ್ನ ಗಟ್ಟಿಯಾಗಿ ಹಿಡಿದು ಮೇಲಕ್ಕೆ ಎತ್ತಕ್ಕೆ ಶುರು ಮಾಡದಂತೆ ಆ ಕೊಕ್ಕುಗಳನ್ನ ಹಿಡಿದೆ 2 ಭಾಗಗಳನ್ನಾಗಿ ಮಾಡಿ ಆ ಕೃಷ್ಣ ಪರಮಾತ್ಮನು ಆ ಬಕಾಸುರನನ್ನು ಕೂಡ ಅವನು ಉದ್ಧರಿಸಿದವನು ಆದಂಥವನಾಗ್ತಾನೆ. ಈ ರೀತಿಯಾಗಿ ಅಥಾಪಿ ಅಭಿಭವಂತ್ಯೇನಂ ನೈವಂತೆ ಘೋರ ದರ್ಶನಾಹ ಜಿಗಾಂಸೈಹಿ ಅನಮಾಸಾದ್ಯ ನಶ್ಯಂತ್ಯಗ್ನೋ ಪತಂಗವತ್. ನೋಡಿ ಏನು ಅಂದ್ರೆ, ಯಾವುದೋ ಒಂದು ಗಿಳಿಗಳು, ಯಾವುದೋ ಒಂದು ಚಿಕ್ಕ ಚಿಕ್ಕ ಹುಳುಗಳು ಅಗ್ನಿಗೆ ಆಕರ್ಷಿತರಾಗಿ, ದೀಪಕ್ಕೆ ಆಕರ್ಷಿತರಾಗಿ ಏನ್ ಮಾಡ್ತವೆ ಅಂದ್ರೆ, ಅವುಗಳು ದೀಪದ ಹತ್ರ ಬರ್ತಾವಂತೆ. ಹಾಗೆ ಆದ್ರೆ ಆ ಹುಳುಗಳಿಗೆ ಆ ಅಗ್ನಿಯ ಶಕ್ತಿ ಗೊತ್ತಿರೋದಿಲ್ಲ. ಅದರ ಹತ್ರ ಹೋದ್ರೇನೆ ಅವು ಭಸ್ಮ ಆಗಿ ಕೆಳಗಡೆ ಬೀಳ್ತವೆ. ಹಾಗೆಯೇ ಕೃಷ್ಣನ ಶಕ್ತಿ ಗೊತ್ತಾಗದೆ ಈ ಎಲ್ಲಾ ಅಸುರರು ತಮ್ಮಿಂದ ತಾವಾಗಿ ಬಂದು ಕೃಷ್ಣನ ಮೇಲೆ ಬಿದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಾಣಗಳನ್ನ ಅವರುಗಳು ಕಳ್ಕೊಳ್ತಾ ಇದ್ರು. ಹೀಗೆ ಏವಂ ವಿಹಾರೈಹಿ ಕೌಮಾರೈಹಿ ಕೌಮಾರಂ ಜಹೃದು ವ್ರಜೆ ನೀಲಾಯನೈಹಿ ಸೇತು ಬಂದೈಹಿ ಮರ್ಕಟೋತ್ ಪ್ಲವನಾದಿಭಿಹಿ. ಹೀಗೆ ರಾಮಕೃಷ್ಣರಿಬ್ಬರೂ ಕೂಡ ಕೆಲವೊಮ್ಮೆ ಕಣ್ಣಾ ಮುಚ್ಚಾಲೆಯನ್ನ ಆಡ್ತಿದ್ರಂತೆ, ಕೆಲವೊಮ್ಮೆ ಮರಳುಗಳಲ್ಲಿ ಸೇತುವೆಯನ್ನ ಕಟ್ತಿದ್ರಂತೆ, ಕೆಲವೊಮ್ಮೆ ಮರಕೋತಿ ಆಟವನ್ನ ಆಡ್ತಾ ಇದ್ರಂತೆ, ಕೆಲವೊಮ್ಮೆ ವಿಚಿತ್ರವಾದ ಆಟಗಳನ್ನ ಆಡ್ತಿದ್ರಂತೆ. ಕುಣಿತ ಹಾಡ್ತಾ ಆಡ್ತಾ ಅವರಿಬ್ಬರೂ ಕೂಡ ಬಾಲ್ಯವನ್ನ ಅವರು ಆ ಒಂದು ಬೃಂದಾವನದಲ್ಲಿ ಕಳೆಯೋದಿಕ್ಕೆ ಆರಂಭ ಮಾಡಿದ್ರಂತೆ. ಆಗ ಏನಾಗುತ್ತೆ ಅಂದ್ರೆ, ಯಾವಾಗ ಬಕಾಸುರ ಮತ್ತು ಪೂತನ, ಅಘಾಸುರ ಪೂತನ, ಈ ಅಘಾಸುರ ಅಂತ ಮುಂದೊಬ್ಬ ರಾಕ್ಷಸನು ಬರ್ತಾನೆ. ಅಘ ಅಂದ್ರೆ ಹೆಬ್ಬಾವಿನ ರೂಪದಿಂದ ಅವನು ಬಂದ್ಬಿಡ್ತಾನೆ. ಈ ಅಘಾಸುರ ಯಾರಪ್ಪ ಅಂದ್ರೆ ಬಕಾಸುರ ಮತ್ತು ಪೂತನೆಯ ತಮ್ಮನಾಗಿರ್ತಾನೆ. ಬಕಾಸುರ ಮತ್ತು ಪೂತನೆಯ ತಮ್ಮನಾಗಿರ್ತಾನೆ. ಒಮ್ಮೆ ಏನಾಗತ್ತೆ ಅಂದ್ರೆ, ಇವರೆಲ್ಲರೂ ಕೂಡ ಒಂದು ಯಮುನಾ ನದಿ ದಡದಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಗುಹೆಯ ರೀತಿಯಾದಂತಹ ಒಂದು ಪ್ರದೇಶವನ್ನ ನೋಡ್ತಾರೆ. ಅಗಲವಾಗಿ ಬಾಯಿ ತೆಗೆದಿರುತ್ತೆ, ಒಳಗಡೆ ಕೆಂಪಾಗಿ ಇದ್ದಂಥದ್ದಾಗತ್ತೆ. ಆ ಎಲ್ಲಾ ಗೋಪಾಲಕರು ಎಲ್ಲರೂ ಕೂಡ ನೋಡ್ಬಿಟ್ಟು, ಇದ್ಯಾವುದು ಹೊಸದಾಗಿರುವಂತಹ ಒಂದು ಗುಹೆಯ ತರಹ ಇದೆಯಲ್ಲ ಅಂತ ಅಂದುಕೊಂಡು ಅದ್ರ ಒಳಗಡೆ ಅವರು ಹೋಗೋದಿಕ್ಕೆ ಶುರು ಮಾಡ್ತಾರೆ. ಎಷ್ಟು ದೊಡ್ಡದಾಗಿ ಬಾಯಿ ತೆಗೆದಿರುತ್ತಪ್ಪ ಅಂದ್ರೆ ಅದ್ರ ಮೇಲಿನ ಭಾಗ ಕಾಣಿಸ್ತಾನೆ ಇರೋದಿಲ್ವಂತೆ, ಹಾವಿನ ಮೇಲಿನ ಭಾಗ. ಅವ್ರು ಯಾವುದೋ ನಿಜವಾಗಲೂ ಕೂಡ ಗುಹೆ ಅಂತಾನೆ ಭಾವಿಸ್ಬಿಡ್ತಾರೆ. ಆ ರೀತಿಯಾಗಿ ಹೋಗ್ತಾ ಹೋಗ್ತಾ ಅದ್ರೊಳಗೆ ನೋಡಿ, ಪರ್ವತಗಳಿದ್ವಂತೆ, ಶಿಖರಗಳಿದ್ವಂತೆ, ಎಲ್ಲವೂ ಇದ್ವಂತೆ ಅಘಾಸುರನ ಹೊಟ್ಟೆ ಒಳಗೆ. ಈ ರೀತಿ ಹೋದಾಗ ಏನಾಯ್ತು ಅಂದ್ರೆ, ಇವರು ಆ ಬಕಾಸುರನನ್ನು ಮತ್ತು ಪೂತನೆಯನ್ನ ಅವರು ವಧಿಸಿದಂತಹ ಕೃಷ್ಣನನ್ನ ಕೊಲ್ಲಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ಅಘಾಸುರ ಬಂದವನು ಆಗಿರ್ತಾನೆ. ಯಾವಾಗ ಇವರೆಲ್ಲರೂ ಕೂಡ ಹೊಟ್ಟೆಯ ಒಳಗೆ ನೋಡ್ಕೊಂಡು ಒಳಗಡೆ ಹೋಗ್ತಾ ಇದ್ದ ಹೊಸ ಭೂಪ್ರದೇಶ ಅನ್ಕೊಂಡು ಹೋಗ್ತಾ ಇದ್ದಾಗ, ಯಾವಾಗ ಕೃಷ್ಣನ ಸಹಿತವಾಗಿ ಒಬ್ರು ಗೋಪಾಲಕರುಗಳೆಲ್ಲರೂ ಹೊಟ್ಟೆ ಒಳಗಡೆ ಹೋದ್ರು, ಆಗ ಅಘಾಸುರ ತನ್ನ ಬಾಯನ್ನು ಮುಚ್ಕೊಂಡು ಬಿಟ್ಟಂತೆ. ತಥೋತಿ ಕಾಯಸ್ಯ ನಿರುದ್ಧ ಮಾರ್ಗಿಣಃ ಯದ್ಯೂರ್ಣ ದೃಷ್ಟೇಭ್ರ ಮತಸ್ತ್ವಿತಸ್ತತಃ ಪೂರ್ಣೋಂತರಂಗೆ ಪವನೋ ನಿರುದ್ಧ ಮೂರ್ಧ್ವನ್ನಿ ನಿಷ್ಪಾಟ್ಯ ವಿನಿರ್ಗತೋ ಬಹಿಹಿ. ಏನಾಯ್ತು, ಯಾವಾಗ ಅವನು
ಒಳಗಡೆ ಹೋದ್ರು ಎಲ್ಲ ಗೋಪಾಲಕರುಗಳು ಕೂಡ ಉಸಿರುಗಟ್ಟಿದ ಹಾಗೆ ಆಯ್ತಂತೆ. ಕೃಷ್ಣ ಪರಮಾತ್ಮನಿಗೆ ಗೊತ್ತಿದ್ದೇ ಒಳಗಡೆ ಬಂದಿದ್ದ. ಆಗ ಏನ್ ಮಾಡದ್ದಂತೆ ಅಂದ್ರೆ, ಆ ಕೃಷ್ಣ ಪರಮಾತ್ಮನ ಕುತ್ತಿಗೆಯ ಹತ್ತಿರಕ್ಕೆ ನಿಂತುಕೊಂಡು ಬೆಳೆಯೋದಿಕ್ಕೆ ಶುರು ಮಾಡದ್ನಂತೆ. ಎಷ್ಟು ಬೆಳೆದ 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 ಕೃಷ್ಣ ಪರಮಾತ್ಮ ಅಂದ್ರೆ ಎಷ್ಟು ಅತಿಕಾಯನಾಗ್ಬಿಟ್ಟ ಅಂದ್ರೆ, ಅಘಾಸುರನಿಗೆ ಉಸಿರನ್ನೇ ಆಡಕ್ಕಾಗದೆ ಪ್ರಾಣವನ್ನ ಕಳ್ಕೊಂಡ್ಬಿಟ್ನಂತೆ. ಉಸಿರನ್ನೇ ಆಡದೆ ಅವನು ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಂತೆ. ಅವರು ಈ ರೀತಿಯಾಗಿ ನೋಡಿ, ಎಷ್ಟೋ ದಿನಗಳು ಆದ ಮೇಲೂ ಕೂಡ ಅಘಾಸುರನ ಚರ್ಮ ಅಲ್ಲೇ ಇತ್ತಂತೆ. ಅವುಗಳನ್ನ ಒಂದು ಗುಹೆಯ ರೀತಿ ಆಟ ಆಡಿಕೊಂಡು ಗೋಕುಲದಲ್ಲಿ ಆಟ ಆಡಿಕೊಂಡು ಕಾಲ ಕಳೀತಿದ್ರಂತೆ. ಅಷ್ಟು ದೊಡ್ಡ ಹೆಬ್ಬಾವನ್ನ ಅಘಾಸುರನನ್ನು ಕೂಡ ಕೃಷ್ಣ ಪರಮಾತ್ಮನು ಉದ್ಧಾರ ಮಾಡ್ತಾನೆ. ಒಂದು ಶ್ಲೋಕ ಇಲ್ಲಿ ಬರುತ್ತೆ, ಅದನ್ನು ಓದಬೇಕು. ಏನು? ಯತ್ಪಾದ ಪಾಂಸುಹು ಬಹುಜನ್ಮ ಕೃಚ್ಛ್ರತಃ ಧೃತಾತ್ಮಭಿಃ ಯೋಗಿಭಿಃ ಅಪ್ಯಲಭ್ಯ ಸಯೇವ ಯದೃಗ್ ವಿಷಯ ಸ್ವಯಂ ಸ್ಥಿತಃ ಕಿಂ ವರ್ಣ್ಯತೆ ದಿಷ್ಟ ಮತೋ ವ್ರಜೌಕಸ. ಭಗವಂತನಾದಂತಹ ಕೃಷ್ಣನ ಪಾದ ಧೂಳಿಯ ಮಹಿಮೆ ಬಹಳ ದೊಡ್ಡದು. ಅದು ಸಾಮಾನ್ಯವಾದದ್ದಲ್ಲ. ಹಲವಾರು ಜನ್ಮಗಳು ತಪಸ್ಸಿನಿಂದ ಕಷ್ಟಪಟ್ಟಾಗ ಮಾತ್ರ ನಮಗೆ ಆ ಪಾದದ ಮಹಿಮೆ ತಿಳಿಯುವಂಥದ್ದಾಗತ್ತೆ. ಹೀಗಿದ್ರೂ ಕೂಡ ಆ ಭಗವಂತನ ಏನ್ ಮಾಡ್ತಾನೆ, ಅವರೆದುರಿಗೆ ಇದ್ದವನಾಗಿ ಗೋಕುಲದಲ್ಲೊಬ್ಬ ಸಾಮಾನ್ಯನ ತರಹ ಇರ್ತಾನೆ. ಆ ನಿಜವಾಗ್ಲೂ ಆ ಗೋಕುಲದಲ್ಲಿದ್ದಂತಹ ಗೋಪಾಲಕರ ಗೋಪಿಕೆಯರ ಪುಣ್ಯವನ್ನ ಏನು ಅಂತ ಹೇಳೋಣ, ಆ ಭಗವಂತನ ಲೀಲೆಯನ್ನ ನಾವು ಏನು ಅಂತ ಹೇಳುವವರಾಗೋಣ ಅಂತ ಹೇಳ್ತಾ, ಮುಂದೆ ಆ ಪರಮಾತ್ಮನು ಬ್ರಹ್ಮನ ಭ್ರಮ ನಿರಸನವನ್ನ ಮಾಡ್ತಾನೆ. ಅದನ್ನ ಕೇಳಿ ನಾವೆಲ್ಲರೂ ಕೂಡ ನಾಳೆಗೆ ಆ ಗೋವರ್ಧನೋದ್ಧಾರವನ್ನ ನಾವೆಲ್ಲರೂ ಶ್ರವಣವನ್ನ ಮಾಡುವವರಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀನ್ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ ಕ್ಷೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸದನಾಃ ಸಂತು. ಜೀವಂತು ಶರದಾಂ ಶತಂ. ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಂ ಅಸ್ತು. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ನಮೋ ಭಗವತೆ ವಾಸುದೇವ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ.